Hello students, ಹೇಗಿದ್ದೀರಾ ಎಲ್ಲರೂ? Welcome to Score Booster series. So today we are discussing a 4 and 5 marks question. So let us start. 4 and 5 marks ಅಲ್ಲಿ ಏನೇನು ಬರುತ್ತೆ ಸರ್ ಅಂತ ಕೇಳಿದ್ರೆ ಟ್ರಯಾಂಗಲ್ ಅಲ್ಲಿ ಥಿಯರಮ್ ಬರುತ್ತೆ ಮತ್ತೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಅಲ್ಲಿ ಗ್ರಾಫ್ ಬರುತ್ತೆ. ಪಾಸಿಂಗ್ ಪ್ಯಾಕೇಜ್ ಸ್ಟೂಡೆಂಟ್ಸ್ ಗೆ ಇದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್. 8 ಮಾರ್ಕ್ಸ್ ಹೀಗೆ ಬರುತ್ತೆ ನಿಮಗೆ. ಒಂದು ಗ್ರಾಫ್ ಕಲಿಯಬೇಕು ಮತ್ತೆ ಇನ್ನೊಂದು ಥಿಯರಮ್ ಕಲಿಯಬೇಕು ಅಷ್ಟೇ. ಮತ್ತೆ ನಾವು ಸ್ಕೋರ್ ಮಾಡಬೇಕು ಸರ್ ಅಂದ್ರೆ ನೀವು ಯು ಹ್ಯಾವ್ ಟು ಲರ್ನ್ ಎಪಿ ಕ್ವೆಶ್ಚನ್ಸ್ ಅಂಡ್ ಸರ್ಫೇಸ್ ಏರಿಯಾ ಕ್ವೆಶ್ಚನ್ ಅಂಡ್ ಅಪ್ಲಿಕೇಶನ್ ಆಫ್ ಟ್ರಿಗೊನೋಮೆಟ್ರಿ ಕ್ವೆಶ್ಚನ್. ಓಕೆ, ಸೊ ಫಸ್ಟ್ ಟ್ರಯಾಂಗಲ್ಸ್ ನೋಡೋಣ ಏನೇನಿದೆ ಅಲ್ಲಿ. ಟ್ರಯಾಂಗಲ್ಸ್ ಅಲ್ಲಿ ನೋಡಿ ನಿಮಗೆ 5 ಥಿಯರಮ್ಸ್ ಇದೆ. ಯಾವ್ದು ಸರ್ ಅದು? ಸೊ ಯು ಹ್ಯಾವ್ ಫಸ್ಟ್ ಬಿಪಿಟಿ, ದೆನ್ ಯು ಹ್ಯಾವ್ ಕಾನ್ವರ್ಸ್ ಆಫ್ ಬಿಪಿಟಿ, ದೆನ್ ಯು ಹ್ಯಾವ್ ಆಂಗಲ್, ದೆನ್ ಯು ಹ್ಯಾವ್ ಎಸ್ಎಸ್ಎಸ್, ದೆನ್ ಯು ಹ್ಯಾವ್ ಎಸ್ಎಎಸ್. So in these there are the two most important theorems, that is one is BPT and another one is angle. These are the most repeated and the most important theorems. ಅದ್ ಬಿಟ್ರೆ ಏನು ಕೇಳಲ್ಲ ಸರ್, ಆತರ ಹೇಳಕ್ಕಾಗಲ್ಲ. ಯಾಕಂದ್ರೆ 5 ಥಿಯರಮ್ಸ್ ಇದೆ, 5ರಲ್ಲಿ ಯಾವುದು ಕೇಳಬಹುದು ಅವರು. ನೋಡಿ ಬಿಪಿಟಿ ಅಲ್ಲಿ ಏನೇನು ಬರಬೇಕು ಎಲ್ಲಾ ಥಿಯರಮ್ಸ್ ಕಲೀರಿ. ಯಾಕಂದ್ರೆ ನಿಮ್ಮ ಮಾಡೆಲ್ ಪೇಪರ್ 2 ಅಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ಎಸ್ಎಸ್ಎಸ್ ಅಥವಾ ಎಸ್ಎಎಸ್ ಕೇಳಿದ್ದಾರೆ. ಅದರಿಂದ ಎಲ್ಲ 5 ಥಿಯರಮ್ಸ್ ಓದಿ. ಯಾವ್ಯಾವ ಥಿಯರಮ್ಸ್ ಸರ್? ಒಂದು ಬಿಪಿಟಿ ಇದೆ, ಇನ್ನೊಂದು ಏನಿದೆ ಸರ್ ಕಾನ್ವರ್ಸ್ ಆಫ್ ಬಿಪಿಟಿ ಇದೆ, ಇನ್ನೊಂದು ಆಂಗಲ್ ಅಂಡ್ another one is side, another one is side angle side. ಇದು 5 ಕಲಿಯಿರಿ ಸರ್. ಇದು PDF ಅಲ್ಲಿ ಸಿಗುತ್ತೆ, ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಇದೆ, ಟೆಲಿಗ್ರಾಮ್ ಚಾನೆಲ್ ಜಾಯಿನ್ ಆಗಿ ಮತ್ತೆ ಅಲ್ಲಿಂದ ಈ PDF ಡೌನ್ಲೋಡ್ ಮಾಡ್ಕೊಳ್ಳಿ, ಓದಿ. So you have to read this much only. You have read this much, you can easily score 95 above marks from this PDF only. So triangles ಅಲ್ಲಿ ನೋಡಿ BPT. Sir BPT ಕೇಳಿದ್ರೆ ಏನೇನು ಬರಬೇಕು ಸರ್? Sir first statement ಬರಬೇಕು, then you have to write the figure, you have to draw the figure, then you have to write the given data, then you have to write the proof, that ಏನ್ ಪ್ರೂಫ್ ಮಾಡಬೇಕು ಅದು ಬರಬೇಕು. ನೋಡಿ ಇಲ್ಲಿ ನಾನು ಏನು ಹಾಕಿದ್ದೀನಿ ಅಂದ್ರೆ I have taken this from key answer. Key answer ಅಲ್ಲಿ ಎಷ್ಟು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇದೆ ನೋಡಿ. given ಬರ್ದಿದೆ, given ಮತ್ತೆ ಫಿಗರ್ ಬರ್ದಿದೆ, ನಿಮಗೆ ಹಾಫ್ ಮಾರ್ಕ್ಸ್ ಸಿಗುತ್ತೆ. ಮತ್ತೆ ನೋಡಿ ಟು ಪ್ರೂವ್ ದಟ್ ಅಂತ ಬರ್ದಿದೆ, ಎಷ್ಟು ಬರ್ದಿದೆ ನಿಮಗೆ ಹಾಫ್ ಮಾರ್ಕ್ಸ್ ಸಿಗುತ್ತೆ. ಮತ್ತೆ ನೋಡಿ ಕನ್ಸ್ಟ್ರಕ್ಷನ್ ಬರ್ದಿದೆ, ನಿಮಗೆ ಹಾಫ್ ಮಾರ್ಕ್ಸ್ ಸಿಗುತ್ತೆ. So like that you have, there is a mark distribution. Read this only, because don't read another method or your notes and that all. Read this only because this is only the method that will copy in your key answer. Okay, to read this only, download this PDF and try to learn from this only method. And this is a converse of BPT. This is BPT and this is a converse of BPT. You have to learn the statement also and what to prove. This you have to learn. So many students don't learn the statement, they get confused in the annual examination. So I am telling that read the statement and read, then solve the theorem. Okay, this is converse of Thales theorem. Again here also statement, figure, given data, to prove that, and construction, proof. ಮತ್ತೆ ಏನು ಬರಬೇಕು ಸರ್? ಲಾಸ್ಟ್ ಗೆ ಪ್ರೂಫ್ ಬರಬೇಕು. You have to put here box, otherwise you have to write here hence proof. Then angle theorems. See again I am telling BPT and angle are the most important theorem. They know that everyone study this. They may ask the any other theorem also. If paper is on a tough side, then they will ask another theorem except BPT and angle. So you have to read all the 5 theorems. ಯಾವ್ಯಾವ theorems are ಮತ್ತೆ ಹೇಳ್ತೀನಿ ನೋಡಿ. BPT, converse of BPT, angle, SSS, SS 5 ಓದಿದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಡೆಫಿನೆಟ್ಲಿ 4 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಗ್ಯಾರಂಟಿ ಡೆಫಿನೆಟ್ಲಿ ಬಂದೇ ಬರುತ್ತೆ. ಇದೇ ಮೆಥಡ್ ಫಾಲೋ ಮಾಡಿ, ಬಿಕಾಸ್ ಐ ಹ್ಯಾವ್ ಟೇಕನ್ ದಿಸ್ ಫ್ರಮ್ ಕೀ ಆನ್ಸರ್ಸ್. ಓಕೆ, ಥಿಯರಮ್ ಗೊತ್ತಿರಲ್ಲ ನೋಡಿ. ದಿಸ್ ಇಸ್ SSS theorem. Okay, and this is SAS theorem. So read all the 5 theorems, don't miss anyone. Okay, so ಈಗ ನೋಡೋಣ ಗ್ರಾಫ್ ಹೇಗೆ ಮಾಡಬೇಕು ಸರ್. ಗ್ರಾಫ್ ನಮಗೆ ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ, ಏನ್ ಮಾಡಬೇಕು ಸರ್, ಯಾವ ತರ ಕೇಳುತ್ತೆ. ಸೊ ಲುಕ್ ಅಟ್ ಹಿಯರ್, NCERT ಅಲ್ಲಿ ಯಾವ ಗ್ರಾಫ್ ಇದೆ ಅಲ್ಲ ಅದು ತುಂಬಾ ಡಿಫಿಕಲ್ಟ್ ಇದೆ. ಅಷ್ಟು ಡಿಫಿಕಲ್ಟ್ ನಿಮ್ಮ ಎಕ್ಸಾಮ್ ಪೇಪರ್ ಅಲ್ಲಿ ಕೇಳಲ್ಲ. ಅದು ಯಾವ ತರ ಇರುತ್ತೆ ಅಂದ್ರೆ ಸಿಂಪಲ್ ಎಲಿಮಿನೇಟ್ ಆಗುವಂತ ಈಕ್ವೇಷನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. These two equations can be easily solved from elimination method also. So they will give this type of equations. Okay,
ಸೊ ನೋಡಿ ಇಲ್ಲಿ ಗ್ರಾಫ್ ಅಲ್ಲಿ ಏನ್ ಮಾಡ್ಬೇಕು ಸರ್, ಎರಡು ಮೆಥಡ್ ಇದೆ, ಎರಡು ಸಿಮಿಲರ್ ಮೆಥಡ್ ಇದೆ, ಎರಡು ಹೇಳ್ತೀನಿ ನೋಡಿ. ಫಸ್ಟ್ ಕ್ವೆಶ್ಚನ್ ಅಲ್ಲಿ ಫಸ್ಟ್ ಮೆಥಡ್ ನೋಡೋಣ ಏನಿದೆ ಅಂತ. So they have given two equations and we have to find the value of x and y by using the graphical method. So that ಹೇಗೆ ಮಾಡಬೇಕು ಸರ್ ಅದು ಅರ್ಥನೇ ಆಗ್ತಾ ಇಲ್ಲ. ನೋಡಿ ಇಲ್ಲಿ ಫಸ್ಟ್ ಈಕ್ವೇಷನ್ ಇಲ್ಲಿ ಬರ್ಕೊಳ್ಳಿ, ಓಕೆನಾ. So you have write the first equation here and second equation here, okay. Then box ಹಾಕಿ ಇಲ್ಲಿ ನೋಡಿ. If I put x value 0, then what will become the y? If I put x value as a 0, if I put x value as a 0, then this will term will left here, 2y is equal to 6. Then I shift here 2 to the denominator, y is equal to 3. Okay na, artha aidu. If I put x is equal to 0, then y value will be 3. Haudu sir, artha aidu. Nodi iga if I put y value as a 0, 2 into 0 will become a 0, x is equal to 6 ಬರುತ್ತೆ. Oh sir, ಅರ್ಥ ಆಯ್ತು. ನೋಡಿ if I put x is equal to 0, y will become 3. If I put y is equal to 0, x will become 6. ಇದು ಟೇಬಲ್ ಅಲ್ಲಿ ಬರ್ಕೊಳ್ಳಬೇಕು. ಮತ್ತೆ ನೋಡಿ ಏನಿದೆ, ಸೆಕೆಂಡ್ ಈಕ್ವೇಷನ್ ತಗೋಬೇಕು ಇಲ್ಲಿ. ಸೆಕೆಂಡ್ ಈಕ್ವೇಷನ್ ಅಲ್ಲಿ if I put x is equal to 0, if I put x is equal to 0, y will become 4. If I put y is equal to 0, if I put y is equal to 0, then x will become 4. ಹೌದು ಸರ್, ಅರ್ಥ ಆಯ್ತು. ಈ ಟೇಬಲ್ ಆದ್ಮೇಲೆ ಏನ್ ಮಾಡ್ಬೇಕಾದ್ರೆ ಗ್ರಾಫ್ ಅಲ್ಲಿ ಇದು ಲೈನ್ ಹಾಕಬೇಕು. ಇದು y ಆಕ್ಸಿಸ್ ಅಂತ ಕರಿತೀವಿ, ಇದಕ್ಕೆ ನಾವು x ಆಕ್ಸಿಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತು. ಇಲ್ಲಿ ನೋಡಿ ಇದು ಕೋಆರ್ಡಿನೇಟ್ಸ್ ನಿಮ್ಮ 0,3 0,3 ಅಂದ್ರೆ x ಆಕ್ಸಿಸ್ ಅಲ್ಲಿ 0 ಇರಬೇಕು, y ಆಕ್ಸಿಸ್ ಅಲ್ಲಿ 3 ಇರಬೇಕು. ಹೌದು ಸರ್, ಅರ್ಥ ಆಯ್ತು. ನೋಡಿ ಇಲ್ಲಿ x ಆಕ್ಸಿಸ್ ಅಲ್ಲಿ 0 ಅಂದ್ರೆ ಯಾವುದು, x ಆಕ್ಸಿಸ್ ಅಲ್ಲಿ 0 ಅಂದ್ರೆ ಇದೇ ಲೈನ್ ಸರ್, ಇದೇ ಲೈನ್ x ಆಕ್ಸಿಸ್ ಅಲ್ಲಿ 0 ಆಗಿದೆ. y ಆಕ್ಸಿಸ್ ಅಲ್ಲಿ ಎಷ್ಟು ಇರಬೇಕು, y ಆಕ್ಸಿಸ್ ಅಲ್ಲಿ 3 ಇರಬೇಕು. ಇದು ಪಾಯಿಂಟ್ ಮಾರ್ಕ್ ಮಾಡಬೇಕು ನಾವು, ಹೌದಾ. ಸೊ we have to mark this point as a 0,3 0,3 ಅಂದ್ರೆ ಯಾವ ಪಾಯಿಂಟ್ ಸರ್, ಇದೆ y ಆಕ್ಸಿಸ್ ಮೇಲೆ ಇದೆಯಲ್ಲ, ಇದೇ ಪಾಯಿಂಟ್ ನಮ್ಮ 0,3. ಹೌದು ಸರ್, ಅರ್ಥ ಆಯ್ತು. ಮತ್ತೆ ಯಾವ ಪಾಯಿಂಟ್ ಸರ್ ಮಾರ್ಕ್ ಮಾಡಬೇಕು ನಾವು, ನೋಡಿ ಇಲ್ಲಿ 6,0 ಇದೆ. 6 ಎಲ್ಲಿದೆ, x ಆಕ್ಸಿಸ್ ಅಲ್ಲಿ 6 ಇರಬೇಕು, y ಆಕ್ಸಿಸ್ ಅಲ್ಲಿ 0 ಇರಬೇಕು. ಯಾವ ಸರ್ ಅದು ಪಾಯಿಂಟ್, x ಆಕ್ಸಿಸ್ ಅಲ್ಲಿ 6 ಇರಬೇಕು, ಇದೆ ಸರ್, y ಆಕ್ಸಿಸ್ ಅಲ್ಲಿ 0 ಇದೆ ಪಾಯಿಂಟ್. So we have to join these two points. We have to join the 0,3 and 6,0. If I join, we get a straight line ಬರುತ್ತೆ. ಸ್ಟ್ರೈಟ್ ಲೈನ್ ಬಂದಿಲ್ಲ ಅಂದ್ರೆ ನಿಮ್ಮ ಗ್ರಾಫ್ ಏನಾದ್ರು ತಪ್ಪಿದೆ ನೋಡಿ, ಇನ್ನೊಂದ್ಸತಿ ಕರೆಕ್ಟ್ ಮಾಡ್ಕೊಳ್ಳಿ ಅದು, ಹೌದಾ. ಒಂದು ಲೈನ್ ಡ್ರಾ ಮಾಡಿ. ಲೈನ್ ಡ್ರಾ ಮಾಡಿದ್ಮೇಲೆ ಏನ್ ಮಾಡ್ಬೇಕಾದ್ರೆ ಈಗ ಈ ಟೇಬಲ್ ಬನ್ನಿ. ಈ ಟೇಬಲ್ ಅಲ್ಲಿ ಏನೇನು ಪಾಯಿಂಟ್ಸ್ ಇದೆ ಸರ್, 0,0 ಇದೆ, x ಆಕ್ಸಿಸ್ ಅಲ್ಲಿ 0, y ಆಕ್ಸಿಸ್ ಅಲ್ಲಿ 4. ಯಾವ ಪಾಯಿಂಟ್ಸ್ ಅಂದ್ರೆ x ಆಕ್ಸಿಸ್ ಅಲ್ಲಿ 0, y ಆಕ್ಸಿಸ್ ಅಲ್ಲಿ 4 ಇದೆ ಪಾಯಿಂಟ್ ಸರ್. ಮತ್ತೆ ನೋಡಿ ಇಲ್ಲಿ we have to draw this, we have to mark this point 4,0 ಎಲ್ಲಿದೆ ಸರ್, ಅದು 4,0 ಇದೆ ಪಾಯಿಂಟ್. So we have to draw line this one, okay. We have to draw line this one and you have to write the equations of the line. You have to write this equation. What is that equation? First equation is x plus 2y as 6. This is line of x plus 2y is equal to 6 and this is the line of x plus y is equal to 4, okay. So there is a point, wait, there is a point which intersect the two lines. ಎರಡು ಲೈನ್ ಯಾವುದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇರುತ್ತೆ, ಅದು ನೋಡಿ. ಅದು ಪಾಯಿಂಟ್ ಯಾವುದು ಸರ್, ಅದು ಇದು ಒಂದು ಲೈನ್, ಇದು ಒಂದು ಲೈನ್. ನೋಡಿ this line is, these two lines are intersecting at a single point. That is our solution. That is our solution. ಯಾವ ಸರ್ ಅದು, ಯಾವ ಸರ್ ಇದೆ ನೋಡಿ ಸರ್, ಇಲ್ಲಿ ಇದು ಫಸ್ಟ್ ಲೈನ್, ಇದು ಸೆಕೆಂಡ್ ಲೈನ್. These are intersecting at a single point. That is our 2,2. Oh sir, this is our solution. 2,2 is our solution. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. You have to write the two equation and you have to put the two boxes and you have to put x is equal to 0, then we get a y value as a 3. If we put y value as a 0, x value we get as a 6, okay. This is our coordinate, okay. So same as for second equation, x plus y is equal to 4 ಇದೆ, x value 0 ಹಾಕಿ y value 4 ಬರುತ್ತೆ, y value 0 ಹಾಕಿ x value 4 ಬರುತ್ತೆ. We have to mark this point, these two points and we have to draw a line and we have to mark this point and we have to draw a line, okay sir, ಅರ್ಥ ಆಯ್ತು. These two lines are intersected at one point. That is our solution, okay na. ನೋಡಿ ಇಲ್ಲಿ ಎರಡು ಲೈನ್ ಎಲ್ಲಿ intersect ಆಗ್ತಾ ಇದೆ ನೋಡಿ, ಇಲ್ಲಿ ಇದೇ ಪಾಯಿಂಟ್ ಸರ್, ಇದೇ ಪಾಯಿಂಟ್ 2,2 is our solution, okay. ಅರ್ಥ ಆಯ್ತು. ನೋಡಿ ಇಲ್ಲಿ 2,2 is our solution. ಹೌದು ಸರ್, ಅರ್ಥ ಆಯ್ತು. So in this point
2, this 2 will represent the x coordinate and this will represent the y coordinate. So what is the value of x? The value of x is 2, and what is the value of y? The value of y is 2. Sir, verify ಹೇಗೆ ಮಾಡಬೇಕು ಸರ್ ಇದು? ಒಂದು ಕೆಲಸ ಮಾಡಿ, ರಫ್ ಶೀಟ್ ಅಲ್ಲಿ ಇದೇ ಈಕ್ವೇಷನ್ ಎಲಿಮಿನೇಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿ. ನಿಮಗೆ 2, 2 ಬಂದೇ ಬರುತ್ತೆ ಆನ್ಸರ್. ಅರ್ಥ ಆಯ್ತು? ಸೊ ವಿ ಹ್ಯಾವ್ ಏನೇನು ಬರಬೇಕು ಸರ್ ನೋಡಿ. ಫಸ್ಟ್ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ದಿಸ್ ಟೂ ಟೇಬಲ್ಸ್. ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ, ಇದಕ್ಕೆ 1 ಮಾರ್ಕ್ಸ್, ಇದಕ್ಕೆ 1 ಮಾರ್ಕ್ಸ್. ಮತ್ತೆ ಸ್ಕೇಲ್ ಬರಬೇಕು, ಮತ್ತೆ ಲೈನ್ಸ್ ಹಾಕಬೇಕು, ಮತ್ತೆ ಕೋಆರ್ಡಿನೇಟ್ಸ್ ಬರಬೇಕು, ಮತ್ತೆ ಸೊಲ್ಯೂಷನ್ ಏನಿದೆ ಅಂತ ಈ ಲೈನ್ಸ್ ಕೂಡ ಹಾಕಬೇಕು, ಮತ್ತೆ ಸೊಲ್ಯೂಷನ್ ಬರಬೇಕು. ಮತ್ತೆ ವಿ ಹ್ಯಾವ್ ಟು ಮೆನ್ಷನ್ ವಾಟ್ ಈಸ್ ಎಕ್ಸ್ ವ್ಯಾಲ್ಯೂ ಅಂಡ್ ವಾಟ್ ಈಸ್ ವೈ ವ್ಯಾಲ್ಯೂ. ಸರ್ ಅರ್ಥ ಆಯ್ತು ಬಿಡಿ ಸರ್. ನೋಡಿ ಇಲ್ಲಿ ಕನ್ಸ್ಟ್ರಕ್ಷನ್ ಟೇಬಲ್ ಗೆ ಒಂದು ಈಕ್ವೇಷನ್ ಗೆ 1 ಮಾರ್ಕ್ಸ್, ಅನದರ್ ಒಂದು ಈಕ್ವೇಷನ್ ಗೆ ಇನ್ನೊಂದು ಮಾರ್ಕ್ಸ್ ಇರುತ್ತೆ. ಪ್ಲಾಟಿಂಗ್ ದ ಪಾಯಿಂಟ್ಸ್ ಅಂಡ್ ಡ್ರಾಯಿಂಗ್ ಲೈನ್ಸ್ ಗೆ 1 ಮಾರ್ಕ್ಸ್ ಇರುತ್ತೆ, ಮತ್ತೆ ರೈಟಿಂಗ್ ದ ವ್ಯಾಲ್ಯೂಸ್ ಆಫ್ x and y ಗೆ 1 ಮಾರ್ಕ್ಸ್ ಇರುತ್ತೆ. ಸೊ ಅರ್ಥ ಆಯ್ತು ಸರ್. ನಮಗೆ ಬೇರೆ ಮೆಥಡ್ ಓದಿದೀವಿ, ನಾನು ಲರ್ನ್ ಮಾಡಿದೀವಿ, ಏನ್ ಮಾಡೋಣ ಸರ್ ಅದೇ ಮಾಡಿ. ನಿಮಗೆ ಯಾವ ಮೆಥಡ್ ಬರುತ್ತೆ ಅದೇ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. Because in a key answer there is a line written here, any other alternative point can be used to draw the straight lines. ಅರ್ಥ ಆಯ್ತು? ಇನ್ನೊಂದು ಕ್ವೆಶ್ಚನ್ ಹೇಳ್ತೀನಿ, ಆಮೇಲೆ ನಿಮಗೆ ತುಂಬಾ ಕ್ವೆಶ್ಚನ್ ನಾನು ಹೋಮ್ವರ್ಕ್ ಕೊಡ್ತೀನಿ, ಅದೇ ಮಾಡಿ, ಅದೇ ಬರುತ್ತೆ. ಏನು ಜಾಸ್ತಿ ಚೇಂಜಸ್ ಇರಲ್ಲ, ಸಿಂಪಲ್ ಕ್ವೆಶ್ಚನ್ಸ್ ಇದೆ ಎಲ್ಲರೂ. ನೋಡಿ ಇಲ್ಲಿ this is I have taken another one question. This is what I think this is the same question. ಈ ಕ್ವೆಶ್ಚನ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ನೋಡಿ ಇಲ್ಲಿ. So what another method I am going to see tell you. So what is this method? Half of the method is same. We have to put x value as a 0 and y value as a 0. But I am giving here a task to solve this equation by elimination method. Sir, elimination ಅಲ್ಲಿ ಮಾಡಿದ್ರೆ ಏನು ಬರುತ್ತೆ ಸರ್ ಆನ್ಸರ್? ನಿಮಗೆ 2, 2 ಬರುತ್ತೆ. ಮಾಡಿ ನೋಡಿ, ನೀವೇ ಮಾಡಿ, ಸಪರೇಟ್ ಮಾಡಿಬಿಡಿ. ಎರಡು ಈಕ್ವೇಷನ್ ಸಪರೇಟ್ ಮಾಡಿ, x and cancel, this will get cancelled, and y 2y minus 5 will become y, and 6 minus 4 will become 2. ಅರ್ಥ ಆಯ್ತು? y value will become 2, then x value is also become 2. Okay, ಫಸ್ಟ್ ಈಕ್ವೇಷನ್ ತಗೊಳ್ಳಿ. ಇಲ್ಲಿ ಫಸ್ಟ್ ಈಕ್ವೇಷನ್ ಅಲ್ಲಿ x value 0 ಹಾಕಿ y value 4 ಬರುತ್ತೆ, y value 0 ಹಾಕಿ x value 4 ಬರುತ್ತೆ. ಅರ್ಥ ಆಯ್ತು ಸರ್? ಮತ್ತೆ ನೋಡಿ ಇಲ್ಲಿ ನೀವು ಎಲಿಮಿನೇಷನ್ ಮೆಥಡ್ ರಫ್ ಶೀಟ್ ಅಲ್ಲಿ ಮಾಡಿದಲ್ಲ, ಅದರ ಆನ್ಸರ್ ಏನು? 2, 2 ಇಲ್ಲ, ಬಾಕ್ಸ್ ಅಲ್ಲಿ ಹಾಕಿಬಿಡಿ ಅಷ್ಟೇ. ನೋಡಿ, ಯಾಕಂದ್ರೆ ಈ ಮೆಥಡ್ ಮಾಡಿದಾಗ ನಿಮಗೆ ಆನ್ಸರ್ ಗೊತ್ತಿರಲ್ಲ ಯಾವ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಂತ. ಬಟ್ ಇಫ್ ಯು ಫಾಲೋ ದಿಸ್ ಮೆಥಡ್ ಯು ವಿಲ್ 100% ಶೂರ್ 2, 2 will be your answer. ಓಕೆ, ಯಾಕಂದ್ರೆ ಒಂದು ಎರಡು ಈಕ್ವೇಷನ್ ಕೊಟ್ಟಿದ್ದಾರೆ ಅಂದ್ರೆ ಅದು ಸೊಲ್ಯೂಷನ್ ಒಂದೇ ಇರುತ್ತೆ. ಯಾಕಂದ್ರೆ ಅದು ಲೀನಿಯರ್ ಈಕ್ವೇಷನ್ ಒಂದೇ ಬರುತ್ತೆ. ಅದು 2, 2 is only the answer. If you solve either by elimination method or by substitution method or by graphical method, answer same ಇರುತ್ತಲ್ಲ, ಅದಕ್ಕೆ ಆನ್ಸರ್ ಬಾಕ್ಸ್ ಅಲ್ಲಿ ಹಾಕ್ಬಿಡಿ. ಅರ್ಥ ಆಯ್ತದು? ಫಸ್ಟ್ ಎಲಿಮಿನೇಷನ್ ಮಾಡಿ, ಎಲಿಮಿನೇಷನ್ ಮಾಡಿದ್ಮೇಲೆ x and y ವ್ಯಾಲ್ಯೂಸ್ ಬರುತ್ತೆ, ಅದು ಬಾಕ್ಸ್ ಅಲ್ಲಿ ಹಾಕ್ಬಿಡಿ. ಸರ್ ಇದು 1, 3 ಬೇಡ ಬಿಡಿ, ಇದು ತುಂಬಾ ಜಾಸ್ತಿ ಆಗುತ್ತೆ. 1, 3 ಬೇಡ ಬಿಡಿ ಇದು. ಸೊ x value 0 y value 0 ಹಾಕಿದ್ರೆ ಎರಡು ಕೋಆರ್ಡಿನೇಟ್ ಬಂದಿದ್ದು, ಮತ್ತೆ ನಾವು ಎಲಿಮಿನೇಷನ್ ಮಾಡಿದಲ್ಲ ಅದು ಕೋಆರ್ಡಿನೇಟ್ ಇಲ್ಲಿ ಬರ್ತಿದ್ದು. ಮತ್ತೆ ನೋಡಿ ಸೆಕೆಂಡ್ ಈಕ್ವೇಷನ್ ಏನು ಮಾಡಬೇಕು ಸರ್? x value as 0 y will become 3 and y value as 0 x will become 6. ಮತ್ತೆ ಎಲಿಮಿನೇಷನ್ ಮಾಡಿದಾಗ ಏನೇನು ವ್ಯಾಲ್ಯೂಸ್ ಬಂತು ಸರ್? 2, 2 ಬರ್ತಿದ್ದು, ಅದೇ ಇಲ್ಲಿ ಬರ್ಬಿಡಿ. ಮತ್ತೆ ನೋಡಿ ಏನ್ ಮಾಡಬೇಕು, ಇಲ್ಲಿ 4 ಪಾಯಿಂಟ್ಸ್ ಇದೆ, 4 ಪಾಯಿಂಟ್ಸ್ ನಾವು ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿದ್ಮೇಲೆ ನಾವು we have to draw the line. If you have draw the line, and for this also table we have to draw a line. ಸರ್ ಡ್ರಾ ಮಾಡಿದಾಗ ಏನ್ ಮಾಡ್ಬೇಕು ಸರ್? ಸೊ ನೋಡಿ ಇಲ್ಲಿ ಎರಡು ಲೈನ್ಸ್ ಯಾವ್ದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅದೇ ನಮ್ಮ ಏನು ಸೊಲ್ಯೂಷನ್, ಅದೇ ನಮ್ಮ ಏನು x and y ವ್ಯಾಲ್ಯೂ. ಸೊ ನೋಡಿ ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ, ಯಾವ ಪಾಯಿಂಟ್ ಸರ್ ಇದು? 2, 2. If you're not understanding the second one method, you can always go with the first method. X value 0, y value 0, x value 0, y value 0. You will get easily 2 straight and ಯಾವ point ಅಲ್ಲಿ intersect ಆಗುತ್ತೆ ಅದೇ ನಮ್ಮ solution sir. Okay sir, right sir. 2, 2. Again you have to read. So I am giving another question. This question is asked April 2024. ನೋಡಿ ಇಲ್ಲಿ ಏನು ಮಾಡಬೇಕು ನಾವು ಸರ್? ಇಲ್ಲಿ ಏನಿದೆ? 2x plus y is equal to 8 ಇದೆ. Another one equation is x plus y is equal to 5 ಇದೆ. ಸರ್ ಫಸ್ಟ್ ಏನು ಮಾಡಬೇಕು? x value as 0, y value ಏನು ಬರುತ್ತೆ? 8 ಬರುತ್ತೆ. ಮತ್ತೆ y value as 0, x value ಏನು ಬರುತ್ತೆ? 2x is equal to 8 ಇದೆ, x is equal to 4 ಬರುತ್ತೆ.
ಹೌದು ಸರ್, ಅರ್ಥ ಆಯ್ತು. ಮತ್ತೆ ನೋಡಿ ಏನ್ ಮಾಡಬೇಕು ನಾವು, ಎರಡು ಈಕ್ವೇಷನ್ ಎಲಿಮಿನೇಟ್ ಮಾಡಿದ್ವಿ. ಎಲಿಮಿನೇಟ್ ಮಾಡಿದಾಗ ನಮಗೆ ಏನ್ ಸಿಗುತ್ತೆ ಆನ್ಸರ್, x ವ್ಯಾಲ್ಯೂ ಆಸ್ 3 ಸಿಗುತ್ತೆ ಮತ್ತೆ y ವ್ಯಾಲ್ಯೂ ಆಸ್ 2 ಸಿಗುತ್ತೆ. ಅದು ಇಲ್ಲಿ ಬರೆದ್ಬಿಡಿ ಅಷ್ಟೇ. you have to write that values here. ಓಕೆ, ಅದೇ ವ್ಯಾಲ್ಯೂಸ್ ಈ ಟೇಬಲ್ ಅಲ್ಲಿ ಇಲ್ಲಿ ಹಾಕಿ. ಯಾಕಂದ್ರೆ ನಿಮಗೆ ಗೊತ್ತಿರುತ್ತೆ ಯಾವ್ದು ಆನ್ಸರ್ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಂತ. ಗೊತ್ತಾಯ್ತು? ಇಲ್ಲಿ ಸೇಮ್ x value is 0, y value is 0, you will get 2 points and another 1 point you will have to solve from elimination. ನೋಡಿ, ಎಲಿಮಿನೇಷನ್ ಮೆಥಡ್ ನೀವು ಆನ್ಸರ್ ಶೀಟ್ ಅಲ್ಲಿ ಮಾಡಬಾರ್ದು. ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನೀವು ಏನ್ ಮಾಡಿದಿರಾ ಅಂತ. ಅದಕ್ಕೆ ನೀವು ರೆಫ್ ಶೀಟ್ ಅಲ್ಲಿ ಮಾಡ್ರಿ. ಗೊತ್ತಾಯ್ತು? ರೆಫ್ ಶೀಟ್ ಅಲ್ಲಿ ಮಾಡ್ಬೇಕಾದ್ರೆ either you will get a downside space, you will get a downside space, or you can write at the end of the paper. Okay, so illu same, ಇಲ್ಲಿ 3 ಪಾಯಿಂಟ್ಸ್ ಇದೆ. 3 ಪಾಯಿಂಟ್ಸ್ ಯಾವ್ದು ಸರ್, ಅದು 0,8 ಇದೆ. ಇದು ಒಂದು ಪಾಯಿಂಟ್ ಡ್ರಾ ಮಾಡಬೇಕು ಲೈನ್, ಮತ್ತೆ ಇಲ್ಲಿ ಒಂದು ಡ್ರಾ ಮಾಡಬೇಕಾದ್ರೆ ಇದು ಎರಡು ಲೈನ್ ಯಾವ್ದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ, ಯಾವ್ದು ಪಾಯಿಂಟ್ ಸರ್ ಅದೇ ನೋಡಿ. ಯಾವ್ದು ಪಾಯಿಂಟ್ ಎರಡು ಟೇಬಲ್ ಅಲ್ಲಿ ಕಾಮನ್ ಇರುತ್ತಲ್ಲ, 3,2 is also present in this table, 3,2 is also present in this table, then this is your solution. ಇಂಟರ್ಸೆಕ್ಟ್ ಆಗುತ್ತೆ. ಸೊ ಇಂಟರ್ಸೆಕ್ಟ್ ಆಗಿದೆ ಇಲ್ಲಿ ಪಾಯಿಂಟ್ ಅಲ್ಲಿ ಯಾವ್ದು x ವ್ಯಾಲ್ಯೂ ಏನಿದೆ ಸರ್ 3 ಇದೆ, ಮತ್ತೆ y ವ್ಯಾಲ್ಯೂ ಏನಿದೆ 2 ಇದೆ. ಇದು ಇಲ್ಲಿ ಬರಬೇಕು ನೀವು. ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಮತ್ತೆ ಸ್ಕೇಲ್ ಬರಬೇಕು. x axis 1 cm is equal to 1 unit, in y axis 1 cm is equal to 1 unit. If you not written a scale and this mention, you will lost 1 or 2 marks. Okay, this I am giving you to solve the questions. Okay, solve by yourself. This is 4 ಕ್ವೆಶ್ಚನ್ ಕೊಟ್ಟಿದ್ದೀನಿ, ನೀವೇ ಮಾಡ್ರಿ. ಈಗ ನಿಮ್ಮ ಫೇವರೇಟ್ ಚಾಪ್ಟರ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸರ್ ಏನು ಸರ್ ಇದು, ಏನು ಅರ್ಥನೇ ಆಗ್ತಾ ಇಲ್ಲ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸಿ ಇದೆ, ಏನು ಕಷ್ಟ ಇಲ್ಲ ನೋಡಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ ಒನ್ ಆಫ್ ದ ಫೇವರೇಟ್ ಚಾಪ್ಟರ್. ಸೊ ನೋಡಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಎರಡು ಟಿಪ್ಸ್ ಹೇಳ್ತೀನಿ ಅದು ನೋಡಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಯಾವ ತರ ಕ್ವೆಶ್ಚನ್ ಬರುತ್ತೆ ಅಂದ್ರೆ, one question there will be a relation, we have to convert the relation into the equation. ಗೊತ್ತಾಯ್ತು? There will see here what is the relation in an arithmetic progression contains 30 terms. ಈ ರಿಲೇಷನ್ ಅಲ್ಲ ಇದು. ಎಷ್ಟು ಟರ್ಮ್ಸ್ ಇದೆ ನಮ್ಮ AP ಅಲ್ಲಿ? 30 ಟರ್ಮ್ಸ್ ಇದೆ. ಇದು ನಾವು ಎಲ್ಲಿ ಬರಬೇಕು ಸರ್? ಆಸ್ ಅ ಈಕ್ವೇಷನ್ n is equal to 30, n is equal to 30. ಇದೇ ನಮ್ಮ AP. ನೋಡಿ, ಇಲ್ಲಿ ಇನ್ನೊಂದು ರಿಲೇಷನ್ ಏನಿದೆ, the 17th term of an arithmetic progression is 4 more than the twice of the 5th term. ಏನು ಸರ್ ಇಷ್ಟು ಕಷ್ಟ ಇದೆ ಲ್ಯಾಂಗ್ವೇಜ್? The 17th term of an progression, ನಮ್ಮ A17 is equal to, ನೋಡಿ ಟ್ರೈಸ್ ಇದೆ. ಟ್ರೈಸ್ ಅಂದ್ರೆ ಏನು? 3 times. ಟ್ರೈಸ್ ಅಂದ್ರೆ 2 times. 4 times ಅಂದ್ರೆ 4 into 5th term. 5 times ಅಂದ್ರೆ 5 into 5th term. 6 times ಅಂದ್ರೆ 6 into 5th term. ಅರ್ಥ ಆಯ್ತು? ಅಂತ ಅಂದ್ರೆ ಮಲ್ಟಿಪ್ಲೈ ಮಾಡಬೇಕು ನೀವು. ಅರ್ಥ ಆಯ್ತು ಸರ್? ಹಾಫ್ ಇದ್ರೆ ನೀವು ಡಿವೈಡ್ ಮಾಡಬೇಕು, 1/3 ಇದ್ರೆ ಡಿವೈಡೆಡ್ ಬೈ 3 ಮಾಡಬೇಕು, 1/4 ಇದ್ರೆ ಡಿವೈಡೆಡ್ ಬೈ 4 ಮಾಡಬೇಕು, 1/5 ಆದ್ರೆ ಡಿವೈಡೆಡ್ ಬೈ 5 ಮಾಡಬೇಕು. ಅರ್ಥ ಆಯ್ತು? ಟ್ರೈಸ್ ದ 5th term. ಇಷ್ಟೆಲ್ಲ ನೋಡಿ. ಇನ್ನು ಏನ್ ಕೊಟ್ಟಿದೆ? ಮೋರ್ ಅಂದ್ರೆ ಮೋರ್, ಎಕ್ಸೀಡ್ಸ್ ಅಂದ್ರೆ ಆಡ್ ಮಾಡಬೇಕು. ಸರ್ ಏನ್ ಆಡ್ ಮಾಡಬೇಕು ನಾವು? 4 ಆಡ್ ಮಾಡಬೇಕು. ಎಲ್ಲಿ ಸರ್? ನೋಡಿ, A17 is equal to 4 plus 3 into A5. ಅರ್ಥ ಆಯ್ತು ಸರ್ ಇದು? ನೋಡಿ, A17 is equal to tries the A5 ಅಂದ್ರೆ 3 times of the A5 plus 4 plus ಯಾಕೆ ಬಂತು ಸರ್ ಇಲ್ಲಿ? ನೋಡಿ, ಮೋರ್ ದೆನ್ ಇದೆ. ಮೋರ್ ದೆನ್ ಮತ್ತೆ ಎಕ್ಸೀಡ್ಸ್ ಇದ್ರೆ ನಾವು ಏನ್ ಮಾಡಬೇಕು? ಆಡ್ ಮಾಡಬೇಕು. ಲೆಸ್ ಇದ್ರೆ ಏನ್ ಮಾಡಬೇಕು? ಸಬ್ಟ್ರಾಕ್ಟ್ ಮಾಡಬೇಕು. ಅರ್ಥ ಆಯ್ತು? ನೋಡಿ, ಇದು ಒಂದು ರಿಲೇಷನ್, ಇದೊಂದು ರಿಲೇಷನ್, ಇನ್ನೊಂದು ಕೊಟ್ಟಿದ್ದೇನೆ ನೋಡಿ. we have to convert this relation into equation, and then we have to solve that equation, and we have to get the values of a and d. a ಅಂದ್ರೆ ಏನು ಸರ್? ಫಸ್ಟ್ ಟರ್ಮ್. d ಅಂದ್ರೆ ಏನು ಸರ್? ನಮ್ಮ a ಅಂದ್ರೆ ಫಸ್ಟ್ ಟರ್ಮ್, d ಅಂದ್ರೆ ಕಾಮನ್ ಡಿಫರೆನ್ಸ್. ಅದು ನಾವು ಏನ್ ಮಾಡಬೇಕು? ಫೈಂಡ್ ಮಾಡಬೇಕು. ಮತ್ತೆ ನಾವು AP ಬರಬೇಕು. ಅಷ್ಟೇ ನಿಮ್ಮ AP ಕ್ವೆಶ್ಚನ್ ಬರೋದು. ನೋಡಿ, ಇಲ್ಲಿ ಏನಿದೆ? if the 10th term is 31. What is this meaning sir? If the 10th term is 31, andre A10 is equal to 31. A10 is equal to 31. Then find the last 3 terms. Last 3 terms andre ಏನಾಗುತ್ತೆ ಸರ್? ನಮ್ಮ AP ಅಲ್ಲಿ ಎಷ್ಟು ಟರ್ಮ್ಸ್ ಇದೆ? 30 ಟರ್ಮ್ಸ್ ಇದೆ. ಲಾಸ್ಟ್ 3 ಟರ್ಮ್ಸ್ ಅಂದ್ರೆ 30 ಟರ್ಮ್, 29 ಟರ್ಮ್, 28 ಟರ್ಮ್ ಆಗುತ್ತೆ. ಹೌದಲ್ಲ?
ಮತ್ತೆ ನೋಡಿ ಇಲ್ಲಿ also find the arithmetic progression. We have to find the arithmetic progression. For writing any of the AP in this world, we need two things. One is the first term ಅಂದ್ರೆ A, another one is the common difference ಬೇಕು. ಅದೇ ನಾವು ಫೈಂಡ್ ಮಾಡಬೇಕು. ನೋಡಿ ಫಸ್ಟ್ ರಿಲೇಷನ್ ಏನಿತ್ತು ಕ್ವೆಶ್ಚನ್ ಅಲ್ಲಿ ನೋಡಿ ಇಲ್ಲಿ the 17th term of an progression is 4 more than the twice of the 5th term ಅಂದ್ರೆ A17 is equal to 3 times of the A5 plus 4 ಇದೆ. ಅರ್ಥ ಆಯ್ತಾ ಸರ್? A17 ಗೆ ಏನು ಬರಬಹುದು ಸರ್? ನಾವು A plus 16D ಬರಬಹುದು. ಓಕೆ ಸರ್, ನೋಡಿ A plus 16D we have written A17 as A plus 16D and 3 ಇಲ್ಲಿ we have to keep 3 here. Then A5 ಗೆ ಏನು ಬರಬಹುದು ನಾವು A plus 4D, A plus 4D, A17 ಗೆ A plus 16D. ಇಲ್ಲಿ A15 ಆದ್ರೆ ಏನು ಬರಬಹುದು A plus 14D, A13 ಆದ್ರೆ A plus 12D, A12 ಆದ್ರೆ A plus 11D ಅಷ್ಟೇ. ಮತ್ತೆ ನೋಡಿ ಇಲ್ಲಿ 4 ಗೆ 4, now we have to multiply this. 3 into A will become 3A, 3 into 4D become 12D. Then we have to go on solving this. We get a equation here. So we have to substitute here equation. Divide this whole equation by 2. We will get A is equal to 2D minus 2 ಬರುತ್ತೆ. ಇದು equation 1 ಅಂತ ಹಾಕಿ ಮತ್ತೆ ನೋಡಿ ಮತ್ತೇನ್ ಡಾಟಾ ಏನು ಕೊಟ್ಟಿದೆ? The 10th term is 31 ಕೊಟ್ಟಿದೆ. ಅಂದ್ರೆ A10 is equal to 31 ಇದೆ. A10 ಗೆ ಏನು ಬರಬಹುದು ಸರ್? ನಾವು A plus 90. A plus 90 we can write A10 as A plus 90. So we are going to solve this. A ಅಂದ್ರೆ ಏನು ಸರ್? equation 1 ನಲ್ಲಿ A ಅಂದ್ರೆ 2D minus 2 ಇದೆ, ಅದು ಬರಬೇಕು. ಹೌದು ಸರ್. ಮತ್ತೆ ನೋಡಿ ಇಲ್ಲಿ 2D plus 90 ಎಷ್ಟಾಗುತ್ತೆ? 11D ಆಗುತ್ತೆ. ಮತ್ತೆ 2 shift this side, what will this become? 11D is equal to 33 ಆಗುತ್ತೆ. 11 1s are 11 3s are D is equal to 3D. We got a D. Then we have to find the A. A ಹೇಗೆ ಫೈಂಡ್ ಮಾಡಬಹುದು ಸರ್? ನೋಡಿ A is equal to 2D minus 2 ಇದೆ. D ವ್ಯಾಲ್ಯೂ ಎಷ್ಟಿದೆ ನಮ್ಮ ಹತ್ರ? 3 ಇದೆ. 3 ಹಾಕಿ A ವ್ಯಾಲ್ಯೂ ಎಷ್ಟು ಬರುತ್ತೆ? 2 3 is 6, 6 minus 2 is equal to 4 ಬರುತ್ತೆ. ಇದು D ವ್ಯಾಲ್ಯೂ ಸಿಕ್ಕಿತು ನಮಗೆ, A ವ್ಯಾಲ್ಯೂ ಸಿಕ್ಕಿತು. Now what we have to find? We have to find the last term. Last term ಅಂದ್ರೆ ಏನಾಗುತ್ತೆ? 38 term, 30 term, 29 term and 28 term. 30 term ಗೆ ಏನು ಬರಬಹುದು ನಾವು? We can write 30 term as A plus 29D and for 29 term A plus 28D, for 28 term A plus 27D. So substitute A and D value, we get 3 terms. Okay. So what is the progression? First term ಏನಿದೆ ನಮ್ಮ ಹತ್ರ? First term ನಮ್ಮ ಹತ್ರ 4 ಇದೆ. ಅದರಲ್ಲಿ D add ಮಾಡಿದ್ರೆ ಏನು ಬರುತ್ತೆ? अच्छा लिखा, जल्दी खत्म करो मैथ से। मन में आवाज करना। अच्छा लिखा। So we have to write the AP. What we have to do? We have to add our common difference into our first term. 4 plus 3 ಎಷ್ಟಾಗುತ್ತೆ? ಫಸ್ಟ್ ಟರ್ಮ್ ಏನು? 4 plus 3 ಎಷ್ಟಾಗುತ್ತೆ? 7 ಆಗುತ್ತೆ. 3 ಇನ್ನು 3 ಆಡ್ ಮಾಡಿ ಏನಾಗುತ್ತೆ ಸರ್? 10 ಆಗುತ್ತೆ. then 13 ಆಗುತ್ತೆ. then 16 ಆಗುತ್ತೆ. ಅದೇ ನಮ್ಮ AP. ಅರ್ಥ ಆಯ್ತು? ಮತ್ತೆ ನೋಡಿ ಸೆಕೆಂಡ್ ಕ್ವೆಶ್ಚನ್ ಏನು ಸರ್ ಇಷ್ಟು ಟಫ್ ಕ್ವೆಶ್ಚನ್ ತಗೊಂಡಿದ್ದೀರಾ ಫಸ್ಟ್ ಅಲ್ಲಿ? ಹೌದು ಮಕ್ಕಳೇ, ಯಾಕಂದ್ರೆ ಫಸ್ಟ್ ಅಲ್ಲಿ ನೀವು ಟಫ್ ಮಾಡಬೇಕು. ಅರ್ಥ ಆಯ್ತು? ನಾನು ಹೋಮ್ ವರ್ಕ್ ಕ್ವೆಶ್ಚನ್ ಈಸಿ ಕೊಡ್ತಾ ಇದ್ದೀನಿ, ಟಫ್ ನಾನು ಮಾಡ್ತಾ ಇದ್ದೀನಿ. ಅರ್ಥ ಆಯ್ತು? ನೋಡಿ ಇಲ್ಲಿ ಕಾಮನ್ ಡಿಫರೆನ್ಸ್ ಆಫ್ ದ ಟೂ ಡಿಫರೆಂಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆರ್ ಈಕ್ವಲ್. ಅಂದ್ರೆ ಇಲ್ಲಿ ನಮ್ಮ ಹತ್ರ 2 ಡಿಫರೆಂಟ್ APs ಇದೆ. ನಮ್ಮ ಹತ್ರ ಏನಿದೆ? 2 ಡಿಫರೆಂಟ್ APs ಇದೆ. The common difference of the first AP is equal to the common difference of the second AP. ಇದು ಸ್ಟೇಟ್ಮೆಂಟ್ 2 ಡಿಫರೆಂಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ common difference ಏನಿದೆ ನಮ್ಮ ಹತ್ರ ಈಕ್ವಲ್ ಇದೆ. ಅಂದ್ರೆ ಏನು?
let us take as the first arithmetic progression as a comma a plus d comma a plus 2d and second arithmetic progression as b comma b plus d comma b plus 2d. ಸರ್ ನೋಡಿ ಇಲ್ಲಿ ಕಾಮನ್ ಡಿಫರೆನ್ಸ್ ಏನಿದೆ ಸೇಮ್ ಇದೆ ಅಂದ್ರೆ ಇಲ್ಲೂ ಡಿ ಇದೆ ಇಲ್ಲೂ ಡಿ ಇದೆ ಅರ್ಥ ಆಯ್ತಾ ಸರ್. ಮತ್ತೆ ನೋಡಿ ದ ಫಸ್ಟ್ ಟರ್ಮ್ ಆಫ್ ದ ಫಸ್ಟ್ ಪ್ರೋಗ್ರೆಷನ್ ಇಸ್ 3 ಮೋರ್ ದೆನ್ ದ ಫಸ್ಟ್ ಟರ್ಮ್ ಆಫ್ ದ ಸೆಕೆಂಡ್ ಪ್ರೋಗ್ರೆಷನ್. ಅಂದ್ರೆ ಏನ್ ಸರ್, first term of n first AP we have taken as a and the first term of n second AP we have taken as b. ಯಾಕಂದ್ರೆ a ತಗೊಂಡಿದ್ದೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ, ಅದಕ್ಕೆ we have taken as a for first AP and b for second AP. ಅರ್ಥ ಆಯ್ತಾ ಸರ್. ಸರ್ ಇದು ಏನ್ ಸರ್ ಇದು ಸ್ಟೇಟ್ಮೆಂಟ್, the first term of n first progression is 3 more than the second term of second ಇಲ್ಲ ಇನ್ನೊಂದ್ಸತಿ ತಡೀರಿ. The first term of n first progression is 3 more than the first term of the second progression. ಅಂದ್ರೆ ಏನ್ ಸರ್ ಇದು, the first term of n first AP, the first term of n first AP ಅಂದ್ರೆ a is equal to b plus 3 ಯಾಕೆ ಬಂದಿದೆ ಸರ್ ಇಲ್ಲಿ, 3 more than exceeds ಅಂದ್ರೆ ಏನು ಆಡ್ ಮಾಡಬೇಕು, b plus 3 ಆಗುತ್ತೆ, b plus 3 ಆಗುತ್ತೆ. ಅರ್ಥ ಆಯ್ತು ಇದು. ಮತ್ತೆ ನೋಡಿ ಏನಿದೆ, if the seventh term of n first progression is 28, seventh term of n first progression ಅಂದ್ರೆ a7 is equal to 28. ಅರ್ಥ ಆಯ್ತು. ಮತ್ತೆ ನೋಡಿ 8 term of the second progression is 29 ಇದೆ, 8 term of the second progression is 29 ಇದೆ. ನೋಡಿ ಇಲ್ಲಿ the 8 term of the second progression is 29 ಇದೆ. ಏನ್ ಮಾಡಬೇಕು ನಾವು ಇಲ್ಲಿ ನೋಡಿ, ಸೆಕೆಂಡ್ ಪ್ರೋಗ್ರೆಷನ್ ಇದೆ, ಸೆಕೆಂಡ್ ಪ್ರೋಗ್ರೆಷನ್ ಅಂದ್ರೆ ಬಿ ಆಗುತ್ತೆ. ಯಾಕಂದ್ರೆ ಸೆಕೆಂಡ್ ಪ್ರೋಗ್ರೆಷನ್ we have taken second progression as a b 8 is equal to 29 ಆಗುತ್ತೆ. ಅರ್ಥ ಆಯ್ತು. b 8 is equal to 29 ಆಗುತ್ತೆ. ಹೌದು ಸರ್, ಅರ್ಥ ಆಯ್ತು. then find the both different arithmetic progression. So I want to tell this level of question if practice before the exam you will rock in the exam. ಅರ್ಥ ಆಯ್ತು. So I have taken the difficult question first, then I am giving the easy question last. Okay. So we have to find the both different arithmetic progressions. Sir ಹೇಗೆ ಮಾಡಬೇಕು ನಾವು ನೋಡಿ ಇಲ್ಲಿ, ಇದು ಫಸ್ಟ್ ರಿಲೇಷನ್ ನಾವು ನಮ್ಮದು ಫಸ್ಟ್ ಟರ್ಮ್ ಆಫ್ n ಫಸ್ಟ್ ಪ್ರೋಗ್ರೆಷನ್ is equal to 3 more than the first term of the second progression. ಅರ್ಥ ಆಯ್ತಾ ಇದು. ಮತ್ತೆ ನೋಡಿ ಫಸ್ಟ್ ಸೆವೆಂತ್ ಟರ್ಮ್ ಆಫ್ n ಫಸ್ಟ್ ಪ್ರೋಗ್ರೆಷನ್ is equal to 28 ಇದೆ. a7 we can write as a plus 60 and for b8 we can write as b plus 70. ಇದು ಸೆಕೆಂಡ್ ಪ್ರೋಗ್ರೆಷನ್, ಅದಕ್ಕೆ b ಇದೆ. ಇದು ಫಸ್ಟ್ ಪ್ರೋಗ್ರೆಷನ್, ಅದಕ್ಕೆ a ಇದೆ, b plus 70 ಆಗುತ್ತೆ. ಮತ್ತೆ ನೋಡಿ ಇಲ್ಲಿ ಫಸ್ಟ್ ಈಕ್ವೇಷನ್ ಅಲ್ಲಿ we can substitute as a as a b plus 3 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ a can be written as b plus 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಏನು ಬರುತ್ತೆ, ಇದು ಈಕ್ವೇಷನ್ ಬರುತ್ತೆ. ಅರ್ಥ ಆಯ್ತಾ. ಮತ್ತೆ ನೋಡಿ ಈಕ್ವೇಷನ್ 3 ಮತ್ತೆ ಈಕ್ವೇಷನ್ 4 ಆಡ್ ಮಾಡಬಹುದು, ಸಪರೇಟ್ ಮಾಡಿಬಿಡಿ. ಈಕ್ವೇಷನ್ 3 ಮತ್ತೆ ಈಕ್ವೇಷನ್ 4 ಗೆ ಸಪರೇಟ್ ಮಾಡಿದ್ರೆ ನಮಗೆ ಡಿ ಸಿಕ್ಬಿಡುತ್ತೆ. ನೋಡಿ ಇಲ್ಲಿ ಡಿ ಏನಿದೆ, ಡಿ ನಮ್ದು 4 ಇದೆ, ಡಿ ಎಷ್ಟಿದೆ 4 ಇದೆ. ಅರ್ಥ ಆಯ್ತು. ಡಿ 4 ಇದೆ. ಸರ್ ಎ ಹೇಗೆ ನೋಡ್ಬೇಕು ಸರ್, ಎ ವಾಟ್ ಈಸ್ ಎ ನೋಡಿ, ಯಾವುದು ಈಕ್ವೇಷನ್ ಅಲ್ಲಿ ಎ ಇದೆ ಇಲ್ಲಿ ಹಾಕಿ, ಈಕ್ವೇಷನ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಡಿ ಆಸ್ ಈಕ್ವಲ್ ಟು 4 into 6 ಎಷ್ಟಾಗುತ್ತೆ, 24 ಆಗುತ್ತೆ. 24 ಈ ಕಡೆ ಬಂದಿದೆ -24, a will become a 4. ಅರ್ಥ ಆಯ್ತು ಕ್ವಶನ್. ಏನೇನಿಲ್ಲ ಮಕ್ಕಳೇ ನೋಡಿ, ರಿಲೇಷನ್ ಇರುತ್ತೆ ಕ್ವಶನ್ ಅಲ್ಲಿ. we have to convert that relation into equation, then we have to solve that equation, then we want to get a value of a and d, then we have to write the arithmetic progression. ಇಷ್ಟೇ. If the question is on a difficult level, they will give any term to show that this is this much, or they will give that find this term or this term or this term. That's all. AP is all about this thing. So D we have get D and A we have get as a is equal to 4 ಬಂದಿದೆ. ಮತ್ತೆ B ಹೇಗೆ ಸರ್, B ಹೇಗೆ ಮಾಡಬೇಕು ನೋಡಿ, ಈಕ್ವೇಷನ್ 3 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಈಕ್ವೇಷನ್ 3 ಅಲ್ಲಿ D is equal to 4 ಆಗುತ್ತೆ. 6 24 ಈ ಕಡೆ 25 minus 24 B is equal to 1 ಬರುತ್ತೆ. B is equal to 1 ಬರುತ್ತೆ. What is our first progression? ಜನರಲ್ AP ಏನಾಗುತ್ತೆ, a, a plus d, a plus 2d ಆಗುತ್ತೆ. ಮತ್ತೆ ಸೆಕೆಂಡ್ AP ಗೆ ಏನಾಗುತ್ತೆ, b, b plus d, b plus 2d ಆಗುತ್ತೆ. So we have to substitute the a and d value. We will get a first progression and we will get a second progression. Sir verify ಹೇಗೆ ಮಾಡಬೇಕು ಸರ್, ನಾವು ವೆರಿಫೈ ಮಾಡಿದ್ರೆ ನೋಡಿ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ನೋಡಿ, ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, the common difference of two APs are equal. ನೋಡಿ ಇಲ್ಲಿ ಫಸ್ಟ್ AP ದು ಕಾಮನ್ ಡಿಫರೆನ್ಸ್ ಏನಿದೆ ನೋಡಿ, 8 minus 4 ಅಂದ್ರೆ 4 ಆಗುತ್ತೆ, 5 minus 1 ಅಂದ್ರೆ
4 ಆಗುತ್ತೆ. ಅಂದ್ರೆ ಕಾಮನ್ ಡಿಫರೆನ್ಸ್ ಸೇಮ್ ಇದೆ. ಮತ್ತೆ ಸೆಕೆಂಡ್ ರಿಲೇಷನ್ ಏನಿದೆ, ದ ಫಸ್ಟ್ ಟರ್ಮ್ ಆಫ್ ಎನ್ ಫಸ್ಟ್ ರಿಲೇಷನ್ ಇಸ್ 3 ಮೋರ್ ದೆನ್ ದ ಫಸ್ಟ್ ಟರ್ಮ್ ಆಫ್ ದ ಸೆಕೆಂಡ್ ರಿಲೇಷನ್ ಇದೆ. ಅಂದ್ರೆ ಏನು, ದ ಫಸ್ಟ್ ಟರ್ಮ್ ಆಫ್ ಆನ್ ಫಸ್ಟ್ ರಿಲೇಷನ್ ಅಂದ್ರೆ 4 is equal to 1 plus 3. ಯಾವುದು ಸರ್, ಎರಡು ರಿಲೇಷನ್ ವೆರಿಫೈ ಆಗ್ತಾ ಇದೆ, ಅಂದ್ರೆ ನಮ್ಮ AP ಏನಿದೆ ಕರೆಕ್ಟ್ ಇದೆ. So this is not a common question. This is a little bit I will say that this is a difficult question, because if this type of question they may ask in examination, they will definitely give the internal choice. ಯಾಕಂದ್ರೆ ಇದು ನಿಮ್ಮ NCERT book ಅಲ್ಲಿ ಈ ತರದ ಕ್ವಶನ್ ಇಲ್ಲ. ಅದಕ್ಕೆ ನಿಮಗೆ ಏನ್ ಕೊಟ್ಟಿರುತ್ತೆ ಅಂದ್ರೆ internal choice definitely they will give. ಏನಿದೆ ನೋಡಿ, there are the 5 terms are in AP. First lesson ಏನು ನಮ್ದು, there are the how many terms, there are the 5 terms. The sum of these terms, sum of the 5 terms is equal to 55 ಇದೆ. ಅರ್ಥ ಆಯ್ತು. ಸೆಕೆಂಡ್ ರಿಲೇಷನ್ ಏನು, the sum of the 5 terms is equal to 55. Then what they have given, the 4 term is 5 more than ಅಂದ್ರೆ ಏನು, 5 more than ಅಂದ್ರೆ 5 plus the sum of the first 2 terms. ಅರ್ಥ ಆಯ್ತು. ಫಸ್ಟ್ 2 terms ಅಂದ್ರೆ A and A1 plus A2 plus 5 is equal to A4 ಆಗುತ್ತೆ. ಅರ್ಥ ಆಯ್ತು. ಸೊ ನೋಡಿ, ಇದು ಕ್ವಶನ್ ಡೈರೆಕ್ಟ್ ಆಗಿ ಸಾಲ್ವ್ ಮಾಡಕ್ ಬರಲ್ಲ, SN ಫಾರ್ಮುಲಾ ಹಾಕಿದ್ರೆ ಬರಲ್ಲ. So what we have make a method or a procedure to do this type of question is selection of the terms. So look at here student, ಮಕ್ಕಳೇ ನೋಡಿ, ನಾನು ಈಗ ನಿಮಗೆ ಫಸ್ಟ್ ಟಫ್ ಕ್ವಶನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈಸಿ ಕ್ವಶನ್ ಯಾರದು ಮಾಡ್ತಾರೆ, ನೀವೇ ಮಾಡಬಹುದು. ಇಲ್ಲಿ ನೋಡಿ, ಹೋಮ್ವರ್ಕ್ ಎಷ್ಟು ಕ್ವಶನ್ ಕೊಟ್ಟಿದ್ದೀನಿ, ನೀವೇ ಆರಾಮಾಗಿ ಮಾಡಬಹುದು ಈ ಕ್ವಶನ್. ಅದಕ್ಕೆ ನಾವು ಇಲ್ಲಿ difficult question ಹೇಳ್ತಾ ಇದ್ದೀನಿ. ನೋಡಿ, we have to select the 5 terms. We have to assume that the 5 terms, what are that 5 terms? Okay, if 5 terms, there are the 5 terms, we have assuming that our first term is equal to ide nimage, you have to remember this one. If you have to select the AP of 5 terms, you have to remember this one. Okay, take a screenshot or you can copy in short notes and revise this one. Okay, if there is a AP of the 5 terms, take this one. Okay, ಯಾಕೆ ಹೀಗೆ ತಗೋಬೇಕು ಅಂದ್ರೆ ಹೇಳಿದ್ರೆ ನೋಡಿ, ಇಲ್ಲಿ if you add this one, D will all cancel out. Okay, 2 minus 2D plus 2D cancel ಆಗುತ್ತೆ, minus D plus D cancel ಆಗುತ್ತೆ, 5A will become 55 ಆಗುತ್ತೆ, A will become 11 ಆಗುತ್ತೆ. ಅರ್ಥ ಆಯ್ತು. ಅದಕ್ಕೆ ನಾವು ಈಸಿ ಆಗುತ್ತೆ. ಅದಕ್ಕೆ ನಾವು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಸೆಲೆಕ್ಷನ್ ಆಫ್ ದ AP ಅಂತ ಕಾನ್ಸೆಪ್ಟ್ ಇದೆ, ಇದು ನಿಮ್ಮ NCERT ಅಲ್ಲಿ ಇಲ್ಲ. ಅದಕ್ಕೆ ನೀವು ಮಾಡಿ ನೋಡಿ ಹೇಗೆ ಮಾಡಬೇಕು ಸರ್. ಇದು ಸೆಲೆಕ್ಷನ್ ನಾವು ಸೆಲೆಕ್ಟ್ ಮಾಡಿದೀವಿ 5 ಟೈಮ್ AP. ವಾಟ್ ಇಸ್ ಅವರ್ AP? ವಿ ಆರ್ ಅಸ್ಯೂಮಿಂಗ್ ದಿಸ್ ಇಸ್ ನಾಟ್ ಅ ರಿಯಲ್ AP. ದಿಸ್ ಇಸ್ ನಾಟ್ ಅ ರಿಯಲ್ AP. ವಿ ಆರ್ ಅಸ್ಯೂಮಿಂಗ್ ದಿಸ್ ಇಸ್ ಆನ್ AP. ಓಕೆ, ಸೊ ನೋಡಿ ಇಲ್ಲಿ ಫಸ್ಟ್ ವಾಟ್ ಇಸ್ ಅವರ್ ಫಸ್ಟ್ ಟರ್ಮ್? A minus 2D is our first term. ಓಕೆ, A is not our first term. A is not our first term. What is our first term? Our first term is A minus 2D is our first term. Okay, what is our second term? What is our second term? A minus D is our second term. A minus D is our second term. What is third term? A is our third term. What is fourth term? A plus D is our fourth term. And what is fifth term? A plus 2D is our fifth term. Okay, then what is they have given the relation? Sum of these terms is equal to 55. Andre sum of all these 5 terms they have given as 55. Andre ಐದು ಟರ್ಮ್ ಆಡ್ ಮಾಡಿಬಿಡಿ. ಮಾಡಿದ್ರೆ ಏನಾಗುತ್ತೆ, minus 2D plus 2D ಕ್ಯಾನ್ಸಲ್ ಆಗುತ್ತೆ, minus D plus D ಕ್ಯಾನ್ಸಲ್ ಆಗುತ್ತೆ, A plus A plus A plus A plus A ಏನಾಗುತ್ತೆ 5 ಆಗುತ್ತೆ. 5 is equal to 55 ಇದೆ. A 5 1s 5 11s ಆಗುತ್ತೆ. A will what will be the A is 11. A is 11. ಅರ್ಥ ಇದು. ಇದು ನಮ್ಮ ಫಸ್ಟ್ ಟರ್ಮ್ ಅಲ್ಲ, ಇದು ಫಸ್ಟ್ ಟರ್ಮ್ ಅಲ್ಲ. ಇದು ಫಸ್ಟ್ ಟರ್ಮ್ ಏನು ಸರ್ ನಮ್ದು? A minus 2D is our first term. Okay, A we have got I. And second relation, what is the second relation? The fourth term A4 is 5 plus sum of the two terms. Sum of the two terms ಅಂದ್ರೆ ಇದು, sum of the two terms ಅಂದ್ರೆ ಇದಾಗುತ್ತೆ. ಅರ್ಥ ಆಯ್ತು. ನೋಡಿ ಇಲ್ಲಿ the fourth term is equal to A1 plus A2 plus 5 ಆಗಿದೆ. A4 is equal to A plus A4 ಅಂದ್ರೆ ಯಾವುದು? ಫೋರ್ತ್ ಟರ್ಮ್. ಇದು ಫಸ್ಟ್ ಟರ್ಮ್, ಇದು ಸೆಕೆಂಡ್, ಇದು ಥರ್ಡ್, ಇದು ಫೋರ್ತ್ ಟರ್ಮ್. ಅರ್ಥ ಆಯ್ತು. A4 is equal to A1 plus A2 plus 5. We are going to solve this and
plus a and minus a will get cancel, and we are going to solve. We get a relation minus a plus minus a plus 4d is equal to 5 ಬರುತ್ತೆ. a ವ್ಯಾಲ್ಯೂ ಇಲ್ಲಿ ಹಾಕಿ a ವ್ಯಾಲ್ಯೂ ಹಾಕಿದ್ರೆ d ವ್ಯಾಲ್ಯೂ ಎಷ್ಟು ಸಿಗುತ್ತೆ ನಿಮಗೆ 4 ಸಿಗುತ್ತೆ. ಅರ್ಥ ಆಯ್ತು. d ವ್ಯಾಲ್ಯೂ ಎಷ್ಟು ಸಿಗುತ್ತೆ 4 ಸಿಗುತ್ತೆ. So we have to substitute in this what we have taken as assumption AP, we have to substitute a and d value. ಅರ್ಥ ಆಯ್ತು. a and d value substitute ಮಾಡಿ a minus 2d is our first term. ಅಂದ್ರೆ 11 minus 6 11 minus 6 ಅಲ್ಲ 11 minus ಎಷ್ಟಾಗುತ್ತೆ 11 minus 8 ಆಗುತ್ತೆ. ಯಾಕಂದ್ರೆ 4 ಇದೆಯಲ್ಲ 11 minus 4 11 minus 8 ಎಷ್ಟಾಗುತ್ತೆ 3 ಆಗುತ್ತೆ. ಮತ್ತೆ ನೋಡಿ ಇಲ್ಲಿ 11 minus 4 7 ಆಗುತ್ತೆ. ಮತ್ತೆ ಥರ್ಡ್ ಟರ್ಮ್ is a ಅಂದ್ರೆ ನಮ್ಮ ಥರ್ಡ್ ಟರ್ಮ್ 11 ಆಗುತ್ತೆ. ಮತ್ತೆ ನೋಡಿ ಇದು 4 ಟರ್ಮ್ ಇದು 5th ಟರ್ಮ್. ಅರ್ಥ ಆಯ್ತು ಇಲ್ಲ ಕಮೆಂಟ್ ಮಾಡಿ. ಮತ್ತೆ ನೋಡಿ ಇಲ್ಲಿ ಅದೇ ತರ ಕ್ವೆಶ್ಚನ್ ನಿಮಗೆ ಇನ್ನೊಂದು ಕೊಟ್ಟಿದ್ದೀನಿ ನೋಡಿ. the sum of the first 3 term of an AP is 33. Sum of the first 3 term of an AP is 33 with the first relation. Again we have to assume an AP. We have to assume an AP. ಸರ್ ಯಾವ ತರದ AP ನೋಡಿ. ಫಸ್ಟ್ ಟೈಮ್ ಏನಾಗುತ್ತೆ ಈಗ ಇದು ಸ್ಕ್ರೀನ್ಶಾಟ್ ತಗೊಳ್ಳಿ. ಇದು ಫಸ್ಟ್ ಟರ್ಮ್ is our a minus d, second term is our a, and third term is a plus d ಆಗುತ್ತೆ. ಅರ್ಥ ಆಯ್ತಾ ಸರ್. The sum will become add these 3 terms minus d and plus d cancel ಆಗುತ್ತೆ. a plus a plus a 3 ಆಗುತ್ತೆ. 3a is equal to 33 ಇದೆ. 3 cancel ಆಗಿ a will become as 11 ಆಗುತ್ತೆ. ಅರ್ಥ ಆಯ್ತು. a will become as 11. The product of the first and third term. The product of the first term ಅಂದ್ರೆ ಏನು a minus d and the third term ಅಂದ್ರೆ a plus d. Product ಅಂದ್ರೆ ಏನು multiplication. The multiplication of first term and the third term of the assumed AP. ಅರ್ಥ ಆಯ್ತು. ನಾವು ಏನು ಸೆಲೆಕ್ಟ್ ಮಾಡಿದೀವಿ ಅದು AP. ಅರ್ಥ ಆಯ್ತು. a minus d into a plus d ಎಷ್ಟಾಗುತ್ತೆ ನಮ್ಮದು ಪ್ರಾಡಕ್ಟ್ is equal to exceeds ಅಂದ್ರೆ ಏನು more 29 ಅಂದ್ರೆ ಸೆಕೆಂಡ್ ಟರ್ಮ್ ಅಂದ್ರೆ a2 plus 29 ಆಗುತ್ತೆ. the product of the first and third term is equal to second term plus 29 ಆಗುತ್ತೆ. ಅರ್ಥ ಆಯ್ತು ನೋಡಿ ಇಲ್ಲಿ. the product is equal to ಸೆಕೆಂಡ್ ಟರ್ಮ್ ಅಂದ್ರೆ ನಮ್ಮ ಹತ್ರ ಸೆಕೆಂಡ್ ಟರ್ಮ್ ಅಂದ್ರೆ a ಇದೆ assumed AP. ಅರ್ಥ ಆಯ್ತು ನೋಡಿ. a plus 29 ಇದೆ. ಇದು a minus b into a plus b ಇದೆ. a square minus b square ಆಗುತ್ತೆ. ಮತ್ತೆ ನೋಡಿ a ಕೊಟ್ಟಿದೆಯಲ್ಲ ನಿಮಗೆ ಏನು 11 ಇದೆ. d ಸಾಲ್ವ್ ಮಾಡಿ 9 ಬರುತ್ತೆ. so we have to find the AP. we have to find the AP. so what is our first term? a minus d is our first term. a minus d is our first term. 11 minus 9 will become 2 and our second term is a ಅಂದ್ರೆ ಏನು 11 ಇದೆ. ಅರ್ಥ ಆಯ್ತಾ. ಮತ್ತೆ ನೋಡಿ ಥರ್ಡ್ ಟರ್ಮ್ ಇದೆ a plus d ಇದೆ. a plus d ಅಂದ್ರೆ 11 plus 9 ಆಗುತ್ತೆ 20 ಇದೆ. ಅರ್ಥ ಆಯ್ತು. ಮತ್ತೆ ನೋಡಿ ಇದು ಕ್ವೆಶ್ಚನ್ ಮಾಡಿ. ಇದು the line segment divided into 4 parts. ಯಾಕಂದ್ರೆ ಇದು ಸೇಮ್ ಮೆಥಡ್ what I have said the assumed AP. ಮತ್ತೆ ನೋಡಿ ಇದು ಅಷ್ಟು ಇಂಪಾರ್ಟೆಂಟ್ ಕ್ವೆಶ್ಚನ್ ಅನ್ನ ನೀವೇ ಮಾಡಿ. ಟೈಮ್ ಇದ್ರೆ ಮಾಡಿ, ಇಲ್ಲ ಅಂದ್ರೆ ಮಾಡಬೇಡ. ಈ ರೇರ್ ಟೈಪ್ ಕ್ವೆಶ್ಚನ್ ಇದು. ಅದಾಯ್ತು. ಮತ್ತೆ ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಲಾಸ್ಟ್ ಇಯರ್ ಕೇಳಿದ್ದಾರೆ. This was a question many of the students have leave this question because there is no method in NCERT to solve this type of questions. ಅದಾಯ್ತು. ಇದು ಪ್ರೀವಿಯಸ್ ಇಯರ್ ಮತ್ತೆ ಮಾಡಲ್ ಪೇಪರ್ಸ್ ಎಲ್ಲ ಮೆಥಡ್ ಮತ್ತೆ ಕೆಲವರು ಬುಕ್ ಸಾಲ್ವ್ ಮಾಡಿ ಈ ತರ ಕ್ವೆಶ್ಚನ್ ಡಿಸೈನ್ ಮಾಡೋದು. ಅರ್ಥ ಆಯ್ತು ನೋಡಿ ಇಲ್ಲಿ. ಇನ್ an arithmetic progression the sum of the n term is ಎಷ್ಟಿದೆ 210 ಇದೆ. ಅರ್ಥ ಆಯ್ತು. ಮತ್ತೆ ನೋಡಿ ಇದು ಒಂದು ರಿಲೇಷನ್. ಅರ್ಥ ಆಯ್ತು. ಮತ್ತೆ ನೋಡಿ the sum of the first n minus 1 term is 171 ಇದೆ. ಏನ್ ಸರ್ ಇದು ಏನ್ ಫಾರ್ಮುಲಾ ಎಲ್ಲಿ ನೋಡಿದೀನಿ ನಾನು NCERT ಬುಕ್ ಅಲ್ಲಿ ಒಂದು ಫಾರ್ಮುಲಾ ಇದೆ. n is equal to sn minus sn minus 1 ಅದು ಯೂಸ್ ಮಾಡಬೇಕು ಇಲ್ಲಿ. the sum of the first sum ಅಲ್ಲ ಇಲ್ಲಿ ನೋಡಿ. if the first term of an arithmetic progression is 3 ಇದೆ, a is equal to 3 ಇದೆ, ಮತ್ತೆ sn is equal to 210 ಇದೆ, sn minus 1 is equal to 171 ಇದೆ. we have to find the arithmetic progression and its 20 term ಇದೆ. ಅರ್ಥ ಆಯ್ತು. ಫಸ್ಟ್ arithmetic progression ನೋಡೋಣ. sn ಎಷ್ಟಿದೆ ನಮ್ದು 210 ಇದೆ. sn minus 1 ಎಷ್ಟಿದೆ 171 ಇದೆ. an ನೋಡಬೇಕು an ಎಷ್ಟಾಗುತ್ತೆ ನಮ್ದು ನೋಡಿ ಇಲ್ಲಿ. we know the formula an is equal to sn minus 1. so substitute 210 minus
171 ಎಷ್ಟಾಗುತ್ತೆ, ಇದು 39 ಆಗುತ್ತೆ. A is equal to 39 ಇದೆ. ಮತ್ತೆ ನೋಡಿ SN is equal to 210 ಇದೆ. A is equal to 3 ಇದೆ. ನೋಡಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. So A is equal to 39 ಇದೆ. We have to find the N. So again we remember our formula. SN is equal to N by 2 A plus AN, A plus AN. So substitute here. SN is equal to 210 and A is equal to 3, A is equal to 39. We are going to solve this one and we get N value as a 10. ಎಷ್ಟು ಟರ್ಮ್ ಇದೆ ನಮ್ಮ AP ಅಲ್ಲಿ? ನಮ್ಮ AP ಇಲ್ಲ ಆ ಥರ ಇಲ್ಲ. 39 ಟರ್ಮ್ ಈಸ್ ಅವರ್ 10th ಟರ್ಮ್. ಮಾಡ್ತಾ ಇದ್ದು ಮತ್ತೆ ನೋಡಿ A ಇದೆ, N ಗೊತ್ತಿದೆ, AN ಗೊತ್ತಿದೆ. Now we have to find the D value. ಹೇಗೆ ಫೈಂಡ್ ಮಾಡಬಹುದು ಸರ್? AN is equal to A plus N minus 1 of D. ಫಾರ್ಮುಲಾ ಗೊತ್ತಿದೆಯಲ್ಲ, ಇಲ್ಲಿ ಹಾಕಿ ವ್ಯಾಲ್ಯೂ ಹಾಕಿದ್ರೆ D ವ್ಯಾಲ್ಯೂ ಎಷ್ಟು ಬರುತ್ತೆ? 4 ಬರುತ್ತೆ. ಅರ್ಥ ಆಯ್ತು? D ವ್ಯಾಲ್ಯೂ 4 ಇದೆ, A ವ್ಯಾಲ್ಯೂ 3 ಇದೆ. AP ನಾವು ಬರ್ಬೋದು. AP ಏನಾಗುತ್ತೆ? A, A plus D, A plus 2D, A plus 3D, A plus 4D. ಅದೇ AP ಅಲ್ಲಿ A and D ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ AP ಬರುತ್ತೆ. ಅರ್ಥ ಆಯ್ತಾ? ಮತ್ತೆ ನಾವು ಏನ್ ಫೈಂಡ್ ಮಾಡಬೇಕು? 20 ಫೈಂಡ್ ಮಾಡಬೇಕು. ಹೇಗೆ ಸರ್? A is equal to A plus N minus 1 of D. ಫಾರ್ಮುಲಾದಲ್ಲಿ N is equal to 20 ಹಾಕಿ, A is equal to 3 ಹಾಕಿ, D is equal to 4 ಹಾಕಿ. Easily we can solve this one. Otherwise you can return as A20 as A plus 19D. A is equal to what is our A? A is equal to 3 and D is equal to 4 ಇದೆ. ಸಾಲ್ವ್ ಮಾಡಿ ಆರಾಮಾಗಿ ನಿಮಗೆ ಆನ್ಸರ್ ಬರುತ್ತೆ. ಮತ್ತೆ ಇದು ನೋಡಿ ಇಲ್ಲಿ the sum of the second and the fourth term of an arithmetic progression is 22. ಅಂದ್ರೆ ಏನು? A2 plus A4 what will become 22 ಆಗುತ್ತೆ. ಇದು ಒಂದು ರಿಲೇಷನ್. We have to convert this relation into equation. ಅರ್ಥ ಆಯ್ತಾ? ಮತ್ತೆ ನೋಡಿ the sum of the first 11 term is 253. ನೋಡಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. the sum of the first 11 term ಅಂದ್ರೆ ಏನು? SN ಫಾರ್ಮುಲಾ ಅಪ್ಲೈ ಮಾಡಬೇಕು. ಬರೇ ಸಮ್ ಇದ್ರೆ ಏನು? ಜಸ್ಟ್ ಆಡ್ ಮಾಡಬೇಕು. ಸಮ್ ಆಫ್ ದ ಫಸ್ಟ್ ಅಂದ್ರೆ SN ಫಾರ್ಮುಲಾ ಅಪ್ಲೈ ಮಾಡಬೇಕು. if there is only sum ಅಂತ given ಇದೆ ಅಂದ್ರೆ ಏನು? ಆಡ್ ಮಾಡಬೇಕು. ಅರ್ಥ ಆಯ್ತು? ಸಮ್ ಆಫ್ ದ ಫಸ್ಟ್ ಅಂದ್ರೆ SN ಫಾರ್ಮುಲಾ ಅಪ್ಲೈ ಮಾಡಬೇಕು. ಇದು ಸೆಕೆಂಡ್ ರಿಲೇಷನ್. we have to find the arithmetic progression. if the last term is 67 then we have to find the number of the terms. ಅರ್ಥ ಆಯ್ತು? ಫಸ್ಟ್ arithmetic progression ನೋಡೋಣ ಏನಿದೆ ಅಂತ. So we are going to second relation deduce ಮಾಡೋಣ. SN is equal to N by 2 to A plus N minus 1 of D. ಇಲ್ಲಿ ಫಸ್ಟ್ 11 ಟರ್ಮ್ಸ್ N is equal to 11 ಆಗುತ್ತೆ. ಮತ್ತೆ SN ಎಷ್ಟಿದೆ ನಮ್ಮ ಹತ್ರ? 253 ಇದೆ. So we are going to solve this one. We get a relation. ಅರ್ಥ ಆಯ್ತು? We get a equation. Let us solve as a equation 1. And what is the first relation? A2 plus A4 ಎಷ್ಟಿದೆ? 22 ಇದೆ. A2 plus A4 22 ಇದೆ. A2 ಗೆ ನಾವು ಏನು ಬರಬಹುದು? A plus D ಬರಬಹುದು. ಮತ್ತೆ A4 ಗೆ we can write as A plus 3D. ಅರ್ಥ ಆಯ್ತು? ಇದು ಎಷ್ಟಾಗುತ್ತೆ? A plus 2A ಆಗುತ್ತೆ. D plus 3D 4D ಆಗುತ್ತೆ. ಅರ್ಥ ಆಯ್ತು? equation 1 equation 2 ಇದೆ. easily you can separate the equation 2 minus equation 1 or ಅಥವಾ ಏನು ಮಾಡಬಹುದು? equation 1 minus equation 2. ನಿಮಗೆ ಏನು ಸಿಗುತ್ತೆ ಆನ್ಸರ್? D is equal to, you have to simply eliminate these two equations. If you are eliminating these two equations, you will get D as a 4D. ಏನು ಬರುತ್ತೆ ನಿಮಗೆ? 4 ಬರುತ್ತೆ. ಅರ್ಥ ಆಯ್ತು? D is equal to 4 ಬರುತ್ತೆ. ಮತ್ತೆ ನೋಡಿ ಸರ್, ನಾವು ಏನು ಮಾಡಬೇಕು? ಇಲ್ಲಿ D ಬಂದಿದೆ ನಿಮಗೆ. A ಹೇಗೆ ಸರ್ ಫೈಂಡ್ ಮಾಡಬಹುದು? ನೋಡಿ ಇಲ್ಲಿ ಯಾವುದು ಇದು ಈಕ್ವೇಷನ್ ತಗೊಳ್ಳಿ, ಇದು ಈಕ್ವೇಷನ್ ತಗೊಳ್ಳಿ. ಯಾವುದು ಈಕ್ವೇಷನ್ ಅಲ್ಲಿ D ವ್ಯಾಲ್ಯೂ ಹಾಕಿ A ವ್ಯಾಲ್ಯೂ ನಿಮಗೆ ಎಷ್ಟು ಬರುತ್ತೆ? 3 ಬರುತ್ತೆ. ಮತ್ತೆ ನಾವು ಏನು AP ಫೈಂಡ್ ಮಾಡಬೇಕು? AP ಜನರಲ್ ಫಾರ್ಮ್ ಏನು? A, A plus D, A plus 2D. ಅಲ್ಲಿ A and D ವ್ಯಾಲ್ಯೂ ಹಾಕಿ ನಿಮಗೆ ಏನು AP ಸಿಗುತ್ತೆ ಅಷ್ಟೇ. ಮತ್ತೆ ನೋಡಿ what they have given. if the last term is 67 ಅಂದ್ರೆ A is equal to 67 ಆದ್ರೆ number of the terms you have to find the N. what we have going to use A is equal to A plus N minus 1 of D. A ಗೊತ್ತಿದೆ ಮತ್ತೆ D ಗೊತ್ತಿದೆ. A ಎಷ್ಟು ಕೊಟ್ಟಿದ್ದಾರೆ? 67 ಕೊಟ್ಟಿದ್ದಾರೆ. we have to find the N value. we will get as 17. ಅರ್ಥ ಆಯ್ತು? ಮತ್ತೆ ಇದು ನೋಡಿ ಇಲ್ಲೇ ಒಂದು ಕಾನ್ಸೆಪ್ಟ್ ಇದೆ, ಅದು ನೋಡಿ. And AP consists of 51 terms. AP ಅಲ್ಲಿ ಎಷ್ಟು ಟರ್ಮ್ಸ್ ಇದೆ ನಮ್ಮ ಹತ್ರ? 51 ಟರ್ಮ್ಸ್ ಇದೆ. The 20th term from the last of the term progression ಅಂದ್ರೆ ಲಾಸ್ಟ್ ಇಂದ 20 term ಎಷ್ಟಾಗುತ್ತೆ? 32 term of the first will become as the 20 term from the last. ಇದು ಹೇಗೆ ಮಾಡಬೇಕು ಅರ್ಥ ಆಗಿಲ್ಲ ನನಗೆ. ನೋಡಿ
51 ಇದೆ, ಲಾಸ್ಟ್ ಇಂದ 20 ಟರ್ಮ್ 51 ಮೈನಸ್ 20 ಮಾಡಿ ಪ್ಲಸ್ 1 ಆಡ್ ಮಾಡಿ ಅಷ್ಟೇ. if there is a 100 term and you have to find the last 20 term, ಹೇಗೆ ಮಾಡ್ತೀವಿ ನೀವು? 100 terms ಇದೆ, ಲಾಸ್ಟ್ ಇಂದ 20 term ಫೈಂಡ್ ಮಾಡಬೇಕು. ಹೇಗೆ ಮಾಡ್ತೀರಾ? 100 ಮೈನಸ್ 20 ಮಾಡಿ ಪ್ಲಸ್ 1 ಮಾಡಿ ಎಷ್ಟಾಗುತ್ತೆ? 100 ಮೈನಸ್ 20 80 ಆಗುತ್ತೆ, ಪ್ಲಸ್ 1 ಅಂದ್ರೆ 81 term is the last 20 term. ಅರ್ಥ ಆಯ್ತು ಕಾನ್ಸೆಪ್ಟ್? ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನೋಡಿ. the 20 term from the last term is equal to 157 ಇದೆ. the 20 term from the last ಅಂದ್ರೆ 51 minus 20 ಮಾಡಿ ಪ್ಲಸ್ 1 ಮಾಡಿ ಎಷ್ಟಾಗುತ್ತೆ? 32 term the first ಆಗುತ್ತೆ. A32 is equal to 157. ಅದೇ ಅಲ್ಲೇ ಇದೆ. ಮತ್ತೆ ನೋಡಿ the common difference is equal to 5 ಇದೆ, ಅಂದ್ರೆ D is equal to 5. find the arithmetic progression. we have to find D ಕೊಟ್ಟಿದ್ದಾರೆ, A ಫೈಂಡ್ ಮಾಡಬೇಕು. ಹೇಗೆ ಮಾಡ್ತೀಯಾ? A is equal to A plus n minus 1 of DL ಫಾರ್ಮುಲಾದಲ್ಲಿ ಹಾಗೆ A ವ್ಯಾಲ್ಯೂ 2 ಬರುತ್ತೆ. So what this is question asked in the preparatory, last year preparatory. Many teachers are confused. Almost all the teachers have done the wrong concept. Even I also confused in this question. ಅರ್ಥ ಆಯ್ತು? ಯಾಕಂದ್ರೆ ಇದು ಲಾಸ್ಟ್ ಟರ್ಮ್ ಅಂತ ಇದೆ. ನಾವೆಲ್ಲ ಏನ್ ಮಾಡಿದ್ದು? 51 ಮೈನಸ್ 20 ಮಾಡಿದ್ದು 31 ಟರ್ಮ್ ಬರ್ತಿತ್ತು. ಅಲ್ಲ, ಈ ಕಾನ್ಸೆಪ್ಟ್ ರಾಂಗ್ ಆಗಿತ್ತು. ಕಾನ್ಸೆಪ್ಟ್ ಏನು? 51 ಮೈನಸ್ 20 ಮಾಡಬೇಕು ಮತ್ತೆ ಪ್ಲಸ್ 1 ಮಾಡಬೇಕು, ಪ್ಲಸ್ 1 ಮಾಡಲೇಬೇಕು. ಗೊತ್ತಾಯ್ತು? ಸೊ ನಮಗೆ ಎ ಮತ್ತೆ ಡಿ ಇದೆ, ಎ ಬಿ ಮಾಡಿ ಅಷ್ಟೇ. ಮತ್ತೆ ಇದು ಹೋಮ್ವರ್ಕ್, ಇದು ಹೋಮ್ವರ್ಕ್ ಕ್ವಶನ್. ಇದು ಚೆನ್ನಾಗಿದೆ ಕ್ವಶನ್, ಟ್ರೈ ಮಾಡಿ. ಯಾವ್ದು ಮೆಥಡ್ ಅಂತ ಹೇಳಿ ನನಗೆ. ಮತ್ತೆ ಯಾವ್ದಿದು ನೀವೇ ಟ್ರೈ ಮಾಡಿ, ಈಸಿ ಇದೆ. ನಾವು ಹೇಳಿದ್ರಲ್ಲ ಅದೇ ಮಾಡ್ಬೇಕು. ಏನೇನ್ ಮಾಡ್ಬೇಕು? ಎರಡು ರಿಲೇಷನ್ ಇರುತ್ತೆ, ಅದಕ್ಕೆ ಈಕ್ವೇಷನ್ ಕನ್ವರ್ಟ್ ಮಾಡಬೇಕು, ಅದಕ್ಕೆ ಈಕ್ವೇಷನ್ ಎಲಿಮಿನೇಷನ್ ಮೆಥಡ್ ಗೆ ಸಾಲ್ವ್ ಮಾಡಬೇಕು, ಅದರ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಎ ಅಂಡ್ ಡಿ ವ್ಯಾಲ್ಯೂ ಸಿಗುತ್ತೆ, ಎ ಪಿ ಬರಬೇಕು, ಮತ್ತೆ ಏನ್ ಕ್ವಶನ್ ಕೇಳಿದ್ದಾರೆ ಅದು ಬರ್ತಿರುತ್ತೆ, ಅಷ್ಟೇ ಸಾಕು. ಮತ್ತೆ ಈ ಕ್ವಶನ್ ಟ್ರೈ ಮಾಡಿ, ಚೆನ್ನಾಗಿದೆ ಈ ಕ್ವಶನ್. ಮತ್ತೆ ಇದು ನೋಡಿ, ಈ ಕ್ವಶನ್ last year they have asked this question. The sum of the interior angles of a polygon of n side is n minus 2 into 180 ಇದೆ. ಏನ್ ಸರ್ ಇದು? ಅರ್ಥನೇ ಆಗ್ತಾ ಇಲ್ಲ. ನೋಡಿ, ಟ್ರಯಾಂಗಲ್ ಇದೆಯಲ್ಲ, what is the sum of the internal angles of a triangle that is equal to 180 degree? Sir, how we have find that? We have substituted the n value in this. n ಅಂದ್ರೆ ಏನು? ನಂಬರ್ ಆಫ್ ಸೈಡ್ಸ್. ಟ್ರಯಾಂಗಲ್ ಅಲ್ಲಿ ಎಷ್ಟು ಸೈಡ್ ಇರುತ್ತೆ ಸರ್? ಟ್ರಯಾಂಗಲ್ ಅಲ್ಲಿ 3 ಸೈಡ್ ಇರುತ್ತೆ. 3 minus 2 ಅಂದ್ರೆ 1 ಆಗುತ್ತೆ. 1 into 180 ಎಷ್ಟಾಗುತ್ತೆ? 180. The sum of the internal angles ಎಷ್ಟಾಗುತ್ತೆ? 180 ಆಗುತ್ತೆ. If we have take a square ಅಲ್ಲಿ ಎಷ್ಟು ಸೈಡ್ ಇರುತ್ತೆ? 4 ಸೈಡ್ ಇರುತ್ತೆ. 4 minus 2 into 180 ಎಷ್ಟಾಗುತ್ತೆ? 2 into 180 360 ಆಗುತ್ತೆ. ಅಂದ್ರೆ ಇದು ಜನರಲ್ ಫಾರ್ಮುಲಾ ಕೊಟ್ಟಿದ್ದಾರೆ. ಅರ್ಥ ಆಯ್ತು? ಇದು ಜನರಲ್ ಫಾರ್ಮುಲಾ. ಸರ್, ಪಾಲಿಗಾನ್ ಅಂದ್ರೆ ಎಷ್ಟು ಸೈಡ್ ಇರುತ್ತೆ ಸರ್? ಪಾಲಿಗಾನ್ ಅಂದ್ರೆ 5 ಸೈಡ್ ಇರುತ್ತೆ. ಹೆಕ್ಸಾಗಾನ್ ಅಂದ್ರೆ 6 ಸೈಡ್ ಇರುತ್ತೆ. ಸೆಪ್ಟಗಾನ್ ಆರ್ ಹೆಪ್ಟಗಾನ್ ಅಂದ್ರೆ 7 ಸೈಡ್. ಆಕ್ಟಾಗಾನ್ ಅಂದ್ರೆ 8 ಸೈಡ್ ಇರುತ್ತೆ. ನಾನಾಗಾನ್ ಅಂದ್ರೆ 9 ಸೈಡ್ ಇರುತ್ತೆ. ಪಾಲಿಗಾನ್ ನೋಡಿ, ಇದು ಜನರಲ್ ಫಾರ್ಮುಲಾ. ದೇ ಹ್ಯಾವ್ ಆಸ್ಕ್ಡ್ ಫಾರ್ ಅ ಪೆಂಟಗಾನ್. ಪೆಂಟಗಾನ್ ಅಂದ್ರೆ ಎಷ್ಟು ಸೈಡ್? 5 ಸೈಡ್ ಇರುತ್ತೆ. ಅಂದ್ರೆ 5 ಹಾಕಿ 5 minus 2 ಎಷ್ಟಾಗುತ್ತೆ? 3 ಆಗುತ್ತೆ. 3 into 180 ಅಂದ್ರೆ ಏನು? The interior angles of a pentagon, we can easily use the sum of the internal angles. We can easily find here. Okay, so put here 5 minus 2 into 180, 3 into 180. The sum of all the internal angles of a pentagon is equal to 540. ಅರ್ಥ ಆಯ್ತು? ಮತ್ತೆ ನೋಡಿ ಏನೇನು ಕೊಟ್ಟಿದ್ದಾರೆ. And pentagon, all the interior angles of a pentagon are in AP. AP alide, and its least angle ಅಂದ್ರೆ lowest term ಅಂದ್ರೆ ಫಸ್ಟ್ ಟರ್ಮ್ ಆಗುತ್ತೆ. ಏನಿದೆ ನಮ್ದು? 72 ಡಿಗ್ರಿ ಇದೆ. ನಾವು ಏನ್ ಕಂಡುಹಿಡಿಯಬೇಕು ಇಲ್ಲಿ? ಫೈಂಡ್ ಆಲ್ ದ ಇಂಟೀರಿಯರ್ ಆಂಗಲ್ಸ್ ಫೈಂಡ್ ಮಾಡಬೇಕು. ಆಲ್ ದ ಇಂಟೀರಿಯರ್ ಆಂಗಲ್ಸ್ ಫೈಂಡ್ ಮಾಡಬೇಕು. ಹೇಗೆ ಸರ್ ಮಾಡ್ತೀರಾ? ನೋಡಿ, ಸಮ್ ಆಫ್ ದ ಆಲ್ ದ ಇಂಟೀರಿಯರ್ ಆಂಗಲ್ಸ್ ಈ ಫಾರ್ಮುಲಾದಲ್ಲಿ ಹಾಕಿದ್ರೆ 540 ಬಂದಿದ್ದು. ಅರ್ಥ ಆಯ್ತು? n ಎಷ್ಟಿದೆ? 5 ಇದೆ. sn ಎಷ್ಟಿದೆ? 540. we have find here d ಗೊತ್ತಿಲ್ಲ ನಮಗೆ. a ಗೊತ್ತಿದೆ, d ಗೊತ್ತಿಲ್ಲ. so we have to find the d. we can find the d using the sn is equal to n by 2 2a plus n minus 1 of d. ಅರ್ಥ ಆಯ್ತು? ಇಲ್ಲಿ sn ವ್ಯಾಲ್ಯೂ ಹಾಕಿ, n ವ್ಯಾಲ್ಯೂ 5 ಇದೆ, a ವ್ಯಾಲ್ಯೂ 72 ಇದೆ. ಕ್ವೆಶ್ಚನ್ ಕೊಟ್ಟಿದೆ. n ವ್ಯಾಲ್ಯೂ again 5 ಇದೆ. ಮತ್ತೆ ನೋಡಿ, ಇಲ್ಲಿ d ವ್ಯಾಲ್ಯೂ 5 we have to find. we have going to find this value. d value will become the 18.
So first angle will become 72. We have to add 18, again add 18, again add 18, again add 18. We get all the values. Sir ಹೇಗೆ ವೆರಿಫೈ ಮಾಡಬೇಕು? ಈ ಎಲ್ಲ ಆಂಗಲ್ ಆಡ್ ಮಾಡಿ ನಿಮಗೆ ಎಷ್ಟು ಬರಬೇಕು ನೋಡಿ? 540 ಬರಬೇಕು ಅಷ್ಟೇ. ಗೊತ್ತಾಯ್ತು ಕ್ವಶನ್? ಮತ್ತೆ ನೋಡಿ ಇದು ಸೇಮ್ ಕ್ವಶನ್ ಇದೆ ನೋಡಿ. ಸೇಮ್ ಟೈಪ್ ಕ್ವಶನ್ ಇದೆ. ಸೇಮ್ ಯು ಹ್ಯಾವ್ ಟು ಡೂ ಇನ್ ಅ ಸೇಮ್ ಮ್ಯಾನರ್. ಅರ್ಥಾಯ್ತು? ಇಲ್ಲಿ ಒಂದು ಟರ್ಮ್ ಕೊಟ್ಟಿದೆ, ಸಮ್ ಆಫ್ ದ ಆಪೋಸಿಟ್ ಆಂಗಲ್ಸ್. ಆಪೋಸಿಟ್ ಆಂಗಲ್ ಅಂದ್ರೆ ನೋಡಿ ಇಲ್ಲಿ ಫಸ್ಟ್ ಆಂಗಲ್ ಎ ಆಗುತ್ತೆ, ಸೆಕೆಂಡ್ ಆಂಗಲ್ ಎ ಪ್ಲಸ್ ಬಿ ಆಗುತ್ತೆ, ಥರ್ಡ್ ಆಂಗಲ್ ಏನಾಗುತ್ತೆ ಎ ಪ್ಲಸ್ 2d ಎ ಪ್ಲಸ್ 3d. ದಿಸ್ ಇಸ್ ಸಿಂಪಲ್ ಎಪಿ ವಿ ಹ್ಯಾವ್ ಟೇಕನ್ ನಾರ್ಮಲ್. ದಿಸ್ ಇಸ್ ನಾಟ್ ಅ ಸೆಲೆಕ್ಷನ್ ಆಫ್ ಟರ್ಮ್, ದಿಸ್ ಇಸ್ ಅ ನಾರ್ಮಲ್ ಎಪಿ. ಅರ್ಥಾಯ್ತು? ಆಪೋಸಿಟ್ ಸೈಡ್ ಅಂದ್ರೆ ಏನಾಗುತ್ತೆ, ಇಫ್ ಫಸ್ಟ್ ಆಂಗಲ್ ಎ ಆದ್ರೆ ಅದರ ಆಪೋಸಿಟ್ ಸೈಡ್ ಏನಾಗುತ್ತೆ ಸರ್? ಇದು ಥರ್ಡ್ ಆಗುತ್ತೆ, ಥರ್ಡ್ ಆಂಗಲ್. ಫಸ್ಟ್ ಆಂಗಲ್ ಇಸ್ ಆಪೋಸಿಟ್ ಟು ದ ಥರ್ಡ್ ಆಂಗಲ್ ಅಂಡ್ ಸೆಕೆಂಡ್ ಆಂಗಲ್ ಇಸ್ ಆಪೋಸಿಟ್ ಟು ದ ಫೋರ್ತ್ ಆಂಗಲ್. ಅರ್ಥ ಆಯ್ತು? ಮಾಡಿ, ಈಸಿ ಇದೆ. ಮತ್ತೆ ನೋಡಿ ಇಲ್ಲಿಂದ ಕ್ವಶನ್ಸ್ ಈಸಿ ಇದೆ, ನೀವು ಆರಾಮಾಗಿ ಮಾಡಬಹುದು. ನೋಡಿ ಇಲ್ಲಿ ಇನ್ನ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕನ್ಸಿಸ್ಟ್ ಆಫ್ 37 ಟರ್ಮ್. ಎಷ್ಟು ಟರ್ಮ್ಸ್ ಇದೆ ಸರ್? 37 ಇದೆ. ಮತ್ತೆ ನೋಡಿ ಸಮ್ ಆಫ್ ದ ಮಿಡಲ್ ಟರ್ಮ್ ಅಂಡ್ ಇಟ್ಸ್ ಅಡ್ಜಸೆಂಟ್ ಟರ್ಮ್. ನೋಡಿ ಏನ್ ಸರ್ ಇದು ಅಡ್ಜಸೆಂಟ್ ಅಂದ್ರೆ ಪ್ರಿಸೀಡಿಂಗ್ ಟರ್ಮ್ ಅಂಡ್ ದ ಸಕ್ಸೀಡಿಂಗ್ ಟರ್ಮ್. ಅಂದ್ರೆ ಮಿಡಲ್ ಟರ್ಮ್ ಎಷ್ಟಾಗುತ್ತೆ? ಇಲ್ಲೊಂದು ಕಾನ್ಸೆಪ್ಟ್ ಇದೆ ನೋಡಿ. ಮಿಡಲ್ ಟರ್ಮ್, ಹೌ ವಿ ಹ್ಯಾವ್ ಟು ಫೈಂಡ್ ದ ಮಿಡಲ್ ಟರ್ಮ್? ಇಫ್ ದೇರ್ ಇಸ್ ಅ even number middle term ಏನಾಗುತ್ತೆ? divided by 2 ಮಾಡಬೇಕು ಅಷ್ಟೇ, divided by 2 ಮಾಡಬೇಕು ಅಷ್ಟೇ. if there is a odd number we have to add 1 and divided by 2. 37 plus 1 ಅಂದ್ರೆ 38 divided by 2. that is our middle term. ಅರ್ಥಾಯ್ತು? that is our middle term. if there is a even number ಏನ್ ಮಾಡಬೇಕು ಆ ಟೈಮ್ ಅಲ್ಲಿ ಅಂದ್ರೆ ಎರಡು ಮಿಡಲ್ ಟರ್ಮ್ ಬರುತ್ತೆ ನಿಮಗೆ, ಎರಡು ಮಿಡಲ್ ಟರ್ಮ್. ಅರ್ಥಾಯ್ತು? ಎರಡು ಮಿಡಲ್ ಟರ್ಮ್ ಬರುತ್ತೆ. ಅಂದ್ರೆ ಏನು 10 ಇದೆ ಅಂದ್ರೆ so our fifth term and sixth term no the fifth term and sixth term will be the middle term. ಅರ್ಥಾಯ್ತು? odd ಇದ್ರೆ ಒಂದೇ middle term ಬರುತ್ತೆ. so what we have to do, we have to add 1 and divided by 2. 38 by 2 and 19 term will be the our middle term. ಅರ್ಥಾಯ್ತು? 19 term will be the middle term. ಹೌದು ಸರ್. ಮತ್ತೆ ನೋಡಿ 19 term is adjacent term sum. the sum of the middle term ಅಂದ್ರೆ a19, adjacent ಅಂದ್ರೆ ಒಂದು ಪ್ರೆಸಿಡೆಂಟ್ ಟರ್ಮ್ ಅಂದ್ರೆ ಏನು? a18 ಪ್ಲಸ್ a20. ಅರ್ಥ ಆಯ್ತು? ಈ ಕಾನ್ಸೆಪ್ಟ್ ಚೆನ್ನಾಗಿದೆ ನೋಡಿ. ಮಿಡಲ್ ಟರ್ಮ್ ಅಂದ್ರೆ a19, ಪ್ರೆಸಿಡಿಂಗ್, ಅಡ್ಜಸೆಂಟ್ ಅಂದ್ರೆ ಪ್ರೆಸಿಡಿಂಗ್ ಪ್ಲಸ್ ಸಕ್ಸೀಡಿಂಗ್. ಅರ್ಥ ಆಯ್ತು? ಸೊ ವಾಟ್ ಇಸ್ ದ ಸಮ್? ಸಮ್ ಇಸ್ ಈಕ್ವಲ್ ಟು 2 to 5 ಇದೆ. ಅರ್ಥ ಆಯ್ತು? ನೋಡಿ ಮಿಡಲ್ ಟರ್ಮ್ ಏನಿದೆ, ಮಿಡಲ್ ಟರ್ಮ್ ಹೇಗೆ ಫೈಂಡ್ ಮಾಡಿದ್ದು? ಆಡ್ ಇದ್ರೆ ಏನ್ ಮಾಡಿದ್ವಿ ನಾವು? +1 divided by 2 ಮಾಡಿದ್ದು. 38 by 2 a19. a19 can be written as a plus 18d. adjacent term ಏನಾಗುತ್ತೆ? a18 preceding term, a20 succeeding term. You can write a18 as this one and a20 as this one. sum of the middle and adjacent term ಅಂದ್ರೆ 225 ಕೊಟ್ಟಿದೆ ನೋಡಿ. a18 plus a20 plus a18 plus a19 plus a20 ಎಷ್ಟಿದೆ? 225 ಇದೆ. ಎಲ್ಲಾ ವ್ಯಾಲ್ಯೂಸ್ ಹಾಕಿ ಇಲ್ಲಿ ಒಂದು ಈಕ್ವೇಷನ್ ಬರುತ್ತೆ. ಅಂಡ್ ಇಲ್ಲಿ ಏನ್ ಕೊಟ್ಟಿದೆ ನೋಡಿ, ಸೆಕೆಂಡ್ ರಿಲೇಷನ್ ಸಮ್ ಆಫ್ ದ ಲಾಸ್ಟ್ 3 ಟರ್ಮ್ಸ್ ಈಸ್ 2429. ಅಂದ್ರೆ ಲಾಸ್ಟ್ ಟರ್ಮ್ ಅಂದ್ರೆ ಏನ್ ಸರ್? ಲಾಸ್ಟ್ ಟರ್ಮ್ ಏನಿದೆ ನೀವೇ ಹೇಳಿ. ಒಂದು ಎಪಿ ಅಲ್ಲಿ 37 ಟರ್ಮ್ಸ್ ಇದೆ. ಲಾಸ್ಟ್ ಟರ್ಮ್ ಏನಾಗುತ್ತೆ? 37 ಟರ್ಮ್ ಇಸ್ ಅವರ್ ಲಾಸ್ಟ್ ಟರ್ಮ್. ಅರ್ಥ ಆಯ್ತು? ಮತ್ತೆ ನೋಡಿ ಫಸ್ಟ್ ಲಾಸ್ಟ್ ಟರ್ಮ್ ಅಂದ್ರೆ 37 ಟರ್ಮ್ ಆಗುತ್ತೆ. ಸೆಕೆಂಡ್ ಲಾಸ್ಟ್ ಟರ್ಮ್ ಅಂದ್ರೆ 36 ಟರ್ಮ್ ಆಗುತ್ತೆ. ಥರ್ಡ್ ಲಾಸ್ಟ್ ಟರ್ಮ್ ಅಂದ್ರೆ 35 ಆಗುತ್ತೆ. ಅರ್ಥ ಆಯ್ತು? a35 plus a36 plus a37 429 ಕೊಟ್ಟಿದೆ. ಇಲ್ಲಿ ಎಲ್ಲಾ ವ್ಯಾಲ್ಯೂಸ್ ಹಾಕಿ ನಿಮಗೆ ಇಲ್ಲಿಂದ ಒಂದು ಈಕ್ವೇಷನ್ ಬರುತ್ತೆ. ಎರಡು ಈಕ್ವೇಷನ್ ಸಪರೇಟ್ ಮಾಡಿ ಡಿ ವ್ಯಾಲ್ಯೂ ನಿಮಗೆ ಬರುತ್ತೆ. ಡಿ ವ್ಯಾಲ್ಯೂ ಯಾವ್ದು ಒಂದು ಈಕ್ವೇಷನ್ ಹಾಕಿ ಎ ವ್ಯಾಲ್ಯೂ ಬರುತ್ತೆ, ಮತ್ತೆ ಎ ಪಿ ಜನರಲ್ ಫಾರ್ಮ್ ಹಾಕಿ ಬರುತ್ತೆ. ಆಯ್ತು. ಅರ್ಥ ಆಯ್ತು? ಎಲ್ಲ ನೀವೇ ಮಾಡಿ ಕ್ವಶನ್. ಎಲ್ಲ ಆಲ್ಮೋಸ್ಟ್ ಟೈಪ್ ಆಫ್ ಕ್ವಶನ್ ಐ ಹ್ಯಾವ್ ಕವರ್ಡ್. ಅರ್ಥ ಆಯ್ತು? ಎಲ್ಲ ಇದೆ ಎನ್ಸಿಇಆರ್ಟಿ ಕ್ವಶನ್. ಯಾವ್ದು ಮಾಡ್ಬೇಕು ಅಂತ ಹೇಳ್ತೀನಿ ನೋಡಿ. ಈ ಎಲ್ಲ ಮಾಡಿ, ಈ ಕ್ವಶನ್ಸ್ ಎಲ್ಲ ಮಾಡಿ. ಯಾಕಂದ್ರೆ ಇದು ಸೇಮ್ ಟೈಪ್ ಹೇಗೆ ಮಾಡ್ತೀರಾ ಅದೇ ಟೈಪ್ ನೋಡಿ. ಎನ್ಸಿಇಆರ್ಟಿ ಆ ತರ ಕ್ವಶನ್ಸ್ ಇಲ್ಲ. ಇದು ತುಂಬಾ ಚೆನ್ನಾಗಿದೆ ಕ್ವಶನ್, ಟ್ರೈ ಮಾಡಿ. ಸೂಪರ್ ಕ್ವಶನ್ ಇಸ್ ದಿಸ್ ಇಸ್ ಆಲ್ಸೋ ಸೂಪರ್ ಕ್ವಶನ್. ಯು ಹ್ಯಾವ್ ಟು ಟೇಕ್ ಅ ಸೆಲೆಕ್ಷನ್ ಆಫ್ ಟರ್ಮ್ಸ್. ಅರ್ಥ ಆಯ್ತು? 4 ಟರ್ಮ್ಸ್ ಅಂತ ಸೆಲೆಕ್ಟ್ ಮಾಡಬೇಕು. ಮತ್ತೆ ನೋಡಿ ಇದು ನಿಮ್ಮ ಪ್ರಿಪರೇಟರಿ ಅಲ್ಲಿ ಕೊಟ್ಟಿದ್ದು ಇದು. ಅರ್ಥ ಆಯ್ತು? ಈಸಿ ಇದೆ. ಈಗ ನೋಡಿ ನೀವೇ ಮಾಡ್ರಿ. ಇದು ನಿಮ್ಗೆ ಹೆಂಗ ಆಗುತ್ತೆ ಮಾಡಕ್ಕೆ, ಆ ಟೈಮ್ ಆಗಿಲ್ಲ ಅಂತ ನೋಡಿ. ಇಲ್ಲಿ ಇದು ಅಷ್ಟು ಇಂಪಾರ್ಟೆಂಟ್ ಇರಲಿಲ್ಲ.
If you get a time, then solve this question. You have to solve up to this one. If you getting a time, then solve these questions. ಅರ್ಥಾಯ್ತು? Because this is a rare question. ಇದು ಚಾನ್ಸಸ್ ಇಲ್ಲ, ಅಷ್ಟು ಚಾನ್ಸಸ್ ಇಲ್ಲ. ಅರ್ಥಾಯ್ತು? If you getting a lot of time, I am expert in every chapter except AP ಅಂದ್ರೆ ಈ ಕ್ವಶನ್ ಟ್ರೈ ಮಾಡಿ, ಇಲ್ಲ ಅಂದ್ರೆ ಗೋ ಫಾರ್ ನೆಕ್ಸ್ಟ್ ಚಾಪ್ಟರ್. ಅರ್ಥಾಯ್ತು? ಈಗ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಇದು ನಿಮ್ಮ ಒನ್ ಆಫ್ ದ ಫೇವರೇಟ್ ಚಾಪ್ಟರ್, ಹೌದಲ್ಲ? ನೋಡಿ, ಇದು ಅಷ್ಟೇ ಈಸಿ ಚಾಪ್ಟರ್. ಏನೇನು ಮಾಡಬೇಕು ಒಂದು ಕಾನ್ಸೆಪ್ಟ್ ಹೇಳ್ತೀನಿ ನೋಡಿ. ಇಲ್ಲಿ ಒಂದು ಟ್ರಯಾಂಗಲ್ ಅಲ್ಲಿ ಒಂದು ಟ್ರಯಾಂಗಲ್ ಅಲ್ಲಿ ದೇ ಹ್ಯಾವ್ ಗಿವನ್ ಒನ್ ಸೈಡ್ ಅಂಡ್ ಒನ್ ಆಂಗಲ್. they have say to find the third side. ಅರ್ಥಾಯ್ತು? ನೋಡಿ, ಇಲ್ಲಿ they will give one side and one angle. They will ask to find the length of the another side. ಅರ್ಥಾಯ್ತು? ಅರ್ಥ ಆಗಿಲ್ಲ ನೋಡಿ. they will give length of one side and one angle. They will ask the length of another side. ಇಷ್ಟೇ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ. angle they will give one side, they will ask another side length. ಅರ್ಥಾಯ್ತು? the length of the another side. ಅಷ್ಟೇ ನೋಡಿ. ಇಲ್ಲಿ ಇದು ಚೆನ್ನಾಗಿ ಇದು ಕ್ವಶನ್ ಮಾಡಿಲ್ಲ ನಮ್ಮ ಎಕ್ಸಾಮ್ ಅಲ್ಲಿ. ನೋಡಿ, 2023 ಏಪ್ರಿಲ್ is our exam. April 3, I think April 3 was our exam day. ನೋಡಿ, ತುಂಬಾ ಡಿಫಿಕಲ್ಟ್ ಆವತ್ತಿತ್ತು ನನಗೆ. ಇನ್ನ ಗಿವನ್ ಫಿಗರ್ ಏನು ಓದಬೇಡ ನೋಡಿ. ಇಲ್ಲಿ ಏನು ನಾವು ಮಾಡಬೇಕು, ಆಕ್ಚುಲಿ ಇನ್ ದಿಸ್ ಕ್ವಶನ್ ದೇ ವಿಲ್ ಗಿವ್ ಅ ಫಿಗರ್. ಮತ್ತೆ ನೋಡಿ, √3 ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 1.73. ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ √3 ಇನ್ ಲಾಸ್ಟ್ ಆಫ್ ದ ಆನ್ಸರ್. ಅರ್ಥಾಯ್ತು? ಇಲ್ಲಿ ಎಲ್ಲ ಹಾಕಬಾರ್ದು, ಲಾಸ್ಟ್ ಅಲ್ಲಿ ಹಾಕಿ, ಯಾಕಂದ್ರೆ ನೀವು ಕನ್ಫ್ಯೂಸ್ ಆಗಿಬಿಡ್ತೀಯ. ಅದಕ್ಕೆ ನೋಡಿ, ವಾಟ್ ದೇ ಆರ್ ಆಸ್ಕಿಂಗ್, CD ವ್ಯಾಲ್ಯೂ ದೇ ಆರ್ ಆಸ್ಕಿಂಗ್. ಅರ್ಥಾಯ್ತು? ಇಷ್ಟು ಎಲ್ಲ ಸ್ಟೋರಿ ಇದೆ, ನೀವು ಸ್ಟೋರಿ ಓದಿ. ಇಲ್ಲ ಅಂದ್ರೆ ನೋಡಿ, ನಾನೇ ಓದ್ಬಿಡ್ತೀನಿ ನೋಡಿ. ಇನ್ನ ಗಿವನ್ ಫಿಗರ್, ಒಂದು ಫಿಗರ್ ಗಿವನ್ ಇದೆ. ಆ rope is tightly stretched and tight of the top of the vertical pole to the peg of the same ground level such that the length of the rope is 20 centimeter. ಇಲ್ಲಿ ನೋಡಿ, ಇದು ಇಲ್ಲೊಂದು ರೋಪ್ ಇದೆ, ಮತ್ತೆ ಇಲ್ಲೊಂದು ರೋಪ್ ಇದೆ. ಇದು ವ್ಯಾಲ್ಯೂ ಎಷ್ಟಿದೆ? AO ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. ಎಷ್ಟು? 20 ಕೊಟ್ಟಿದ್ದಾರೆ. 20 ಕೊಟ್ಟಿದ್ದಾರೆ ಅಷ್ಟೇ. ಮತ್ತೆ ನೋಡಿ, the angle made with the ground is 30 degree. ಇದು ಆಂಗಲ್ ಎಷ್ಟಿದೆ? 30 ಡಿಗ್ರಿ ಇದೆ. ಮತ್ತೆ ನೋಡಿ, ಆ ಸರ್ಕಸ್ ಆರ್ಟಿಸ್ಟ್, ನಿಂತರ ಒಂದು ಸರ್ಕಸ್ ಆರ್ಟಿಸ್ಟ್ ಏನ್ ಮಾಡ್ತಾರೆ? ಕ್ಲಿಮ್ ದ ರೋಪ್. he will going to climb this rope and reaches the top of the pole, and from he observed an angle of elevation to top of the another pole on the same ground level. ನೋಡಿ, ಒಂದು ಸರ್ಕಸ್, there is a circus artist, he climbs up to here, and he from standing here he is watching on top of the another pole. We have to find the length of this pole, CD pole we have to find. ಹೇಗೆ ಮಾಡಬೇಕಾ ನೋಡಿ ಎಲ್ಲ ನೋಡಿ. ಸೊ ನಿಮಗೆ ವ್ಯಾಲ್ಯೂಸ್ ಬರಬೇಕು, ಅದು ರೇಷಿಯೋ ಇದೆಯಲ್ಲ, ಟೇಬಲ್ ರೇಷಿಯೋ ಇದೆ. sin 0, sin 30, sin 45, sin 60, sin 90, ಅದು ಎಲ್ಲ ವ್ಯಾಲ್ಯೂಸ್ ಬರಬೇಕು. ಗೊತ್ತಾಯ್ತು? 3 ವ್ಯಾಲ್ಯೂಸ್ ಈ ಚಾಪ್ಟರ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ. ಒಂದು tan 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ. These 3 will lot of use in this chapter. ಅರ್ಥಾಯ್ತು? ನೋಡಿ, we have to find this length. CD ಹೇಗೆ ಫೈಂಡ್ ಮಾಡೋದು ಸರ್? ನೋಡಿ, if you get a length of DE, and if you get the length of CE, if you add the CE plus DE, that is the length of the CD. ಅರ್ಥ ಆಯ್ತು ಕಾನ್ಸೆಪ್ಟ್? ನೋಡಿ, ಇಲ್ಲಿ if you find the length of the DE and if you find the length of the EC, if add the both of them, this will give the length of the CD. ಅರ್ಥ ಆಯ್ತು ಇದು? ನೋಡಿ, ಹೇಗೆ ಮಾಡಬಹುದು ಇದು? what is the length of the AB is equal to the length of the DE by given figure. ನೋಡಿ, ಇಲ್ಲಿ ಸೇಮ್ ಲೆವೆಲ್ ಇದೆ. AB is equal to DE. ಅರ್ಥ ಆಯ್ತು? ನೋಡಿ, ಮತ್ತೆ ಏನಿದೆ ನೋಡಿ, ಇಲ್ಲಿ ಹೈಪೋಟೆನ್ಯೂಸ್ ಕೊಟ್ಟಿದೆ. ವಾಟ್ ವಿ ಹ್ಯಾವ್ ಟು ಫೈಂಡ್ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಏನಾಗುತ್ತೆ? ಸೈನ್ ಆಗುತ್ತೆ. ನೋಡಿ, ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ ಸ್ಟೂಡೆಂಟ್ಸ್ ಗೆ. ಸರ್ ಏನ್ ಸರ್ ಇದು ಇಷ್ಟು ಕಷ್ಟ ಇದೆ, ಯಾವ್ದ್ರಲ್ಲಿ ಏನ್ ಫಿಗರ್ ಅಲ್ಲಿ ಏನ್ ಫಂಕ್ಷನ್ ತಗೋಬೇಕು, ಏನ್ ಆಂಗಲ್ ತಗೋಬೇಕು, ತುಂಬಾ ಕಷ್ಟ ಸರ್. ನೋಡಿ, ಏನ್ ಕಷ್ಟ ಇಲ್ಲ, ತುಂಬಾ ಸಿಂಪಲ್ ಇದೆ ನೋಡಿ. ಏನ್ ಸರ್
opposite we have to find. They have given a hypotenuse. Opposite by hypotenuse ಅಂದ್ರೆ ಏನ್ ಸರ್? sin theta. theta ಏನಿದೆ? 30 ಡಿಗ್ರಿ ಇದೆ. ಇನ್ ಟ್ರಯಾಂಗಲ್ ABO ಏನಿದೆ ಸರ್ ನಮ್ಮ ಹತ್ರ? 30 ಡಿಗ್ರಿ ಇದೆ. sin 30 is equal to opposite. opposite ಅಂದ್ರೆ AB divided by AO ಅಂದ್ರೆ 20. So we are going to solve this. sin 30 ಅಂದ್ರೆ 1/2 ಆಗುತ್ತೆ. You have to learn the table. sin 30 ಅಂದ್ರೆ 1/2 is equal to AB upon 20 ಇದೆ. Cross multiply ಮಾಡಿ AB will become as a 10 centimeter. So we get 10 meter ಬರಬೇಕಲ್ಲ? ರಾಂಗ್ ಇದೆ ನೋಡಿ. ಇಲ್ಲಿ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದೆ? 20 meters ಇದೆ. ಸೆಂಟಿಮೀಟರ್ ಅಲ್ಲ, ಇಲ್ಲಿ ಮೀಟರ್ ಬರಬೇಕು. ಅರ್ಥ ಆಯ್ತು? 10 meter ಬಂದಿದೆ. ಮತ್ತೆ ನೋಡಿ ಇಲ್ಲಿ ನಾನು ಹೇಳಿದಲ್ಲ, AB is equal to AD. ಅರ್ಥ ಆಯ್ತು? AB is equal to AD, that is equal to 10 meter. ಮತ್ತೆ ನೋಡಿ ನಾವು ಏನ್ ಫೈಂಡ್ ಮಾಡಬೇಕು? ಇದು ಫೈಂಡ್ ಮಾಡಬೇಕು, C ಫೈಂಡ್ ಮಾಡಬೇಕು. ಹೇಗ್ ಮಾಡ್ತೀವಿ ಸರ್? ನೋಡಿ ಇಲ್ಲಿ we have get this BO value. BO value ನಮಗೆ ಗೊತ್ತಿದ್ರೆ, if we minus the BO value from the DO, we will get a BD value. ಅರ್ಥ ಆಯ್ತು? ಇದು BD value, we get a BD value. ಸರ್ ಹೇಗ್ ಮಾಡ್ಬೇಕು ಸರ್ ಅದು? ನೋಡಿ ಇಲ್ಲಿ cos theta ಇಲ್ಲಿ cos theta ಹಾಕಿದ್ರೆ ನಮಗೆ BO ಬರುತ್ತೆ. ಸರ್ ಯಾಕೆ cos theta? We have to find the adjacent side and they given as the hypotenuse. adjacent by hypotenuse ಏನಾಗುತ್ತೆ? cos theta ಆಗುತ್ತೆ, cos 30 ಆಗುತ್ತೆ. ನಮಗೆ OB ವ್ಯಾಲ್ಯೂ we have find the OB ವ್ಯಾಲ್ಯೂ. OB ವ್ಯಾಲ್ಯೂ ಎಷ್ಟಿದೆ? 10√3 ಇದೆ. 10√3 ಇದೆ. ಅರ್ಥ ಆಯ್ತು ಸರ್? ಇದು 10√3 ಇದೆ. if we minus the ನೋಡಿ ಇಲ್ಲಿ ಏನ್ ಮಾಡಿದೆ? √3 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟಿದ್ದಾರೆ. √3 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ 1.73 ವಿಲ್ ಗೆಟ್ 17.3. ಸೊ ನೋಡಿ ಇಲ್ಲಿ ಏನು ಟೋಟಲ್ ಲೆಂತ್ 30 ಇದೆ, ಇದು 17.3 ಇದೆ. 30 ಮೈನಸ್ 17.3 ಅಂದ್ರೆ ಇದು BD ವ್ಯಾಲ್ಯೂ ಸಿಗುತ್ತೆ ನಮಗೆ. BD ವ್ಯಾಲ್ಯೂ ಎಷ್ಟಿದೆ? 12.7 ಇದೆ. ಅರ್ಥ ಆಯ್ತು? 12.7 ಇದೆ. ಮತ್ತೆ ನೋಡಿ ಇಲ್ಲಿ ಈ ಟ್ರಯಾಂಗಲ್ ಅಲ್ಲಿ ನಮಗೆ BD is equal to AE. BD is equal to AE ಇದೆ. AE ವ್ಯಾಲ್ಯೂ ಗೊತ್ತಿದೆ. ಮತ್ತೆ adjacent ಗೊತ್ತಿದೆ. ಆಪೋಸಿಟ್ ಫೈಂಡ್ ಮಾಡಬೇಕು. adjacent opposite by adjacent ಏನಾಗುತ್ತೆ? tan theta ಆಗುತ್ತೆ. ಈ ಟ್ರಯಾಂಗಲ್ ಅಲ್ಲಿ ACE ಟ್ರಯಾಂಗಲ್ ಅಲ್ಲಿ opposite we have to find, adjacent we have got, then opposite by adjacent tan theta ಆಗುತ್ತೆ. tan 60 ಅಂದ್ರೆ √3 ಆಗುತ್ತೆ. ಮತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ CE ಸಿಗುತ್ತೆ. ಎಷ್ಟು? ಅದು 21.97 ಇದೆ. ಅದು ಎರಡು ಆಡ್ ಮಾಡಿ DE ಪ್ಲಸ್ C ಏನಾಗುತ್ತೆ? ಟೋಟಲ್ CD ಆಗುತ್ತೆ. ಅರ್ಥ ಆಯ್ತು? ಇದು ಕ್ವಶನ್ ಆಡ್ ಮಾಡಿ ನಿಮಗೆ ಆನ್ಸರ್ ಹೈಟ್ ಆಫ್ ದ ಪೋಲ್ ಎಷ್ಟು ಬರುತ್ತೆ? 31.97. ನೋಡಿ ಇಲ್ಲಿ ರಾಂಗ್ ಇದೆ ಯೂನಿಟ್. ನೀವು ಯೂನಿಟ್ ಕರೆಕ್ಟ್ ಆಗಿ ಹಾಕ್ಬೇಕು. ಅರ್ಥ ಆಯ್ತು? ಇದು ಒಂದು ಕ್ವಶನ್ ಇದೆ ನೋಡಿ, 22 ಅಲ್ಲ, ದೇ ಹ್ಯಾವ್ ಆಸ್ಕ್ಡ್ ಇನ್ 22. ಏನ್ ಸರ್ ಏನ್ ಕೇಳಿದ್ದಾರೆ? ಎರಡು ಪೋಲ್, ಇಲ್ಲೊಂದು ಏನ್ ಟವರ್ ಇದೆ, ಇಲ್ಲೊಂದು ಬಿಲ್ಡಿಂಗ್ ಇದೆ. If we seeing from the bottom of the building to the top of the tower, the angle is 60 degree. If we seeing the top of the building from bottom of the tower, the angle is 30 degree. The height of the tower is 50 meter. Then we have to find the height of the building. ಸರ್ ಹೇಗೆ ಮಾಡಬಹುದು? ನೋಡಿ ನಾನು ಏನು ಹೇಳ್ದು, ಒಂದು ಟ್ರಯಾಂಗಲ್ ಅಲ್ಲಿ ABD ಟ್ರಯಾಂಗಲ್ ಅಲ್ಲಿ ಒಂದು ಸೈಡ್ ಕೊಟ್ಟಿದೆ ಮತ್ತೆ ಒಂದು ಆಂಗಲ್ ಕೊಟ್ಟಿದೆ. we have to ನೋಡಿ ಇಲ್ಲಿ BD ಎರಡು ಟ್ರಯಾಂಗಲ್ ಅಲ್ಲಿ ಕಾಮನ್ ಇದೆ. ಯಾವ್ದು ಟ್ರಯಾಂಗಲ್ ಸರ್? ಅದು ABD ಮತ್ತೆ CBD ಅಲ್ಲಿ ಎರಡು ಟ್ರಯಾಂಗಲ್ ಅಲ್ಲಿ ಏನ್ ಕಾಮನ್ ಇದೆ ಸರ್? BD ಕಾಮನ್ ಇದೆ. ಹೌದು ಸರ್, BD ಕಾಮನ್ ಇದೆ. if we find the BD length and ನೋಡಿ ಫಸ್ಟ್ ಟ್ರಯಾಂಗಲ್ ABD ಅಲ್ಲಿ tan 60 degree ಹಾಕಿ BD length we can find, and this only BD length we can use to find the CD length. ಅರ್ಥ ಆಯ್ತು? ಇದು ಯಾಕಂದ್ರೆ ಕಾಮನ್ ಬೇಸ್ ಇದು, ಕಾಮನ್ ಸೈಡ್ ಇದು ಎರಡು ಟ್ರಯಾಂಗಲ್ ಅಲ್ಲಿ, ಅದಕ್ಕೆ. ಸೊ ಇನ್ನ ABD ಅಲ್ಲಿ ಏನ್ ಹಾಕ್ತೀವಿ ನಾವು? tan 60 degree ಹಾಕಿದ್ರೆ BD ಲೆಂತ್ ಏನ್ ಬರುತ್ತೆ ನಮಗೆ? 50/√3 ಬರುತ್ತೆ. ಮತ್ತೆ ನೋಡಿ ಸಣ್ಣ ಟ್ರಯಾಂಗಲ್ ಏನಿದೆ CDB ಅಲ್ಲಿ ನಾವು ಏನ್ ಹಾಕಿದ್ದು? tan 30. ಯಾಕೆ ಸರ್ tan? we want to find the opposite and we get the adjacent. opposite by adjacent ಅಂದ್ರೆ ಏನಾಗುತ್ತೆ? tan 30 degree ಆಗುತ್ತೆ. tan theta ಆಗುತ್ತೆ. theta ಏನಿದೆ? 30 degree ಇದೆ. don't confuse in the angles. this is the angle of a big triangle, this is the angle of a small triangle. ಅರ್ಥ ಆಯ್ತು? ನೋಡಿ tan 60 tan 30 ಹಾಕಿದ್ರೆ BD length is equal to √3 times of the what is this? CD length. what is the CD length? Then we are finding the CD length. CD length will become the
50/3 ಆಗುತ್ತೆ. 50/3 ಅಂದರೆ √3 × √3 ಇದು ನೆನಪಿರಲಿ ನಿಮಗೆ. √a ಆಗುತ್ತೆ. ಅರ್ಥ ಆಯಿತು. 50/3 ಇದೆ. ಯು ಕ್ಯಾನ್ ಡಿವೈಡ್ ಆರ್ ಲೀವ್ ದಿಸ್ ಒನ್. ಇದು ನೋಡಿ, ಇದು ತುಂಬ ಈಸಿ ಇದೆ ಕಾನ್ಸೆಪ್ಟ್. ನೋಡಿ ಎಲ್ಲ ಈಸಿನೇ. ನೋಡಿ ಇಲ್ಲಿ we have to find the AB line ಫೈಂಡ್ ಮಾಡಬೇಕು, AC ಫೈಂಡ್ ಮಾಡಬೇಕು, ಮತ್ತೆ AD ಫೈಂಡ್ ಮಾಡಬೇಕು. ಏನು ಸರ್ ಏನೇನು ಮಾಡಬೇಕು ಅರ್ಥ ಆಯಿತು. BC ಎಷ್ಟು ಕೊಟ್ಟಿದೆ ನಮಗೆ? BC ಈಸ್ ಅವರ್ 36 ಸೆಂಟಿಮೀಟರ್ ಇದೆ. BC ಎಷ್ಟಿದೆ ನಮ್ಮ ಹತ್ರ? 36 ಸೆಂಟಿಮೀಟರ್ ಇದೆ. ಸರ್ ಹೇಗೆ ಮಾಡಬೇಕು ನೋಡಿ ಇಲ್ಲಿ. ಇನ್ ಟ್ರಯಾಂಗಲ್ ABC, ಇನ್ ಟ್ರಯಾಂಗಲ್ ABC ಆಂಗಲ್ C ಈಸ್ ಈಕ್ವಲ್ ಟು ಆಂಗಲ್ ಏನಿದು ನೋಡಿ ಆಂಗಲ್ A ಇಸ್ ಈಕ್ವಲ್ ಟು 90 ಡಿಗ್ರಿ ಇದೆ. ಸರ್ ಹೇಗೆ ಸರ್ ನಿಮಗೆ ಹೇಗೆ ಗೊತ್ತಾಯಿತು ನೋಡಿ ಇಲ್ಲಿ. ಮೂರು ಇಂಟೀರಿಯರ್ ಆಂಗಲ್ ಸಮ್ ಎಷ್ಟಿರುತ್ತೆ? 180 ಡಿಗ್ರಿ ಇರುತ್ತೆ. ಇದು 60 ಇದೆ, ಇದು 30 ಇದೆ, ಇದು ಎಷ್ಟಿರುತ್ತೆ? 90 ಇರುತ್ತೆ. ನೋಡಿ ಆ್ಯಡ್ ಮಾಡಿದರೆ 180 ಬರಬೇಕು ಅಷ್ಟೇ. ಆಂಗಲ್ A ಇಸ್ ಈಕ್ವಲ್ ಟು 90 ಡಿಗ್ರಿ ಇದೆ. ಸೊ ಸೈನ್ ಥೀಟಾ ನೋಡಿ ಇಲ್ಲಿ. ಸೈನ್ ಥೀಟಾ ಹಾಕಿದರೆ ನಮಗೆ ಏನು ಬರುತ್ತೆ? ಸೈನ್ 30 ಹಾಕಿದ್ರೆ AB ಅಪಾನ್ ಇನ್ ಟ್ರಯಾಂಗಲ್ ABC ಫುಲ್ ಟ್ರಯಾಂಗಲ್ ಅಲ್ಲಿ ABC ಅಲ್ಲಿ AB ಅಪಾನ್ BC ಆಗುತ್ತೆ. ಏನಾಗುತ್ತೆ? AB ಅಪಾನ್ BC ಆಗುತ್ತೆ. ಅರ್ಥ ಆಯ್ತಿದ್ದು. ಸಿ ದಿಸ್ ಇಸ್ ಅವರ್ ಥೀಟಾ, ದಿಸ್ ಇಸ್ ಅವರ್ ಆಪೋಸಿಟ್ ಅಂಡ್ ದಿಸ್ ಇಸ್ ಅವರ್ ಹೈಪೋಟೆನಿಸ್. ಅರ್ಥ ಆಯ್ತು. ಯು ಕ್ಯಾನ್ ರೊಟೇಟ್ ಯುವರ್ ಫೋನ್ ಆರ್ ಲ್ಯಾಪ್ಟಾಪ್ ಸ್ಕ್ರೀನ್ ಟು ಸಿ ಕ್ಲಿಯರ್ಲಿ. ಓಕೆ, ಸೈನ್ ಥೀಟಾ ಏನಾಗುತ್ತೆ? AB ಅಪಾನ್ BC ಆಗುತ್ತೆ. ಸೈನ್ 30 ಇಸ್ ಈಕ್ವಲ್ ಟು 1/2. AB ವಿ ಕ್ಯಾನ್ ಗೆಟ್ ಆಸ್ 36 ಡಿವೈಡೆಡ್ ಬೈ 2. ಅಂದರೆ AB ಲೆಂತ್ ಎಷ್ಟಿದೆ ನಮ್ಮ ಹತ್ರ? AB ಲೆಂತ್ ವಿ ಹ್ಯಾವ್ ಗೆಟ್ 18 ಸೆಂಟಿಮೀಟರ್. ಅರ್ಥ ಆಯಿತು. AB ಲೆಂತ್ ಗೊತ್ತಿದೆ. ಸೊ ಈಸಿಲಿ ವಿ ಕ್ಯಾನ್ ಫೈಂಡ್ ದ BD ಲೆಂತ್. ಸರ್ ಹೇಗೆ ಮಾಡಬಹುದು ನೋಡಿ ಇಲ್ಲಿ. ADB ಟ್ರಯಾಂಗಲ್ ಅಲ್ಲಿ ಏನು ಗೊತ್ತಿದೆ ನಮಗೆ? ಹೈಪೋಟೆನಿಸ್ ಗೊತ್ತಿದೆ. ABD ಅಲ್ಲಿ ಹೈಪೋಟೆನಿಸ್ ಗೊತ್ತಿದೆ. ವಿ ಹ್ಯಾವ್ ಟು ಫೈಂಡ್ ದ ಅಡ್ಜಸೆಂಟ್ ಹೈಪೋಟೆನಿಸ್ ಏನಾಗುತ್ತೆ? ಕಾಸ್ ಥೀಟಾ ಆಗುತ್ತೆ. ಅರ್ಥ ಆಯಿತು. ಕಾಸ್ ಥೀಟಾ ಆಗುತ್ತೆ. ಮಾಡಿ ಆರಾಮಾಗಿ ಮಾಡಬಹುದು. ಮತ್ತೆ ನೋಡಿ ಇಲ್ಲಿ ಇದು ಎಷ್ಟಿದೆ? 18 ಇದೆ. ವಿ ಹ್ಯಾವ್ ಟು ಫೈಂಡ್ ದ ಆಪೋಸಿಟ್ ಬೈ ಹೈಪೋಟೆನಿಸ್ ಏನಾಗುತ್ತೆ ನಮ್ಮ ಹತ್ರ? ಸೈನ್ ಥೀಟಾ ಆಗುತ್ತೆ. ಅದು ಮಾಡಿ ನಿಮಗೆ ಈಸಿಲಿ ಆನ್ಸರ್ ಬರುತ್ತೆ. ಇದು ಸಿಮಿಲರ್ ಕ್ವಶನ್ ಮಾಡ್ರಿ, ನೀವೇ ಮಾಡ್ರಿ, ಇದು ಮಾಡಿ. ಮತ್ತೆ ಇದು ಈಸಿ ಇದೆ. I have tell you the approach how you have to solve. ಇಲ್ಲಿ ನೋಡಿ ಒಂದು ಹೊಸ ಕಾನ್ಸೆಪ್ಟ್ ಬರುತ್ತೆ. ಸ್ಪೀಡ್ ಡಿಸ್ಟೆನ್ಸ್ ಟೈಮ್. ಈಗ ಗೊತ್ತಿದೆ ಅಲ್ಲ, 9th ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಓದಬಹುದು. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅಪಾನ್ ಟೈಮ್ ಅಂಡ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಇದು ಎರಡು ಫಾರ್ಮ್ನ ನಿಮಗೆ ಗೊತ್ತಿರಬಹುದು. ನೋಡಿ ಇಲ್ಲಿ ಏನು ಕೊಟ್ಟಿದೆ. ಒನ್ ಈಸ್ ಅ ಫ್ಲೈಟ್ ಆನ್ ಅ ಪೊಸಿಷನ್ A and this is a H height above the ground level. ಅರ್ಥ ಆಯ್ತು. One person is seeing from a point O. When the aeroplane is at A point, then the angle of elevation is equal to 60 degree. When this plane moves here at the point B, then the angle of elevation becomes the 30 degrees. We have to find what is the height from a ground level and how much the distance he covered. ಅರ್ಥ ಆಯ್ತು. ಏನು ಕೊಟ್ಟಿದ್ದಾರೆ ಅವರು? ಸ್ಪೀಡ್ ಕೊಟ್ಟಿದ್ದಾರೆ, ಅಂದರೆ ವೆಲಾಸಿಟಿ ಕೊಟ್ಟಿದ್ದಾರೆ. ವೆಲಾಸಿಟಿ ಏನು ಸರ್? ವೆಲಾಸಿಟಿ ಅಂದರೆ ಡಿಸ್ಟೆನ್ಸ್ ಅಪಾನ್ ಟೈಮ್. ಬಟ್ ವಿ ಹ್ಯಾವ್ ಟು ಕನ್ವರ್ಟ್ ದ ಯೂನಿಟ್ಸ್. ಇದು ಚೆನ್ನಾಗಿ ಕಾನ್ಸೆಪ್ಟ್ ಇದೆ ನೋಡಿ. ಇದು ಒಳ್ಳೆ ಕಾನ್ಸೆಪ್ಟ್. ಇದು ಯೂನಿಟ್ಸ್ ಏನಿದೆ? ಇದು ಮೀಟರಲ್ಲಿದೆ. ಮತ್ತೆ ನೋಡಿ ಇಲ್ಲಿ ಮೀಟರಲ್ಲಿದೆ. ಮತ್ತೆ ನಾವು ಮಿನಿಟಿಗೆ ಕನ್ವರ್ಟ್ ಮಾಡಬೇಕು. ಅದು ಗೊತ್ತಿದೆ ನಿಮಗೆ. ನೋಡಿ ಕಿಲೋಮೀಟರ್ 648 ಕಿಲೋಮೀಟರ್ ಪರ್ ಅವರ್ ಇದೆ. 1 ಕಿಲೋಮೀಟರ್ ಇಸ್ ಈಕ್ವಲ್ ಟು 1000 ಮೀಟರ್ and 1 hour is equal to second. We have to convert in a second. Second is a SI unit and the meter is a SI unit. ಅರ್ಥ ಆಯ್ತು. ನೋಡಿ 1 hour ಅಲ್ಲಿ ಎಷ್ಟು ಸೆಕೆಂಡ್ ಇರುತ್ತೆ? 3600 ಇರುತ್ತೆ. ಮತ್ತೆ 1 kilometer is equal to 1000 meter. We are going to solve this. Then we get a velocity as 180 meter per second. ಅರ್ಥ ಆಯ್ತು. ಮತ್ತೆ ನೋಡಿ 10 second ಅಲ್ಲಿ the aeroplane was moved in 10 seconds from point A to point B. ಅರ್ಥ ಆಯ್ತು. 10 second ಅಲ್ಲಿ ಏನಾಯ್ತು ಸರ್? the aeroplane had moved from point A to point B. ಅರ್ಥ ಆಯ್ತು. ಮತ್ತೆ ನೋಡಿ ಏನೇನು ಕೊಟ್ಟಿದ್ದಾರೆ. ಸೊ ದ ಸ್ಪೀಡ್ ಇಂಟು ಟೈಮ್ ಏನಾಗುತ್ತೆ? ಡಿಸ್ಟೆನ್ಸ್ ಆಗುತ್ತೆ. ಸ್ಪೀಡ್ ಇಂಟು ಟೈಮ್ ಏನಾಗುತ್ತೆ ಸರ್? ನಮ್ದು ಡಿಸ್ಟೆನ್ಸ್ ಇದೆ. ಇದು ಸ್ಪೀಡ್, ಇದು ಟೈಮ್ ಏನಾಗುತ್ತೆ? ಡಿಸ್ಟೆನ್ಸ್ ಆಗುತ್ತೆ. ಅರ್ಥ ಆಯ್ತು ಸರ್. ಮತ್ತೆ ನೋಡಿ we have taking as OC as the x distance. We have to find this x and we have to find the h. ಅರ್ಥ ಆಯ್ತು. ಮತ್ತೆ ನೋಡಿ ನಾವು ಏನೇನು ಮಾಡ್ತೀರಾ? there is a easy, you can easily solve. The thing is here in this question is this much only. We have to convert into units
and we have to know the formula that distance speed into time is equal to distance. ಅರ್ಥ ಆಯ್ತು. ಮತ್ತೆ ನೋಡಿ ಎಲ್ಲ ಅದೇ ತರ ಕಾನ್ಸೆಪ್ಟ್ ಇದೆ, ಎಲ್ಲ ಸಾಲ್ವ್ ಮಾಡಬಹುದು. ಇದು ಸೇಮ್ ಕಾನ್ಸೆಪ್ಟ್, ಇದು ಹಿಂದಿನ ವರ್ಷ ಕೇಳಿದ್ದು, ಇದು ಸಪ್ಲಿಮೆಂಟರಿ ಪೇಪರ್ ಅಲ್ಲಿ ಇದು ಸೇಮ್ ಕಾನ್ಸೆಪ್ಟ್ ಇದೆ ನೋಡಿ, ಅದೇ ತರ ನೀವೇ ಮಾಡಬಹುದು. ಗೊತ್ತಾಯ್ತು. ಮತ್ತೆ ನೋಡಿ ಇದು ಯಾವ್ದು ಪೇಪರ್, ಇದು 23 ಅಲ್ಲಿ ಕೇಳಿದ್ದು ಗೊತ್ತಾಯ್ತು. ಮತ್ತೆ ಇದು 24 ಮಾಡಲ್ ಅಲ್ಲಿ. ಇಲ್ಲಿ ನೋಡಿ ಇಲ್ಲಿ ಕಾಂಪ್ಲಿಮೆಂಟ್ರಿ ಇದೆ. ಕಾಂಪ್ಲಿಮೆಂಟ್ರಿ ಅಂದ್ರೆ ಏನು ನೋಡಿ, ಆಂಗಲ್ ಬಿ ಅಂಡ್ ಆಂಗಲ್ ಸಿ ಆರ್ ಕಾಂಪ್ಲಿಮೆಂಟ್ರಿ. ಕಾಂಪ್ಲಿಮೆಂಟ್ರಿ ಅಂದ್ರೆ ಏನು, the sum of these two angles will become the 90 degree. The sum of these two angles will become the 90 degree. ಅರ್ಥ ಆಯ್ತು. If angle B and angle C we add them, then this will become the 90 degree. ಅರ್ಥ ಆಯ್ತು. B plus C is equal to 90 degree ಆಗುತ್ತೆ. So what we have, we can write for a B we can write as 90 minus C. ಅರ್ಥ ಆಯ್ತು ಕಾನ್ಸೆಪ್ಟ್, 90 minus C. And what we can write for C, 90 minus B ಬರಬಹುದು. ಅರ್ಥ ಆಯ್ತು. ಮತ್ತೆ ನೋಡಿ ಇಲ್ಲಿ ಏನೇನು what we have to find here, height of the building. building ಅಂದ್ರೆ ಏನು, AD ಫೈಂಡ್ ಮಾಡಬೇಕು. AD ಫೈಂಡ್ ಮಾಡಬೇಕು. ಹೇಗೆ ಸರ್ ಮಾಡಬೇಕು ನೋಡಿ, ಇಲ್ಲಿ ಕಾಂಪ್ಲಿಮೆಂಟ್ರಿ ಇದೆ. ಕಾಂಪ್ಲಿಮೆಂಟ್ರಿ ಅಂದ್ರೆ ಸಮ್ ಆಫ್ ದ ಟೂ ಆಂಗಲ್ಸ್ ಈಸ್ ಈಕ್ವಲ್ ಟು 90 ಡಿಗ್ರಿ ಆಗುತ್ತೆ. ಇಲ್ಲಿ ನೋಡಿ ಇದೆ, ಇದು ಎಕ್ಸ್ ಆದ್ರೆ ಆಂಗಲ್ ಬಿ ಎಕ್ಸ್ ಆದ್ರೆ ಇದು 90 minus x ಆಗುತ್ತೆ. ಇಫ್ ದಿಸ್ ಇಸ್ ಎಕ್ಸ್, ದಿಸ್ ವಿಲ್ ಬಿಕಮ್ ದ 90 minus x. ಗೊತ್ತಾಯ್ತು. ಇದು ಕಾನ್ಸೆಪ್ಟ್ ನೋಡಿ, ಎರಡು ಆಂಗಲ್ಸ್ ಏನಿದೆ 90 ಡಿಗ್ರಿ ಇದೆ. ಇದು ಎಕ್ಸ್ ಆದ್ರೆ ಇದು ಎಷ್ಟಾಗುತ್ತೆ, 90 minus x ಆಗುತ್ತೆ. ಇದು ಎಕ್ಸ್ ಆದ್ರೆ ಇದು 90 minus x ಆಗುತ್ತೆ. ಗೊತ್ತಾಯ್ತು ನೋಡಿ. we are taking as a angle C as a x, so this will become 90 minus x. So again they have used the speed, distance, time relationship, and distance travel ಏನಿದೆ speed into time ಆಗುತ್ತೆ. ಯೂನಿಟ್ ಕನ್ವರ್ಟ್ ಮಾಡಬೇಕು. ನೀವು ಯೂನಿಟ್ ಕನ್ವರ್ಟ್ ಮಾಡಿದೆ ನಿಮಗೆ ಆನ್ಸರ್ ಸಿಗುತ್ತೆ. ಯಾವ್ದು ಕ್ವಶನ್ ಅಲ್ಲಿ ಯೂನಿಟ್ ಮಾಡಬೇಕು ಮಾಡಬಾರ್ದು ಅದು ನಿಮ್ಮ ಚಾಯ್ಸ್. ನೋಡಿ ಇಲ್ಲಿ ಮಿನಿಟ್ಸ್ ಇದೆ. ಮಿನಿಟ್ಸ್ ಅಂದ್ರೆ ನೋಡಿ ಇಲ್ಲಿ ಇಫ್ 9 minutes ಟೇಕನ್, ನೋಡಿ ಇಲ್ಲಿ ಇಲ್ಲೂ ಮಿನಿಟ್ಸ್ ಇದೆ, ಇಲ್ಲಿ ಮಿನಿಟ್ಸ್ ಇದೆ, ಅಂದ್ರೆ ಟೈಮಿಗೆ ಚೇಂಜ್ ಮಾಡಬಾರ್ದು. ಮತ್ತೆ ನೋಡಿ ಇಲ್ಲಿ 100 ಮೀಟರ್ ಇದೆ, ಮತ್ತೆ ಇಲ್ಲಿ ಮೀಟರ್ ಇದೆ, ಸೇಮ್ ಇದೆ. ಮಿನಿಟ್ಸ್ ಇದೆ, ಸೇಮ್ ಇದೆ. ಯೂನಿಟ್ ಚೇಂಜ್ ಮಾಡಬಾರ್ದು. ಗೊತ್ತಾಯ್ತು. ಇಲ್ಲಿ ಸೆಕೆಂಡ್ ಇತ್ತು, ಇಲ್ಲಿ ಮಿನಿಟ್ಸ್ ಇತ್ತು ಅಂದ್ರೆ ಇಲ್ಲಿ ಚೇಂಜ್ ಮಾಡಬೇಕು. ಗೊತ್ತಾಯ್ತು. ಇಲ್ಲಿ ಕಿಲೋಮೀಟರ್ ಇತ್ತು, ಇಲ್ಲಿ ಮೀಟರ್ ಇತ್ತು ಅಂದ್ರೆ ಇಲ್ಲಿ ಚೇಂಜ್ ಮಾಡಬೇಕು. ಅರ್ಥ ಆಯ್ತು. ಮತ್ತೆ ನೋಡಿ ಸೇಮ್ ಕಾನ್ಸೆಪ್ಟ್ ಇದೆ, ಸೇಮ್ ಅಷ್ಟೇನಾ. ಕಾಂಪ್ಲಿಮೆಂಟ್ರಿ ಅಂದ್ರೆ ಏನು, ಎರಡು ಆಂಗಲ್ಸ್ ಸಮ್ ಏನಾಗುತ್ತೆ. ಮತ್ತೆ ನೋಡಿ ಇಲ್ಲಿ ಇನ್ ಟ್ರಯಾಂಗಲ್ ADB ಟ್ರಯಾಂಗಲ್ ಅಲ್ಲಿ ಇದು ಎಷ್ಟು ನಮ್ಮ 90 minus x ಇದೆ. ಆಂಗಲ್ B is equal to 90 minus x. tan θ ಹಾಕಿ. tan θ ಅಂದ್ರೆ ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಆಗುತ್ತೆ. AD upon BD ಆಗುತ್ತೆ. tan θ ಅಂದ್ರೆ ಏನು ನಮ್ದು ಆಂಗಲ್ B ಅಂದ್ರೆ ಏನು 90 minus x. tan 90 minus x is equal to AD upon 400 ಆಗುತ್ತೆ. So we have learned in the introduction to trigonometry the complementary angle. Sin complementary ಏನು cos complementary ಏನು sin ಆಗುತ್ತೆ. tan complementary ಏನು cot ಆಗುತ್ತೆ. cot complementary ಏನು tan ಆಗುತ್ತೆ. ಹೌದು ಸರ್. ನೋಡಿ tan complementary ಏನಾಗುತ್ತೆ, ಇಲ್ಲಿ cot ಆಗುತ್ತೆ. tan complementary ಏನಾಗುತ್ತೆ, cot ಆಗುತ್ತೆ. ಅರ್ಥ ಆಯ್ತು. ಮತ್ತೆ ನೋಡಿ cot θ ಇಲ್ಲಿ ಸಿಕ್ತು ನಮಗೆ. ನೋಡಿ ADC ಅಲ್ಲಿ tan θ ಹಾಕಿ ಇಲ್ಲಿ tan x ಸಿಗುತ್ತೆ, ಇಲ್ಲಿ cot x ಇದೆ. ಮತ್ತೆ ನೋಡಿ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, tan θ into cot θ ಏನಾಗುತ್ತೆ. cot ಗೆ ನಾವು ಏನ್ ಬರ್ಬೋದು, 1/tan ಬರ್ಬೋದು. tan ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. 1 is equal to AD square divided by this one ಆಗುತ್ತೆ. AD ವ್ಯಾಲ್ಯೂ ನಿಮಗೆ ಇಲ್ಲಿಂದ ಸ್ಕ್ವೇರ್ ರೂಟ್ ಹಾಕಿ ನೀವು ಈಸಿಲಿ ಯು ಕ್ಯಾನ್ ಫೈಂಡ್. ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಕ್ವಶನ್ ಅಂಡ್ ದಿಸ್ ಇಸ್ ಅ ಡಿಫಿಕಲ್ಟ್ ಲೆವೆಲ್ ಕ್ವಶನ್. ಅರ್ಥ ಆಯ್ತು. ತುಂಬಾ ಡಿಫಿಕಲ್ಟ್ ಲೆವೆಲ್ ಕ್ವಶನ್. ಈ ತರ ಕ್ವಶನ್ ಕೊಟ್ಟಿದ್ರೆ ಎಕ್ಸಾಮ್ ಅಲ್ಲಿ ನಿಮಗೆ 6 ಕ್ವಶನ್ ಡೆಫಿನೆಟ್ಲಿ ದೇರ್ಲಿ 6 ಕ್ವಶನ್. ಅರ್ಥ ಆಯ್ತು. ಮತ್ತೆ ದಿಸ್ ಇಸ್ ಆಲ್ಸೋ ಸೇಮ್. ಆಂಗಲ್ C ಪ್ಲಸ್ ಆಂಗಲ್ D ಏನಾಗುತ್ತೆ, ಕಾಂಪ್ಲಿಮೆಂಟರಿ ಆಗುತ್ತೆ. ವಿ ಹ್ಯಾವ್ ಟು ಫೈಂಡ್ ದ AB. ಸೊ ವಾಟ್ ವಿ ಆರ್ ಗೋಯಿಂಗ್ ಟು ಡೂ, ಸೊ ಲುಕ್ ಔಟ್ ಹಿಯರ್, ವಿ ಆರ್ ಗೋಯಿಂಗ್ ಟು ಸಾಲ್ವ್ ದಿಸ್. tan θ ಇಲ್ಲಿ ಹಾಕಿ. tan θ ABC ಅಲ್ಲಿ tan θ ಹಾಕಿದ್ರೆ AB upon 4 ಆಗುತ್ತೆ. ಅರ್ಥ ಆಯ್ತು. ಮತ್ತೆ ನೋಡಿ ಇಲ್ಲಿ ಇಲ್ಲೂ tan θ ಹಾಕಿ. tan θ ಅಂದ್ರೆ AB upon 9 ಆಗುತ್ತೆ. tan 90 minus x ಅಂದ್ರೆ ಏನಾಗುತ್ತೆ, cot ಆಗುತ್ತೆ. ಇದೇ ಕಾನ್ಸೆಪ್ಟ್. tan 90 minus x ಅಂದ್ರೆ cot ಆಗುತ್ತೆ. cot 90 minus x ಅಂದ್ರೆ tan ಆಗುತ್ತೆ. tan into cot ಎರಡು ಈಕ್ವೇಷನ್ ಮಲ್ಟಿಪ್ಲೈ ಮಾಡ್ರಿ ಏನಾಗುತ್ತೆ, tan ಕ್ಯಾನ್ಸಲ್ ಆಗುತ್ತೆ. 1 ಬರುತ್ತೆ. 1 into 36 ಆಗುತ್ತೆ. AB square is equal to 36 plus or minus 6 ಬರುತ್ತೆ. ಮೈನಸ್ ಹೈಟ್ there is no in minus,
ಸೊ ಇಟ್ ವಿಲ್ ಬಿಕಮ್ ಮೈನಸ್ ಬರಲ್ಲ, ಅದಕ್ಕೆ 6 ಆಗುತ್ತೆ. ಇದು ಕ್ವಶನ್ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ ಕ್ವಶನ್ ಇದು. ಎಲ್ಲ ಕ್ವಶನ್ ನೀವೇ ಟ್ರೈ ಮಾಡ್ಕೊಳ್ಳಿ, ಈಸಿ ಇದೆ. ಏನೇನು ಟಫ್ ಇತ್ತು ಅದು ನಾನೇ ಹೇಳ್ಬಿಟ್ಟಿದ್ದೀನಿ. ನೋಡಿ ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಫೈಂಡ್ ದ ಆಂಗಲ್ ಆಫ್ ಡಿಪ್ರೆಷನ್ ಅಂತ ಕೇಳಿದ್ದಾರೆ. ಇದು ಆಂಗಲ್ ಎ ಫೈಂಡ್ ಮಾಡಬೇಕು. ಹೇಗೆ ಮಾಡ್ತೀರಾ ನೀವು? ಟ್ಯಾನ್ ಹಾಕಿ, ಇಲ್ಲಿ 10 ಡಿವೈಡೆಡ್ ಬೈ 10√3 ಇದೆ. ಏನಾಗುತ್ತೆ? 10 ಕ್ಯಾನ್ಸಲ್ ಆಗಿ 1/√3 ಬರುತ್ತೆ. ಇದು 30 ಡಿಗ್ರಿ ಬರುತ್ತೆ. ಅರ್ಥ ಆಯ್ತು? tan theta is equal to 1/√3 ಇದೆ. 1/√3 will become tan 30. tan ಕ್ಯಾನ್ಸಲ್ ಆಗಿ theta is equal to 30 ಬರುತ್ತೆ. ಅದೇ ಕಾನ್ಸೆಪ್ಟ್ ಇಲ್ಲಿ. ಮತ್ತೆ ಇದು ಮಾಡೆಲ್ ಪೇಪರ್ ಕಾನ್ಸೆಪ್ಟ್, ಈಸಿ ಇದೆ, ಆರಾಮಾಗಿ ಮಾಡಿ. ಇದು ಮಾಡೆಲ್ ಪೇಪರ್ ಕ್ವಶನ್, ಇದು ಮಾಡೆಲ್ ಪೇಪರ್ ಕ್ವಶನ್. ಮತ್ತೆ ನೋಡಿ ನಿಮ್ಮ ಫೇವರೇಟ್ ಚಾಪ್ಟರ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್. ಸರ್ಫೇಸ್ ಏರಿಯಾ ವಾಲ್ಯೂಮ್ ಅಲ್ಲಿ ಕೀ ಪಾಯಿಂಟ್ ಹೇಳ್ತೀನಿ ನೋಡಿ. ಇಲ್ಲಿ ಸರ್ಫೇಸ್ ಏರಿಯಾ, ವಾಟ್ ಈಸ್ ದ ಸರ್ಫೇಸ್ ಏರಿಯಾ? ಸರ್ಫೇಸ್ ಏರಿಯಾ ಅಂದ್ರೆ ವೇರ್ ಯು ಕ್ಯಾನ್ ಪೇಂಟ್, ದಟ್ ಈಸ್ ಯುವರ್ ಸರ್ಫೇಸ್ ಏರಿಯಾ. ಅರ್ಥ ಆಯ್ತಿದು? ವೇರ್ ಯು ಕ್ಯಾನ್, ಎವ್ರಿವೇರ್ ಯು ಕ್ಯಾನ್ ಪೇಂಟ್, ದಟ್ ಈಸ್ ಯುವರ್ ಸರ್ಫೇಸ್ ಏರಿಯಾ. And what is your volume? Where you can fill the water or any liquid, that is your volume. ಅರ್ಥ ಆಯ್ತು? ನೋಡಿ ವಾಲ್ಯೂಮ್ ಅಂದ್ರೆ ಎಷ್ಟು ವಾಟರ್ ನೀವು ಫಿಲ್ ಮಾಡ್ತೀರಾ ಅದು ವಾಲ್ಯೂಮ್. ಎಷ್ಟು ಪೇಂಟ್ ಮಾಡ್ತೀರಾ ನೀವು, ವಾಟ್ ವೇ, how much you can paint, that is your surface area. And how much water you will fill in that container, that is your what? Volume. Volume ಅಂದ್ರೆ you have to remember the water, how much water I can fill. And surface area ಅಂದ್ರೆ how much I can paint, ಅದು ನಮ್ಮ ಸರ್ಫೇಸ್ ಏರಿಯಾ. ವಾಲ್ಯೂಮ್ ಅಂದ್ರೆ ವಾಟರ್, ಸರ್ಫೇಸ್ ಏರಿಯಾ ಅಂದ್ರೆ ಪೇಂಟ್. ಇದು ನೆನಪಿರಲಿ ನಿಮಗೆ. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ನಾನು 4 ಕ್ವಶನ್, 4 ಅಲ್ಲ 3 ಕ್ವಶನ್ ಮಾಡ್ತೀನಿ. ಅದೇ ಸಿಮಿಲರ್ ಕ್ವಶನ್ ನೀವು ಮಾಡಬಹುದು. ಅರ್ಥ ಆಯ್ತು? ನೋಡಿ ಇಲ್ಲಿ ಯಾವ ಟಫ್ ಇದೆ ಅದು ಮಾಡ್ತೀನಿ, ಯಾವುದು ಬೇಸಿಕ್ ಕಾನ್ಸೆಪ್ಟ್ ಬೇಕು ಅದು ಮಾಡ್ತೀನಿ, ಉಳಿದೆಲ್ಲ ನೀವು ಮಾಡಬೇಕು. ಅರ್ಥ ಆಯ್ತು? ನೋಡಿ ಇಲ್ಲಿ a wooden solid is made up by mounting a right circular cone on a circular base. ಏನೇನು ಕೊಟ್ಟಿದೆ ಸರ್? ನೋಡಿ ಇಲ್ಲಿ ಒಂದು ವುಡನ್ ಸಾಲಿಡ್ ಇದೆ ಅಂತ. ಫಸ್ಟ್ ನೋಡಿ ಫಿಗರ್ ನೋಡಿ, ಇದು ಒಂದು ವುಡನ್ ಸಾಲಿಡ್. ಏನ್ ಕೊಟ್ಟಿದ್ದಾರೆ ಇಲ್ಲಿ? ಒಂದು ಸಿಲಿಂಡರ್ ಇದೆ. ಸಿಲಿಂಡರ್ ಮೇಲೆ ಏನಿದೆ? ನಮ್ಮ ರೈಟ್ ಸರ್ಕ್ಯುಲರ್ ಕೋನ್ ಇದೆ. ದ ಹೈಟ್ ಆಫ್ ದ ಕೋನ್ is equal to 15 centimeter. The height of the whole solid is equal to 45 centimeter. And the diameter of the circular base is equal to 16. If diameter is equal to 16, then radius will become its half. Half ಅಂದ್ರೆ ಎಷ್ಟಾಗುತ್ತೆ? 16 ಇದೆ, half ಅಂದ್ರೆ 8 ಆಗುತ್ತೆ. Radius is equal to 8. Height of the cone is equal to 15 ಇದೆ. Height of the whole solid is equal to 45 ಇದೆ. So what is the height of the cylinder? 45 minus 15. 45 minus 15 ಅಂದ್ರೆ 30 ಬರುತ್ತೆ. ಅರ್ಥ ಆಯ್ತು ಸರ್? ಇಷ್ಟು ಅರ್ಥ ಆಯ್ತು. Now what I have to find? I have to find the surface area and the volume. Both I have to find, surface area and the volume. Sir, ಹೇಗೆ ಮಾಡಬೇಕು? ಸರ್ಫೇಸ್ ಏರಿಯಾ ಅಂದ್ರೆ ಏನು? ವಾಟ್ ಈಸ್ ದ ಸರ್ಫೇಸ್ ಏರಿಯಾ? ವೇರ್ ಯು ಕ್ಯಾನ್ ಪೇಂಟ್, to the this circular region of the cone. Circular region ಅಂದ್ರೆ ಏನಾಗುತ್ತೆ ಇಲ್ಲಿ? CSA of the cone. You cannot take here as a TSA. ಯಾಕಂದ್ರೆ ಇದು ಸರ್ಕಲ್ ಅಲ್ಲಿ ಇದೆ. ಏನಿದೆ ಅಂದ್ರೆ ಒಳಗಡೆ ಇದೆ. ಇದು ಇನ್ಸೈಡ್ ಅಲ್ಲಿ ನೀವು ಪೇಂಟ್ ಮಾಡಕ್ ಬರಲ್ಲ, ಅದಕ್ಕೆ ನೀವು ಇದು CSA ತಗೊಂಡಿದ್ದೀಯ. ಮತ್ತೆ ನೋಡಿ CSA ಆಫ್ ದಿ ಸಿಲಿಂಡರ್, CSA ಆಫ್ ಕೋನ್, CSA ಆಫ್ ಸಿಲಿಂಡರ್. ಮತ್ತೆ ನೋಡಿ ಇಲ್ಲಿ ಏನಿದೆ? ಕ್ಲೋಸ್ ಇದೆ. ಕ್ಲೋಸ್ ಸರ್ಫೇಸ್ ಏರಿಯಾ ಅಲ್ಲಿ ನೀವು ಪೇಂಟ್ ಮಾಡಬಹುದು. ಅದೇ ನೋಡಿ ಸರ್ಫೇಸ್ ಏರಿಯಾ ಅಂದ್ರೆ ಎಲ್ಲೆಲ್ಲಿ ಪೇಂಟ್ ಮಾಡಬಹುದು? ಸರ್ಫೇಸ್ ಇಲ್ಲಿ ಬಾಟಮ್ ಸರ್ಕ್ಯುಲರ್ ಬೇಸ್ ಅಲ್ಲಿ ಪೇಂಟ್ ಮಾಡಬಹುದು ಸರ್. ಇದು ಒಂದಾಗುತ್ತೆ, ಮತ್ತೆ ಇದು ಒಂದಾಗುತ್ತೆ. ಇದು ಏನ್ ಸರ್? ಇದು CSA ಆಫ್ ಸಿಲಿಂಡರ್ ಆಗುತ್ತೆ. ಇದು CSA ಆಫ್ ಏನಾಗುತ್ತೆ ಸರ್? ಕೋನ್ ಆಗುತ್ತೆ. ಹೌದು ಸರ್, ಅರ್ಥ ಆಯ್ತು. ಯು ಶುಡ್ ನಾಟ್ ರೈಟ್ ಐ ಆಮ್ ಪೇಂಟಿಂಗ್ ಹಿಯರ್, ಐ ಆಮ್ ಫಿಲ್ಲಿಂಗ್ ವಾಟರ್ ಹಿಯರ್. ಜಸ್ಟ್ ಐ ಆಮ್ ಟೆಲಿಂಗ್ ಅ ಇಮ್ಯಾಜಿನರಿ ಸ್ಟೋರಿ ಟು ರಿಮೆಂಬರ್ ದಟ್ ಒನ್. ಅರ್ಥ ಆಯ್ತು? ಯು ಆರ್ ನಾಟ್ ರೈಟ್ ಆನ್ ಆನ್ಸರ್ ಶೀಟ್. ಸೊ ನೋಡಿ ಇಲ್ಲಿ CSA, I am taking here CSA and CSA plus circular base. So what is the CSA? ನಿಮಗೆ ಫಾರ್ಮುಲಾ ನೆನಪಿರಬೇಕು. ಇದೇ ಕೀ ಟು solve the question of the surface area. Is one of the concept I have told, surface area and volume. Another one is the formula knowing. ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. So radius of circular base is 8 and this is also will be the 8. ಯಾಕಂದ್ರೆ ಸೇಮ್ ಇದೆ ಅಲ್ಲ, ಅದಕ್ಕೆ ಸೇಮ್ ಆಗುತ್ತೆ. ರೇಡಿಯಸ್ 8 ಆಗುತ್ತೆ. ಇಲ್ಲಿ 15 ಇದೆ. We have to find the slant height. ಯಾಕೆ ಸರ್ ಸ್ಲ್ಯಾಂಟ್ ಹೈಟ್? ಯಾಕಂದ್ರೆ CSA ಆಫ್ ದ ಕೋನ್ ಏನಾಗುತ್ತೆ ನಮಗೆ? ಪೈ ಆರ್ ಎಲ್ ಆಗುತ್ತೆ. ಎಲ್ ಅಂದ್ರೆ ಏನು? ಸ್ಲ್ಯಾಂಟ್ ಹೈಟ್ ಅಲ್ಲ. ಎಲ್ ಅಂದ್ರೆ ಹೆಚ್ ಅಂದ್ರೆ ಹೈಟ್, ಎಲ್ ಅಂದ್ರೆ ಸ್ಲ್ಯಾಂಟ್ ಹೈಟ್. ಅರ್ಥ ಆಯ್ತು ಸರ್? ಇದು ನೋಡಿ ಸ್ಲ್ಯಾಂಟ್ ಹೈಟ್ ಪೈ ಆರ್ ಎಲ್ ಆಗುತ್ತೆ. ಸೊ ವಿ ಆರ್ ಫೈಂಡಿಂಗ್ ದ ಎಲ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ h² ಪ್ಲಸ್ r². ಫೈಂಡ್ ಮಾಡಿದ್ರೆ ಏನಾಗುತ್ತೆ ನಮ್ಮ ಎಲ್?
17 ಆಗುತ್ತೆ. ನೋಡಿ ಇಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಏನಾಗುತ್ತೆ, CSA of the cone, CSA of the cylinder and this circular base. circular base ಏರಿಯಾ ಏನು, ಏರಿಯಾ ಆಫ್ ದ ಸರ್ಕಲ್ ಏನಾಗುತ್ತೆ, ಪೈ ಆರ್ ಸ್ಕ್ವೇರ್ ಆಗುತ್ತೆ. ಅರ್ಥ ಆಯ್ತು ನೋಡಿ. ಅದೇ ಇದೆ CSA ಮತ್ತು LSA ಬೋತ್ ಆರ್ ಈಕ್ವಲ್. CSA of a cone, CSA of cylinder plus CSA plus area of the circular base, pi r L plus 2 pi r H plus pi r square. Again you going to substitute all the values and cancelling you will get a value. ಗೊತ್ತಿದೆ. ಇನ್ನೂ ಸಾಲ್ವ್ ಮಾಡಬೇಕು, ಮಾಡಿಲ್ಲ ಅಂದರೆ ಮಾಡಿ, ಎಕ್ಸಾಮಲ್ಲಿ ಮಾಡಿ, ಯಾಕೆ ಬಿಡ್ತೀರಾ, ಮಾಡಿ, ಎಲ್ಲ ಮಾಡಿ. ಲಾಸ್ಟ್ ಯು ಗೆಟ್ ಫೈನಲ್ ಆನ್ಸರ್. ಗೊತ್ತಾಯ್ತು. ಫೈನಲ್ ಆನ್ಸರ್ ಏನಾಗುತ್ತೆ, ಆಗುತ್ತೆ. ಯೂನಿಟ್ ಚೆನ್ನಾಗಿ ಬರಬೇಕು ನೋಡಿ. ಇಲ್ಲಿ ಎಲ್ಲ ಕಡೆ ಸೆಂಟಿಮೀಟರ್ ಇದೆ. ಸರ್ಫೇಸ್ ಏರಿಯಾಗೆ ಸ್ಕ್ವೇರ್ ಬರುತ್ತೆ, ವಾಲ್ಯೂಮಿಗೆ ಕ್ಯೂಬ್ ಬರುತ್ತೆ. ನೆನಪಿರಲಿ, ವಾಲ್ಯೂಮಿಗೆ ಕ್ಯೂಬ್ ಬರುತ್ತೆ, ಸರ್ಫೇಸ್ ಏರಿಯಾಗೆ ಸ್ಕ್ವೇರ್ ಬರುತ್ತೆ. ಅರ್ಥ ಆಯ್ತಾ ನೋಡಿ. ಇನ್ನೂ ಏನು, ವಾಲ್ಯೂಮ್ ಎಲ್ಲೆಲ್ಲಿ ವಾಟರ್ ಫಿಲ್ ಮಾಡ್ಬೋದು ನೀವು. ಯು ಕ್ಯಾನ್ ಫಿಲ್ ವಾಟರ್ ಇನ್ ದಿಸ್ ಕೋನ್, ಯು ಕ್ಯಾನ್ ಫಿಲ್ ವಾಟರ್ ಇನ್ ದಿಸ್ ಏನದು ಸಿಲಿಂಡರ್, ಯು ಕ್ಯಾನ್ ಫಿಲ್ ವಾಟರ್ ಇನ್ ದಿಸ್ ಸಿಲಿಂಡರ್, ಯು ಕ್ಯಾನ್ ಫಿಲ್ ವಾಟರ್ ಇನ್ ದಿಸ್ ಕೋನ್. ವಾಲ್ಯೂಮ್ ಆಫ್ ದ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ದ ಕೋನ್ ಆಗುತ್ತೆ. ಅಷ್ಟೇ ಮಕ್ಕಳೇ. ನೋಡಿ ಇಲ್ಲಿ ವಾಲ್ಯೂಮ್ ಆಫ್ ದ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಆಗುತ್ತೆ. ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. 1/3 ಇಂಟು ಏನಿದೆ ಇಲ್ಲಿ ಪೈ ಆರ್ ಸ್ಕ್ವೇರ್ ಇಂಟು ಹೆಚ್. ಇಲ್ಲಿ ಏನಾಗುತ್ತೆ, ಪೈ ಆರ್ ಸ್ಕ್ವೇರ್ ಇಂಟು ಹೆಚ್. ನೋಡಿ ಒಂದು ರಿಲೇಷನ್ ಹೇಳ್ತೀನಿ. ದ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಇಸ್ ಈಕ್ವಲ್ ಟು ಇಲ್ಲ ದ ವಾಲ್ಯೂಮ್ ಆಫ್ ದ ಕೋನ್ ಇಸ್ ಈಕ್ವಲ್ ಟು 1/3 ಟೈಮ್ಸ್ ಆಫ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್. ನೆನಪಿರಲಿ ನಿಮಗೆ, MCQ ಅಲ್ಲಿ ಎಲ್ಲ ಕೇಳಿದ್ದು ಅದು. ಮತ್ತೆ ನೋಡಿ ಇಲ್ಲಿ ಎಲ್ಲ ವ್ಯಾಲ್ಯೂಸ್ ಆಗಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ವಾಲ್ಯೂಮ್ ಯೂನಿಟ್ ಏನೋ ಕ್ಯೂಬ್ ಇದೆ, ಸರ್ಫೇಸ್ ಯೂನಿಟ್ ಏನೋ ಸ್ಕ್ವೇರ್ ಬರುತ್ತೆ. ಇಲ್ಲಿ ನೋಡಿ ಏನು ಟೆಸ್ಟ್ ಟ್ಯೂಬ್ ಇದೆ, ಎಲ್ಲ ಕೊಟ್ಟಿದ್ದಾರೆ ಸ್ಟೋರಿ. ಫೈಂಡ್ ದ ಕರ್ವ್ ಸರ್ಫೇಸ್ ಏರಿಯಾ ಆಫ್ ದ ಟೆಸ್ಟ್ ಟ್ಯೂಬ್. ನೋಡಿ ಇಲ್ಲಿ ನಮಗೆ ಕರ್ವ್ ಸರ್ಫೇಸ್ ಏರಿಯಾ ಫೈಂಡ್ ಮಾಡಬೇಕು. ಹೇಗೆ ಮಾಡ್ತೀವಿ ಸರ್? curved surface of this cylindrical part, curved surface area of the cylinder plus curved surface of the ಏನಾಗುತ್ತೆ ಇದು ಹೆಮಿಸ್ಫಿಯರ್. ಗೊತ್ತಾಯ್ತು ಇದು curved surface of the hemisphere plus curved surface of the cylinder. ಸರ್ ಇದು ಏರಿಯಾ ಆಡ್ ಮಾಡಬೇಕು, ಆಡ್ ಮಾಡಬಾರ್ದು? ನೋಡಿ ಇಮ್ಯಾಜಿನೇಷನ್ ಪವರ್ ನೋಡಿ. ಇಲ್ಲಿ ಟೆಸ್ಟ್ ಟ್ಯೂಬ್ ಇದೆ, ಟೆಸ್ಟ್ ಟ್ಯೂಬ್ಗೆ ಇಲ್ಲಿ ಕ್ಲೋಸ್ ಇರಲ್ಲ, ಓಪನ್ ಇರುತ್ತೆ. ಟೆಸ್ಟ್ ಟ್ಯೂಬ್ ನೋಡಿದಿರಲ್ಲ ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ, ಇಲ್ಲಿ ಓಪನ್ ಇರುತ್ತೆ. ಅದಕ್ಕೆ we are not going, ಇಲ್ಲಿ ಪೇಂಟ್ ಮಾಡಕ್ಕಾಗತ್ತೆ ಇಲ್ಲ, we can't paint here ಯಾಕಂದ್ರೆ ಓಪನ್ ಇದೆ. we can paint only in this CSA part and this CSA part. ಅರ್ಥ ಆಯ್ತು? CSA of this ಆಗುತ್ತೆ ಅಷ್ಟೇ. ನೋಡಿ CSA of cylinder plus CSA of this. ಮತ್ತೆ ವಾಲ್ಯೂಮ್ ಕೇಳಿದ್ದಾರೆ, ನೋಡೋಣ ಎಲ್ಲಿ ಕೇಳಿದ್ದಾರೆ ಅಂತ. ಸೊಲ್ಯೂಷನ್ ದಟ್ curved surface area and the quantity of the solution that could be filled in the hemisphere part. ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿದೆ ಕ್ವಶನ್. ದ ಕ್ವಾಂಟಿಟಿ ಆಫ್ ದ ಸೊಲ್ಯೂಷನ್ ದಟ್ ಕುಡ್ ಬಿ ಫಿಲ್ಡ್ ಇನ್ ದ ಹೆಮಿಸ್ಫಿರಿಕಲ್ ಪಾರ್ಟ್. ಅಂದ್ರೆ ವಾಟ್ ಅಮೌಂಟ್ ಆಫ್ ದ ಲಿಕ್ವಿಡ್ ಕ್ಯಾನ್ ಬಿ ಫಿಲ್ಡ್ ಇನ್ ದ ಹೆಮಿಸ್ಫಿಯರ್ ಪಾರ್ಟ್, ದಟ್ ಓನ್ಲಿ ವಿ ಹ್ಯಾವ್ ಟು ಫೈಂಡ್. ಅರ್ಥ ಆಯ್ತಿದು? ನೋಡಿ ವಾಲ್ಯೂಮ್, ಇಡೀ ವಾಲ್ಯೂಮ್ ಅಂದ್ರೆ ಏನಾಗುತ್ತೆ, ವಾಲ್ಯೂಮ್ ಆಫ್ ದಿಸ್ ಪ್ಲಸ್ ವಾಲ್ಯೂಮ್ ಆಫ್ ದಿಸ್ ಆಗುತ್ತೆ. ದೇ ಆರ್ ನಾಟ್ ಆಸ್ಕಿಂಗ್ ದಟ್, ದೇ ಆರ್ ಆಸ್ಕಿಂಗ್ ಓನ್ಲಿ ಹೆಮಿಸ್ಫಿಯರ್ ಪಾರ್ಟ್ ಅಲ್ಲಿ ಎಷ್ಟು ಸೊಲ್ಯೂಷನ್ ಫಿಲ್ ಅಂದ್ರೆ ವಾಲ್ಯೂಮ್ ಆಫ್ ದ ಹೆಮಿಸ್ಫಿಯರ್ ಆಗುತ್ತೆ. ಅರ್ಥ ಆಯ್ತು? ವಾಲ್ಯೂಮ್ ಆಫ್ ದ ಏನಿದು ಏನೇನು ತಡಿ ದ ಕ್ವಾಂಟಿಟಿ ಆಫ್ ದ ಸೊಲ್ಯೂಷನ್ ದಟ್ ಕುಡ್ ಬಿ ಫಿಲ್ಡ್ ಇನ್ ದ ಹೆಮಿಸ್ಫಿಯರಿಕಲ್. ಆನ್ಸರ್ ರಾಂಗ್ ಇದೆ ಬಿಡಿ, ಇದು ಆನ್ಸರ್ ರಾಂಗ್ ಇದೆ. ಇಲ್ಲಿ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಬರಲ್ಲ, ಯಾಕಂದ್ರೆ ಈ ಕ್ವಶನ್ ಅಲ್ಲಿ ಏನ್ ಕೇಳ್ತಾ ಇದೆ ನೋಡಿ, ಇಲ್ಲಿ ದಟ್ ಕುಡ್ ಬಿ ಫಿಲ್ಡ್ ಇನ್ ದ ಹೆಮಿಸ್ಫಿಯರಿಕಲ್ ಪಾರ್ಟ್. ಅರ್ಥ ಆಯ್ತು? ಇಷ್ಟೇ. ವಾಲ್ಯೂಮ್ ಆಫ್ ದ ಹೆಮಿಸ್ಫಿಯರ್ ತಗೋಬೇಕು, ರಾಂಗ್ ಇದೆ ಬಿಡಿ. ಅರ್ಥ ಆಯ್ತಲ್ಲ? ಇದು ಅಷ್ಟೇ ಮಾಡಿ, ಆನ್ಸರ್ ರಾಂಗ್ ಇದೆ, ಅದು ಬಿಟ್ಬಿಡಿ. ಮತ್ತೆ ನೋಡಿ ಇಲ್ಲಿ ಏನಿದೆ, ಇಲ್ಲಿ ನೋಡಿ, ಇಲ್ಲಿ ಒಂದು ಈ ತರ ಮೊಮೆಂಟೋ ಇದೆ. ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ದ ಪೇಂಟಿಂಗ್ ಆಫ್ ದ ಸರ್ಫೇಸ್. ಇದು ಪೇಂಟ್ ಮಾಡಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ, ಇದು ಒಂದು ಟೈಪ್ ಕ್ವಶನ್. ಕಾಸ್ಟ್ ಆಗುತ್ತೆ. ಇಫ್ ದೇ ಆರ್ ಗಿವನ್ ಅ ಕಂಡೀಷನ್ ದಟ್ ದ ರೇಟ್ ಆಫ್ ದ 10 ಪೈಸೆ ಪರ್ ಸೆಂಟಿಮೀಟರ್ ಸ್ಕ್ವೇರಿಗೆ ಪೇಂಟ್ ಮಾಡಕ್ಕೆ ಎಷ್ಟು ರುಪೀಸ್ ಆಗುತ್ತೆ, 10 ಪೈಸೆ ಯೂಸ್ ಆಗುತ್ತೆ ಅಷ್ಟೇ. So we have to find where we can paint this full surface area, andre total surface area of this sphere plus total surface area of this ಏನಿದು ಸಿಲಿಂಡರ್, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿಸ್ ಸಿಲಿಂಡರ್. ಗೊತ್ತಾಯ್ತು? ಎಲ್ಲೂ ಏನಿದೆ ನೋಡಿ, ವಾಲ್ಯೂಮ್ ಇದೆ,
ಕಾಸ್ಟ್ ಆಫ್ ದ ಪೇಂಟಿಂಗ್ ಫಾರ್ ದ ಸರ್ಫೇಸ್ ಏರಿಯಾ. ಇದು ಆನ್ಸರ್ ರಾಂಗ್ ಇದೆ ಅಲ್ಲ, ಇಲ್ಲಿ ಸರ್ಫೇಸ್ ಏರಿಯಾ ಬರಬೇಕು. ಗೊತ್ತಾಯ್ತು? ತಡಿ ಇಡೀ ಕ್ವಶನ್ ಓದಿಲ್ಲ. ಇಲ್ಲಿ ನೋಡಿ, ಕರೆಕ್ಟ್ ಇದೆ ಆನ್ಸರ್ ಕರೆಕ್ಟ್ ಇದೆ. ನೋಡಿ ಇಲ್ಲಿ, ಫೈಂಡ್ ದ ಕ್ವಾಂಟಿಟಿ ಆಫ್ ದ ಮೆಟಲ್ ರಿಕ್ವೈರ್ಡ್ ಟು ಪ್ರಿಪೇರ್ ದಿಸ್ ಮೊಮೆಂಟೋ. ಅಂದ್ರೆ ಏನು? ಫೈಂಡ್ ದ ಕ್ವಾಂಟಿಟಿ ಇದೆ, ಕ್ವಾಂಟಿಟಿ, ಕೆಪಾಸಿಟಿ, ವಾಲ್ಯೂಮ್, ಇದು ಮೂರೇ ಒಂದೇ ಟರ್ಮ್ ಇದು. ಗೊತ್ತಾಯ್ತು? ಕ್ವಾಂಟಿಟಿ, ಕೆಪಾಸಿಟಿ, ವಾಲ್ಯೂಮ್. ನನ್ನ ಕ್ವಶನ್ ಕರೆಕ್ಟ್ ಆಗೋದಿಲ್ಲ. ನೋಡಿ ಇಲ್ಲಿ, ಫೈಂಡ್ ದ ಕ್ವಾಂಟಿಟಿ ಅಂದ್ರೆ ಇಡೀ ಕ್ವಾಂಟಿಟಿ ನಾವು ಏನು ಫೈಂಡ್ ಮಾಡಬೇಕು. ಕ್ವಾಂಟಿಟಿ ಅಂದ್ರೆ ಏನು? ವಾಲ್ಯೂಮ್ ಆಫ್ ದಿಸ್ ಸ್ಪಿಯರ್ ಪ್ಲಸ್ ವಾಲ್ಯೂಮ್ ಆಫ್ ದಿಸ್ ಸಿಲಿಂಡರ್ ಆಗುತ್ತೆ. ಅರ್ಥ ಆಯ್ತು? ವಾಲ್ಯೂಮ್ ಆಫ್ ದಿಸ್ ಪ್ಲಸ್ ವಾಲ್ಯೂಮ್ ಆಫ್ ದಿಸ್ ಆಗುತ್ತೆ. ಮತ್ತೆ ಏನು? ಕಾಸ್ಟ್ ಆಫ್ ದ ಪೇಂಟಿಂಗ್ ಆಫ್ ದ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್. ನಾವು ಇಡೀ ಮೊಮೆಂಟೋಗೆ ಪೇಂಟ್ ಮಾಡ್ತಾ ಇಲ್ಲ, ನಾವು ಎಲ್ಲಿ ಮಾಡ್ತಾ ಇರೋದು ಒಂದು ಸ್ಪಿಯರ್ಗೆ ಅಷ್ಟೇ. ಸ್ಪಿಯರಿಗೆ ಪೇಂಟ್ ಮಾಡ್ಬೇಕಂದ್ರೆ ಎಷ್ಟಾಗುತ್ತೆ? ಏನು ಟೋಟಲ್ ಸರ್ಫೇಸ್ ಆಫ್ ದ ಸ್ಪಿಯರ್ ಆಗುತ್ತೆ ಅಷ್ಟೇ. ಗೊತ್ತಾಯ್ತು? ಮತ್ತೆ ನೋಡಿ ಇಲ್ಲಿ ವಾಲ್ಯೂಮ್ ಈಸಿ ಇದೆ, ಆರಾಮಾಗಿ ನೀವು ಫೈಂಡ್ ಮಾಡಬಹುದು. ಮತ್ತೆ ನೋಡಿ ಇಲ್ಲಿ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್, ವಾಟ್ ಇಸ್ ದ ಟೋಟಲ್ ಸರ್ಫೇಸ್ ಏರಿಯಾ? 4πr² ಆಗುತ್ತೆ. ಸರ್ಫೇಸ್ ಏರಿಯಾ ಮಾಡಿದ್ಮೇಲೆ ನೋಡಿ 1 ಸೆಂಟಿಮೀಟರ್ ಸ್ಕ್ವೈರಿಗೆ 10 ಪೈಸೆ ಆಗುತ್ತೆ. 2 ಸೆಂಟಿಮೀಟರ್ ಸ್ಕ್ವೈರಿಗೆ ಎಷ್ಟಾಗುತ್ತೆ? 20 ಪೈಸೆ ಆಗುತ್ತೆ. 3ಗೆ 30 ಪೈಸೆ. 55.44 ಗೆ ಎಷ್ಟಾಗುತ್ತೆ? 55.44 ಇಂಟು 10 ಪೈಸೆ ಆಗುತ್ತೆ. ಅಂದ್ರೆ ಇಷ್ಟು ರೂಪೀಸ್ ಖರ್ಚಾಗುತ್ತೆ. ಅರ್ಥ ಆಯ್ತು? ಮತ್ತೆ ನೋಡಿ, ಇದು ನಮ್ಮ ಎಕ್ಸಾಮ್ ಅಲ್ಲಿ ಕೇಳಿರೋ ಕ್ವಶನ್. ಇದು ತುಂಬಾ ಆ ಟೈಮ್ ಅಲ್ಲಿ ತುಂಬಾ ಡಿಫಿಕಲ್ಟ್ ಇದೆ ನನಗೆ. ಯಾಕಂದ್ರೆ ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ದೇ ಹ್ಯಾವ್ ಗಿವನ್ ದ ಏರಿಯಾ ಆಫ್ ದಿಸ್ ಸರ್ಕ್ಯುಲರ್ ಬೇಸ್. ಅರ್ಥ ಆಯ್ತು? ವಾಟ್ ದೇ ಹ್ಯಾವ್ ಆಸ್ಕಿಂಗ್ ದ ಟೋಟಲ್ ಸರ್ಫೇಸ್ ಏರಿಯಾ ಅಂಡ್ ದ ವಾಲ್ಯೂಮ್ ಆಫ್ ದ ಟೈರ್. ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಏನಾಗುತ್ತೆ? ಸರ್ಫೇಸ್ CSA ಆಫ್ ದಿಸ್ ಕೋನ್ ಪ್ಲಸ್ CSA ಆಫ್ ದಿಸ್ ಹೆಮಿಸ್ಫೇರಿಕಲ್ ಪಾರ್ಟ್ ಆಗುತ್ತೆ ಅಷ್ಟೇ. ಗೊತ್ತಾಯ್ತು? ಯಾಕೆ ಸರ್ TSA ತಗೊಂಡಿಲ್ಲ? ಯಾಕಂದ್ರೆ ಇದು ಇನ್ಸೈಡ್ ಇದೆ, ಪೇಂಟ್ ಮಾಡಕ್ ಆಗಲ್ಲ. ಪೇಂಟ್ ಎಲ್ಲೆಲ್ಲಿ ಮಾಡ್ತೀರಾ ನಾವು? we can paint outside ಅಂದ್ರೆ CSA of this cone plus CSA of this hemispherical part. ಅರ್ಥ ಆಯ್ತಿದು? ನೋಡಿ, ಇದು ಸರ್ಕ್ಯುಲರ್ ಬೇಸ್ ಏರಿಯಾ ಕೊಟ್ಟಿದ್ದಾರೆ. ಸರ್ಕ್ಯುಲರ್ ಬೇಸ್ ಏರಿಯಾ ಏನು? 38.5 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದೆ. ಸರ್ಕ್ಯುಲರ್ ಬೇಸ್ ಏರಿಯಾ πr² is equal to 38.5. ಪೈ ವ್ಯಾಲ್ಯೂ ನಮಗೆ ಗೊತ್ತಿದೆ 22/7. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು ವ್ಯಾಲ್ಯೂ ಬರುತ್ತೆ. r² is equal to 12.25. ನಮಗೆ 10th ಅಲ್ಲಿ ಸ್ಕ್ವೇರ್ ರೂಟ್ ಫೈಂಡ್ ಮಾಡಕ್ ಬರಲ್ಲ, ಅದಕ್ಕೆ ನಾನು ಈ ಕ್ವಶನ್ ಬಿಟ್ಟಿದ್ದೆ ಎಕ್ಸಾಮ್ ಅಲ್ಲಿ. ಗೊತ್ತಾಯ್ತು? ನೋಡಿ ಇಲ್ಲಿ ಸ್ಕ್ವೇರ್ ರೂಟ್ ಫೈಂಡ್ ಮಾಡ್ರಿ. 12.25 ಸ್ಕ್ವೇರ್ ರೂಟ್ ಏನಾಗುತ್ತೆ? 3.5 ಆಗುತ್ತೆ. ಮತ್ತೆ ನೋಡಿ ಎಲ್ಲಿ ಹೇಗೆ ಫೈಂಡ್ ಮಾಡ್ತೀರಾ? ಇದು r ಇದೆ, r ವ್ಯಾಲ್ಯೂ ಹಾಕಿ 12.5 ಬರುತ್ತೆ. ಮತ್ತೆ ನೋಡಿ ಸರ್ಫೇಸ್ ಏರಿಯಾ ಅಂದ್ರೆ CSA ಆಫ್ ಕೋನ್, CSA ಆಫ್ ಹೆಮಿಸ್ಫಿಯರ್ ಆಗುತ್ತೆ. ಮತ್ತೆ ವಾಲ್ಯೂಮ್ ಅಂದ್ರೆ ಎಲ್ಲಿ ನೀರು and what position or what volume you can fill the water. You can fill water here also and here also, here also and here also. Then what will this become? Volume of the hemisphere plus volume of this cone ಆಗುತ್ತೆ ಅಷ್ಟೇ. ಎಲ್ಲ ಫಾರ್ಮುಲಾದಲ್ಲಿ ವ್ಯಾಲ್ಯೂ ಹಾಕಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ನೋಡಿ ಇಲ್ಲಿ ಏನಿದೆ? ಫೈಂಡ್ ದ ಟೋಟಲ್ ಕರ್ವ್ ಸರ್ಫೇಸ್ ಏರಿಯಾ ಅಂಡ್ ದ ಕರ್ವ್ ಸರ್ಫೇಸ್ ಏರಿಯಾ ಇದೆ. ಕರ್ವ್ ಸರ್ಫೇಸ್ ಏರಿಯಾ ಇದೆ. ನೋಡಿ ಇಲ್ಲಿ ಕರ್ವ್ ಸರ್ಫೇಸ್ ಏರಿಯಾ ಅವರೇ ಕೊಟ್ಬಿಟ್ಟಿದ್ದಾರೆ. ನೋಡಿ, curved surface area of this cone plus curved surface area of this ಏನಿದು ಸಿಲಿಂಡರ್. ಸರ್ ಇದು ಬೇಸ್ ಆಡ್ ಮಾಡಬಾರ್ದು, ಯಾಕೆ ಸರ್? ಯಾಕಂದ್ರೆ ಅವರೇ ಕೊಟ್ಟಿದ್ದಾರೆ ಕರ್ವ್ ಸರ್ಫೇಸ್ ಏರಿಯಾ ಅಂತ. ವಾಲ್ಯೂಮ್ ಏನಾಗುತ್ತೆ? ವಾಲ್ಯೂಮ್ ಆಫ್ ದಿಸ್ ಪ್ಲಸ್ ವಾಲ್ಯೂಮ್ ಆಫ್ ದಿಸ್ ಆಗುತ್ತೆ ಅಷ್ಟೇ. ಗೊತ್ತಾಯ್ತು? ಮತ್ತೆ ನೋಡಿ ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ ನೋಡಿ. ಸೇಮ್ ಇಲ್ಲಿ ಒಂದು ಕಾಸ್ಟ್ ಇದೆ. ಇಲ್ಲ ಕಾಸ್ಟ್ ಇಲ್ಲ ಇಲ್ಲಿ ಇಲ್ಲಿ ಏನಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್. ನಾನು ಹಿಂಟ್ ಹೇಳ್ತೀನಿ, ನೀವು ಟ್ರೈ ಮಾಡಿ ಈ ಕ್ವಶನ್. ವಾಲ್ಯೂಮ್, ಫುಲ್ ವಾಲ್ಯೂಮ್ ಏನಾಗುತ್ತೆ? ವಾಲ್ಯೂಮ್ ಆಫ್ ದಿಸ್ ಹೆಮಿಸ್ಫಿಯರ್ ಪ್ಲಸ್ ವಾಲ್ಯೂಮ್ ಆಫ್ ದಿಸ್ ಹೆಮಿಸ್ಫಿಯರ್ ಪ್ಲಸ್ ವಾಲ್ಯೂಮ್ ಆಫ್ ದಿಸ್ ಸಿಲಿಂಡರ್ ಆಗುತ್ತೆ. ಗೊತ್ತಾಯ್ತು? ಮತ್ತೆ ಏನಿದೆ ಅಂದ್ರೆ ಕಾನ್ಸೆಪ್ಟ್, if they are distributing the water to the 60 people, then what is the quantity of the water left? ಅದು ಕೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ಕ್ವಶನ್, ಟ್ರೈ ಮಾಡಿ. ಗೊತ್ತಾಯ್ತು? ಇದು ಸೇಮ್ ಕ್ವಶನ್. ಫೈಂಡ್ ದ ಸರ್ಫೇಸ್ ಏರಿಯಾ ಇದೆ. ಏನ ಸರ್ಫೇಸ್ ಏರಿಯಾ? ಕರ್ವ್ ಸರ್ಫೇಸ್ ಏರಿಯಾ ಆಫ್ ದಿಸ್, ಕರ್ವ್ ಸರ್ಫೇಸ್ ಏರಿಯಾ ಆಫ್ ದಿಸ್, ಕರ್ವ್ ಸರ್ಫೇಸ್ ಏರಿಯಾ ಆಫ್ ದಿಸ್ ಆಗುತ್ತೆ. 3 of them add, you will get answer. then ಇದು ಇದೆ ಸೇಮ್. ಇಲ್ಲಿ ನೋಡಿ, ಇಲ್ಲಿ ಏನಿದೆ? ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ದ ಮಿಲ್ಕ್. ಎಷ್ಟು ಮಿಲ್ಕ್ ಆಗುತ್ತೆ ಇಲ್ಲಿ ನೋಡಿ. if there is no this type of shape, then this will become the volume of the cylinder. ಇಲ್ಲಿ ಏನಿದೆ? ಇಲ್ಲಿ ಒಂದು ವಾಲ್ಯೂಮ್ ಏನಾಗಿದೆ? ಕಡಿಮೆ ಆಗುತ್ತೆ ಅಲ್ಲ? ನೋಡಿ ಇಲ್ಲಿ ಕಡಿಮೆ ಆಗಿದೆ ಅಂದ್ರೆ ಏನ್ ಮಾಡಬೇಕು ನಾವು? ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಮೈನಸ್ ಮಾಡಬೇಕು. ಯಾಕಂದ್ರೆ ಇಲ್ಲೇ ನಾವು ಮಿಲ್ಕ್ ಅಥವಾ ವಾಟರ್ ಫಿಲ್ ಮಾಡಕ್ ಬರಲ್ಲ, ಅದಕ್ಕೆ. ಗೊತ್ತಾಯ್ತು?
ವಾಲ್ಯೂಮ್ ಆಫ್ ದಿಸ್ ಮೈನಸ್ ವಾಲ್ಯೂಮ್ ಆಫ್ ದಿಸ್ ಕೋನ್ ಆಗುತ್ತೆ ಅಷ್ಟೇ. ಮತ್ತೆ ನೋಡಿ ವಾಲ್ಯೂಮ್ ಫೈಂಡ್ ಮಾಡಿದ್ಮೇಲೆ ಏನು ಕೇಳ್ತಾ ಇದ್ದಾರೆ, ಕಾಸ್ಟ್ ಆಫ್ ದ ಮಿಲ್ಕ್ ಇನ್ ಅ ವೆಸಲ್ ಅಟ್ ಅ ರೇಟ್ ಆಫ್ ದ 20 per liter. ಅಂದರೆ ನಾವು ಏನು ಫೈಂಡ್ ಮಾಡಬೇಕು, ಫಸ್ಟ್ ವಾಲ್ಯೂಮ್ ಫೈಂಡ್ ಮಾಡಿದ್ದೀವಿ. ಮತ್ತೆ ನೋಡಿ ವಾಲ್ಯೂಮ್ ಫೈಂಡ್ ಮಾಡಿದ್ಮೇಲೆ ನಮಗೆ ಏನಿದೆ ಮೈನಸ್ ಮಾಡಬೇಕು ಅಂತ ಹೇಳಿದ್ದೀನಲ್ಲ, ಯಾಕಂದರೆ ಅಲ್ಲಿ ವಿ ಕ್ಯಾನ್ ನಾಟ್ ಫಿಲ್ ಮಿಲ್ಕ್ ಹಿಯರ್, ಅರ್ಥಾಯಿತು. ಮೈನಸ್ ಮಾಡಿದ್ಮೇಲೆ ನೋಡಿ 1000 ಸೆಂಟಿಮೀಟರ್ ಕ್ಯೂಬ್ ಈಸ್ ಈಕ್ವಲ್ ಟು 1 ಲೀಟರ್. ಇದೇ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಬೇಕು, ಅರ್ಥ ಆಯಿತು. ಅಂದರೆ ಇದು ಎಷ್ಟು ಲೀಟರ್ ಆಗುತ್ತೆ, 2.926 ಲೀಟರ್ ಆಗುತ್ತೆ, ಅರ್ಥ ಆಯಿತು. ನೋಡಿ ಇಲ್ಲಿ ಕಾಸ್ಟ್ ಆಫ್ ದ ಮಿಲ್ಕ್ 1 ಲೀಟರಿಗೆ ಎಷ್ಟಾಗುತ್ತೆ, 20 ರೂಪೀಸ್ ಆಗುತ್ತೆ. ಇಷ್ಟು ಲೀಟರಿಗೆ ಎಷ್ಟಾಗುತ್ತೆ, ಇಂಟು 20 ಮಾಡಿ ಇಷ್ಟು ರೂಪೀಸ್ ಆಗುತ್ತೆ, ಅರ್ಥ ಆಯಿತು. ಮತ್ತೆ ನೋಡಿ ವಾಲ್ಯೂಮ್ ಆಫ್ ದ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಈಸ್ ಈಕ್ವಲ್ ಟು ದಿಸ್ ಒನ್. ಸಿಲಿಂಡರ್ ಕಾ ಏನಿದು ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಆಫ್ ಸಿಲಿಂಡರ್ ಈಸ್ ಏನಿದು, ಇಲ್ಲಿ ಸಿಲಿಂಡರ್ ಅಲ್ಲ, ಇಲ್ಲಿ ಹೈಟ್ ಬರಬೇಕು, ಅರ್ಥ ಆಯ್ತು. ನೋಡಿ ಆಫ್ ದ ಹೈಟ್, ಸಿಲಿಂಡರ್ ಅಲ್ಲ, ಇಲ್ಲಿ ಹೈಟ್ ಈಸ್ 14 ಸೆಂಟಿಮೀಟರ್ ಇದೆ. ವಾಲ್ಯೂಮ್ ಎಷ್ಟಿದೆ, ಇಷ್ಟಿದೆ. ಫೈಂಡ್ ದ ಸರ್ಫೇಸ್ ಏರಿಯಾ. ನಮಗೆ ಹೈಟ್ ಗೊತ್ತಿದೆ ಮತ್ತೆ ವಾಲ್ಯೂಮ್ ಗೊತ್ತಿದೆ, ನಮಗೆ ರೇಡಿಯಸ್ ಬೇಕು. ಫೈಂಡ್ ದ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು ನಮ್ದು, ಆಫ್ ದ ಸಿಲಿಂಡರ್ 2πr/h. ಹೆಚ್ ಗೊತ್ತಿದೆ, ಆರ್ ಗೊತ್ತಿಲ್ಲ. ಹೇಗೆ ಫೈಂಡ್ ಮಾಡಬಹುದು ನಾವು, ವಾಲ್ಯೂಮಿಗೆ ಈಕ್ವೇಟ್ ಮಾಡಿ ಇಲ್ಲಿ ನೋಡಿ ಪೈ ವ್ಯಾಲ್ಯೂ ಹಾಕಿ ಹೆಚ್ ವ್ಯಾಲ್ಯೂ ಹಾಕಿ ಗೋಸ್ ಆನ್ ಸಾಲ್ವಿಂಗ್ ದಿಸ್. ರೇಡಿಯಸ್ ಏನಾಗುತ್ತೆ ನಮಗೆ 7 ಸೆಂಟಿಮೀಟರ್ ಆಗುತ್ತೆ. ಸರ್ಫೇಸ್ ಏರಿಯಾ 2πr/h ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಯೂನಿಟ್ ಹಾಕಿ ಅಷ್ಟೇ, ಗೊತ್ತಾಯಿತು ಎಲ್ಲ. ಇಲ್ಲಿ ನೋಡಿ ಇಲ್ಲಿ ಏನಿದೆ ಟೋಟಲ್ ಸರ್ಫೇಸ್ ಏರಿಯಾ ಏನಾಗುತ್ತೆ ಇಲ್ಲಿ ನೋಡಿ. ಇಲ್ಲಿ ಚೆನ್ನಾಗಿದೆ ಕಾನ್ಸೆಪ್ಟ್. ಟೋಟಲ್ ಸರ್ಫೇಸ್ ಏರಿಯಾ ಅಂದರೆ ಏನು ನೋಡಿ, ಇಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ನೋಡಿ ಇಲ್ಲಿ ವಾಲ್ಯೂಮ್ ಅಲ್ಲ, ಟೋಟಲ್ ಸರ್ಫೇಸ್ ಏರಿಯಾ ಅಲ್ಲ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿಸ್ ಕ್ಯೂಬ್. ನೋಡಿ ವಾಟ್ ಈಸ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿಸ್ ಬ್ಲಾಕ್, ಹೋಲ್ ಬ್ಲಾಕ್. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿಸ್ ಕ್ಯೂಬ್, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿಸ್ ಕ್ಯೂಬ್ ಪ್ಲಸ್ CSA ಆಫ್ ದಿಸ್ ಹೆಮಿಸ್ಫಿಯರ್ ಮೈನಸ್ ಏರಿಯಾ ಆಫ್ ದಿಸ್ ಸರ್ಕ್ಯುಲರ್ ಬೇಸ್. ಯಾಕೆ ಸರ್ ಮೈನಸ್ ಮಾಡಿದ್ದು ನೋಡಿ, this is inside, the circular base is inside, we can't paint here, ಅದಕ್ಕೆ ಮೈನಸ್ ಮಾಡಬೇಕು. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿಸ್ ಬ್ಲಾಕ್ ಪ್ಲಸ್ CSA ಆಫ್ ದಿಸ್ ಹೆಮಿಸ್ಫಿಯರಿಕ್ ಪಾರ್ಟ್ and we have to minus this circular base, ಅರ್ಥ ಆಯ್ತು. ಇಲ್ಲಿ ನೋಡಿ ಏನಿದೆ, find the total surface area. ಇಲ್ಲಿ ನೋಡಿ we can paint here CSA, we can paint the bottom side and we can paint also inside. ವಾಲ್ಯೂಮ್ ಅಂದ್ರೆ ಮೈನಸ್ ಮಾಡಬೇಕು. ಇಲ್ಲಿ ನೋಡಿ ಸರ್ಫೇಸ್ ಏರಿಯಾ ಇದೆ, ಸರ್ಫೇಸ್ ಏರಿಯಾ ಅಂದ್ರೆ ಆಡ್ ಮಾಡಬೇಕು, ಗೊತ್ತಾಯ್ತು. ವಿ ಕ್ಯಾನ್ ಪೇಂಟ್ ಆಲ್ಸೋ ಇನ್ಸೈಡ್, ಗೊತ್ತಾಯ್ತಿದ್ದು. ಮತ್ತೆ ಇದು ಸಿಂಪಲ್ ಇದೆ ಕಾನ್ಸೆಪ್ಟ್, ಎಲ್ಲ ಕ್ವಶನ್ ಈಸಿ ಇದೆ. ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ, ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ. ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಏನು ಮಾಡಬೇಕು, CSA ಆಫ್ ದಿಸ್ ಹೆಮಿಸ್ಫಿಯರ್ ಪ್ಲಸ್ CSA ಆಫ್ ದಿಸ್ ಸಿಲಿಂಡರ್ ಪ್ಲಸ್ CSA ಆಫ್ ಹೆಮಿಸ್ಫಿಯರ್ ಪ್ಲಸ್ CSA ಆಫ್ ಹೆಮಿಸ್ಫಿಯರ್. ಯಾಕಂದ್ರೆ ನೋಡಿ ಇಲ್ಲಿ ನಾನು ಇನ್ಸೈಡ್ ಪೇಂಟ್ ಮಾಡಬಹುದು, ಇಲ್ಲಿ ಇನ್ಸೈಡ್ ಪೇಂಟ್ ಮಾಡೋದು. ಆದ್ರೆ ವಾಲ್ಯೂಮ್ ಕೇಳಿದ್ರೆ ಏನು, ವಾಲ್ಯೂಮ್ ಅಂದ್ರೆ ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಆಗುತ್ತೆ ಮತ್ತೆ ಮೈನಸ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಮಿಲ್ಕ್ ಫಿಲ್ ಮಾಡಕ್ ಬರಲ್ಲ ಇನ್ಸೈಡ್ ಇಂದ, ಅರ್ಥ ಆಯ್ತು. ಔಟ್ ಸೈಡ್ ಇಂದ ನಾವು ಮಾಡಬಹುದು. ಮತ್ತೆ ಇದು ಚೆನ್ನಾಗಿದೆ ನೋಡಿ, ಇದು ಹಾಫ್ ಆಫ್ ದ ಸಿಲಿಂಡರ್, ಇದು ಹಾಫ್ ಆಫ್ ದ ಸಿಲಿಂಡರ್, ಅದು ಗೊತ್ತಿರಲಿ ನಿಮಗೆ. ಮತ್ತೆ ಎಲ್ಲ ಕ್ವಶನ್ ಈಸಿ ಇದೆ. ಇಲ್ಲಿ ನೋಡಿ ಮೈನಸ್ ಮಾಡಬೇಕು, ಈ ಇಡೀ ವಾಲ್ಯೂಮ್ ಫೈಂಡ್ ಮಾಡಿ ಸಿಲಿಂಡರ್ ವಾಲ್ಯೂಮ್ ಇಂದ ಮೈನಸ್ ಮಾಡಬೇಕು ಅಷ್ಟೇ. ಇದು ಗುಲಾಬ್ ಜಾಮೂನ್ ಪರ್ಸೆಂಟೇಜ್ ಇದೆ, ಚೆನ್ನಾಗಿದೆ ಕ್ವಶನ್, ಟ್ರೈ ಮಾಡಿ. ಇದು ಕ್ವಶನ್ ಯಾವುದು ಮಾಡೆಲ್ ಬರಲ್ಲಿ ಕೇಳಿದ್ದಾರೆ, ಮಾಡಿ, ಚೆನ್ನಾಗಿದೆ ಇದು, ಗೊತ್ತಾಯ್ತು. ಮತ್ತೆ ಇದು ಡೆನ್ಸಿಟಿ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು, ಗೊತ್ತಾಯ್ತು. ಇದು ಮಾಸ್ ಕೇಳಿದ್ದಾರೆ ಅದಕ್ಕೆ. ಇದು ತುಂಬಾ ಟಫ್ ಇದೆ, ಇದು ಎರಡು ಕ್ವಶನ್. ಇಫ್ ಯು ಹ್ಯಾವ್ ಟೈಮ್ ದೆನ್ ಓನ್ಲಿ ಸಾಲ್ವ್ ದಿಸ್, ಅರ್ಥ ಆಯ್ತು. ಮತ್ತೆ ನೋಡಿ ಇಲ್ಲಿ ಏನಿದೆ, ಮೆಲ್ಟೆಡ್. ಈ ತರ ನಿಮಗೆ ಓಲ್ಡ್ NCERT ಅಲ್ಲಿ ಇತ್ತು, ಬಟ್ ಈಗ ಇಲ್ಲ. ನೋಡಿ ಇಲ್ಲಿ solid sphere of the radius 3 cm is melted and reformed by stretching into a cylindrical shape while of the length 9 meter ಇದೆ. ಏನ್ ಸರ್ ಇದು, ಒಂದು ನಮ್ಮ ಹತ್ರ ಏನಿತ್ತು ಸ್ಪಿಯರ್ ಇತ್ತು, we have melted that one and we have converted this into a cylindrical shape long wire of 9 meter, ಅರ್ಥ ಆಯ್ತು. ಏನ್ ನೋಡಿ ಇಲ್ಲಿ ಒಂದು ಸ್ಪಿಯರ್ ಇತ್ತು, ಸ್ಪಿಯರ್ ನಾವು ಏನ್ ಮಾಡಿದ್ದು, ಮೆಲ್ಟ್ ಮಾಡಿ ಏನ್ ಕನ್ವರ್ಟ್ ಮಾಡಿದ್ದು, ನೀವು ಮೆಟಲ್ಸ್ ನಾನ್ ಮೆಟಲ್ಸ್ ಓದಿರ್ಬಹುದು, ಡಕ್ಟಿಲಿಟಿ ಪ್ರಾಪರ್ಟಿ, ಅರ್ಥ ಆಯ್ತು. ನಾವು ಮೆಲ್ಟ್ ಮಾಡಿ ಏನ್ ಮಾಡಿದ್ದು, ಇದು ವೈರಿಗೆ ಕನ್ವರ್ಟ್ ಮಾಡಿದ್ದು. ಆಫ್ ಲೆಂತ್ ಎಷ್ಟಿದೆ, 9 ಮೀಟರ್ ಇದೆ, ಅರ್ಥ ಆಯ್ತು. ಇದು 3 ಸೆಂಟಿಮೀಟರ್ ಇದೆ ರೇಡಿಯಸ್.
ಫೈಂಡ್ ದ ರೇಡಿಯಸ್ ಆಫ್ ದ ವೈರ್. ಏನ್ ಸರ್ ನೋಡಿ, ಇಡೀ ಪ್ರೋಸೆಸ್ ಅಲ್ಲಿ ವಾಲ್ಯೂಮ್ ಏನಿದೆ ನಮ್ದು ಕಾನ್ಸ್ಟೆಂಟ್ ಇದೆ. ದ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ದ ಸ್ಪಿಯರ್. ಗೊತ್ತಾಯ್ತು? ಸೊ ವಿ ಆರ್ ಗೋಯಿಂಗ್ ಟು ಈಕ್ವೇಟ್. ಈ ತರ ಕನ್ವರ್ಷನ್ ಕ್ವಶನ್ ಇರುತ್ತೆ ಅಲ್ಲ, ಕನ್ವರ್ಷನ್ ಕ್ವಶನ್ ಅಲ್ಲಿ ಏನ್ ಮಾಡ್ಬೇಕು ನಾವು, ವಾಲ್ಯೂಮ್ ಈಕ್ವೇಟ್ ಮಾಡಬೇಕು. ಪೈ ಪೈ ಕ್ಯಾನ್ಸಲ್ ಆಗುತ್ತೆ. ಮತ್ತೆ ನೋಡಿ ಇಲ್ಲಿ ಇದು ಆರ್ ಯಾವ್ದು ಸರ್, ಇದು ಆರ್, ಇದು ಆರ್ ನಮ್ದು ರೇಡಿಯಸ್ ಆಫ್ ದ ಸ್ಪಿಯರ್. ಇದಾರ್ ಯಾವ್ದು ಸರ್, ನಮ್ದು ರೇಡಿಯಸ್ ಆಫ್ ದ ವೈರ್. ಅರ್ಥ ಆಯ್ತು? ಕನ್ಫ್ಯೂಸ್ ಆಗಬಾರ್ದು, ಕ್ಯಾನ್ಸಲ್ ಮಾಡಿರಬಾರ್ದು. ಅರ್ಥ ಆಯ್ತು? ಮತ್ತೆ ನೋಡಿ ಎಲ್ಲ ವ್ಯಾಲ್ಯೂಸ್ ಹಾಕಿ ಆರ್ ವ್ಯಾಲ್ಯೂ ನಿಮಗೆ ಬರುತ್ತೆ. ಆರ್ ವ್ಯಾಲ್ಯೂ ಎಷ್ಟು, 2.0.2. ಥಿಕ್ನೆಸ್ ಆಫ್ ದ ವೈರ್ ಎಷ್ಟಾಗುತ್ತೆ, ರೇಡಿಯಸ್ ಡಬಲ್ ಅಂದ್ರೆ ಡಯಾಮೀಟರ್ ಆಗುತ್ತೆ ಅಷ್ಟೇ. ಮತ್ತೆ ಇದು 2 ಕ್ವಶನ್ ಇದೆ, ಚೆನ್ನಾಗಿದೆ ಮಾಡಿ. ಇದು ಕ್ವಶನ್ ಟ್ರೈ ಮಾಡಿ, ಇದು ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಸಿಂಪಲ್ ಇದೆ ಕ್ವಶನ್. ಇದು ಕ್ವಶನ್ ಟ್ರೈ ಮಾಡಿ, ಯಾಕಂದ್ರೆ 2024 ಎಕ್ಸಾಮ್ 3 ಅಲ್ಲಿ ಕೇಳಿದ್ದಾರೆ. ಅರ್ಥ ಆಯ್ತು ಮಕ್ಕಳೇ? ಎಲ್ಲ ಅರ್ಥ ಆಯ್ತೆಲ್ಲ ಹೇಳಿ. ಸೊ you have to learn all the theorems, don't miss any theorem. ಸೊ ಇಲ್ಲಿ PDF ಎಲ್ಲಿ ಸಿಗುತ್ತೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಟೆಲಿಗ್ರಾಮ್ ಲಿಂಕ್. ಟೆಲಿಗ್ರಾಮ್ ಜಾಯಿನ್ ಆಗಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿಬಿಡಿ. ಮತ್ತೆ ನೋಡಿ ಅಲ್ಲಿ PDF ಡೌನ್ಲೋಡ್ ಮಾಡಿ, ಅದು ಓದಿ, ಎಲ್ಲ ಓದಿ. PDF ಫ್ರೀ ಕೊಡ್ತಾ ಇದ್ದೀನಿ ಎಲ್ಲ ನಿಮಗೆ ಮಕ್ಕಳೇ. ಸೊ ಫಸ್ಟ್ ಟೈಮ್ ಐ ಆಮ್ ಟೀಚಿಂಗ್ ಇನ್ ಕನ್ನಡ. ಹೌ ಈಸ್ ಮೈ ಕನ್ನಡ ಹೇಳಿ, ಕಮೆಂಟ್ ಹೇಳಿ. ಓಕೆ, ಥ್ಯಾಂಕ್ ಯು.